ಸತ್ ಪಂಚಮಹಾಕಾವ್ಯಗಳ ಪರಿಚಯ ಉಪನ್ಯಾಸ ಮಾಲಿಕೆಯಲ್ಲಿ ಶಿಶುಪಾಲವಧ 4ನೇ ಕಾವ್ಯ, ಅದರ 14ನೆಯ ಸರ್ಗದ ಆದಿಯಲ್ಲಿ ನಾವಿದ್ದೀವಿ. ಕೃಷ್ಣ ರಾಜಸೂಯಾಗಕ್ಕೆ ಬಂದಿದ್ದಾನೆ. ಧರ್ಮರಾಜ ಅವನಿಗೆ ತನ್ನ ಯಾಗದ ನಿರ್ಮಾಣ ಸಾಮರ್ಥ್ಯ, ನಿರ್ವಾಹ ಸಾಮರ್ಥ್ಯ ಇವೆಲ್ಲ ಕೂಡ ಕೃಷ್ಣನ ಅನುಗ್ರಹದಿಂದ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ತದೇವಂ ಸ್ತುತ್ಯ ಹರಿಂ ಅಭಿಮುಖೀಕೃತ್ಯ ಕೃತ್ಯಾಂಶಂ ಆವೇದಯತಿ ಅಂತ ಮಲ್ಲಿನಾಥ ವಿವರಣೆ ಕೊಡ್ತಾನೆ. ಏನು ಮಾಡಬೇಕಾಗಿದೆ ಇನ್ನು ಅಂತ. ಜರಾಸಂಧವದೇ ಆಯಿತು, ಯಜ್ಞಕ್ಕೆ ಪೂರ್ವಾಂಗವಾಗಿ ಎಲ್ಲ ರಾಜರುಗಳನ್ನೂ ಒಪ್ಪಿಸಬೇಕು. ನಯ ಭಯಗಳಿಂದ, ಸಾಮಧಾನ ಭೇದ ದಂಡಗಳಿಂದ ಎಲ್ಲ ಮಾಡಬೇಕು. ಸಪ್ತತಂತು ಮಧಿಗಂತು ಮಿಚ್ಛತಃ ಕುರ್ವನುಗ್ರಹಮನುಜ್ಞಯಾ ಮಮ ಮೂಲತಾ ಮುಪಗತೆ ಖಲು ತ್ವಯಿ ಪ್ರಾಪಿ ಧರ್ಮಮಯ ವೃಕ್ಷತಾಮಯ. ನೀನು ಈ ಒಂದು ರಾಜಸೂಯ ನಾನು ಮಾಡೋದಕ್ಕೆ ಸಪ್ತತಂತು ಅಂದರೆ ಯಜ್ಞ ಅಂತ ಅರ್ಥ. ಯಜ್ಞಕ್ಕಿರುವ ಪರ್ಯಾಯ ಶಬ್ದಗಳಲ್ಲಿ ಸಪ್ತತಂತು ಅಂತಕ್ಕಂಥದ್ದು ಕೂಡ ಸಪ್ತತಂತುರು ಮಖಃ ಕ್ರತುಹು ಅಂತ ಅಮರಕೋಶ ಹೇಳುತ್ತದೆ. ಸಪ್ತತಂತು ಮಧಿಗಂತುಂ ಇಚ್ಛತಃ, ಈ ಯಜ್ಞವನ್ನು ಮಾಡಬೇಕು ಅಂತ ನಾನು ಹೊರಟಿದ್ದೀನಲ್ಲ, ಅದಕ್ಕೆ ನನಗೆ ಅನುಗ್ರಹಂ ಕುರು, ನಿನ್ನ ಅನುಜ್ಞೆಯ ಮೂಲಕವಾಗಿ ಅನುಗ್ರಹವನ್ನು ಮಾಡಬೇಕಾಗುತ್ತದೆ. ಮೂಲತಃ ಮುಪಗತೆ ಖಲು ತ್ವಯಿ, ನೀನು ಈ ಒಂದು ಧರ್ಮಮಯವಾದ ವೃಕ್ಷಕ್ಕೆ ಬೇರಾದರೆ ಮಿಕ್ಕಿದ್ದೆಲ್ಲ ಸರಿಯಾಗುತ್ತದೆ ಅಂತ. ಇದು ಮಹಾಭಾರತದಲ್ಲಿ ಬರತಕ್ಕಂಥ ಪ್ರಸಿದ್ಧವಾದ ಮಾತು. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ ಅಂತ ಯಾವುದುಂಟು, ಆ ಮಾತಿಗೆ ಪ್ರತಿಧ್ವನಿಯಾಗಿದೆ. ಕೃಷ್ಣ ಧರ್ಮವೃಕ್ಷದ ಬೇರು, ಅವನು ಒಪ್ಪಬೇಕು ಅಂತ. ಸಂಭೃತೋಪಕರಣೇನ ನಿರ್ಮಲಾಂ ಕರ್ತುಮಿಷ್ಟಿಂ ಅಭಿವಾಂಛಿತಾಮಯ ತ್ವಂ ಸಮೀರಣ ಇವ ಪ್ರತೀಕ್ಷಿತಃ ಕರ್ಷಕೇಣ ಬಲವಾನ್ ಪುಪೂಷತ. ಹೇಗೆ ರೈತ ಮಳೆಗಾಲದ ಗಾಳಿಯನ್ನು ಮೊದಲು ನಿರೀಕ್ಷೆ ಮಾಡ್ತಾನೋ, ಆ ರೀತಿ ನಾನು ಎಲ್ಲ ಯಜ್ಞಕ್ಕೆ ಬೇಕಾಗಿರುವ ಪರಿಕರಗಳನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ. ಹಾಗಾಗಿ ಈಗ ನೀನು ಅದಕ್ಕೆ ಬರಬೇಕು. ಅದು ಎಂಥದ್ದು, ಈ ಒಂದು ರೈತ ಧಾನ್ಯವನ್ನು ಶುದ್ಧ ಮಾಡಬೇಕು, ಜಳ್ಳು ಕಾಳುಗಳನ್ನು ಎಲ್ಲವನ್ನೂ ಪ್ರತ್ಯೇಕ ಮಾಡಬೇಕು ಅಂತಂದರೆ ಅದನ್ನು ಮಲ್ಲಿನಾಥ ಹೇಳ್ತಾನೆ. ಪ್ರವಾತೆ ಶೂರ್ಪಾದಿನ ಧಾನ್ಯಸ್ಯ ಉತ್ಕ್ಷೇಪ ಪವನಂ ಅಂತ ಹೇಳಿ, ಪವನ ಬೀಸುವುದು ಅಂತ ಒಂದು ಅರ್ಥ ಉಂಟು. ಮತ್ತೊಂದು ವಿಶೇಷವಾಗಿ ಈ ಕಾಳು ಜಳ್ಳು ಬೇರ್ಪಡಿಸೋದಕ್ಕೆ ಮೇಲಿಂದ ಆ ಒಂದು ಕಾಳನ್ನು ಹೊಟ್ಟನ್ನು ಎಲ್ಲ ಸೇರಿಸಿ ಮೊರದಿಂದ ಚೆಲ್ತಾರೆ. ಆಗ ಜೋರಾಗಿ ಗಾಳಿ ಬೀಸ್ತಾ ಇದ್ದರೆ ಆ ಗಾಳಿಯಲ್ಲಿ ಜಳ್ಳು ಹೋಗಿ ಕಾಳು ಮಾತ್ರ ಕೆಳಗಡೆ ಉಳಿಯುತ್ತದೆ. ಆ ರೀತಿಯಾಗಿ ನೀನು ಜಳ್ಳು ಕಾಳನ್ನು ಬೇರ್ಪಡಿಸಬೇಕು, ಸಾರ ನಿಸ್ಸಾರಗಳನ್ನು ಪೃಥಕ್ಕರಿಸಿಕೊಡಬೇಕು ಅಂತ ಹೇಳ್ತಾನೆ. ವೀತ ವಿಘ್ನ ಮನಘೇನ ಭಾವಿತ ಸನ್ನಿಧೇಸ್ತವ ಮಖೇನ ಮೇಧುನ ಕೋ ವಿಹಂತುಂ ಅಲಂ ಆಸ್ಥಿತೋದಯೇ ವಾಸರಶ್ರಿಯಂ ಅಶೀತ ದೀಧತವು. ಮತ್ತು ನೀನು ಬಂದ ಮೇಲೆ ಎಲ್ಲ ನಿರ್ವಿಘ್ನವಾಗಿ ನಡೆಯುತ್ತದೆ. ವೀತ ವಿಘ್ನಂ ಅನಘೇನ ಭಾವಿತ, ಅನಘನಾದ ಪಾಪರಹಿತನಾದ ನಿನ್ನ ಆಗಮನದಿಂದ ಈ ಮಖ ಯಜ್ಞ ವೀತ ವಿಘ್ನವಾಗಬೇಕು. ಅಂದರೆ ಯಾವುದೇ ವಿಘ್ನಗಳು ತೊಂದರೆಗಳು ಇಲ್ಲದೆ ಆಗಬೇಕು. ಮಖ ಅಂದರೆ ಯಜ್ಞ ಅಂತ. ಮಖ ಮಾಡಿದವನು ಮಖಿ, ಯಜ್ಞ ಅಸ್ಮಿನ್ನಿತಿ ಮಖ ಅಸ್ಮಿನ್ನಿತಿ ಮಖಿ ಅಂತ. ನಮ್ಮ ಲೋಕದಲ್ಲಿ ಸಾಮಾನ್ಯವಾಗಿ ಕೆಲವು ಶಬ್ದಗಳು ಸಾಧುವಾಗಿ ಬಳಕೆ ಆಗೋದಿಲ್ಲ. ವೆಂಕಟಮಖಿ ಅಂತ ಬಹಳ ಪ್ರಸಿದ್ಧನಾದ ಕರ್ನಾಟಕ ಸಂಗೀತದ ಗ್ರಂಥಕರ್ತ, ಚತುರ್ದಂಡಿ ಪ್ರಕಾಶಿಕ ಕೃತಿಕಾರ, ಯಜ್ಞದೀಕ್ಷಿತನಾದವನಿಗೆ ಮಖಿ ಅಂತಾರೆ. ವೆಂಕಟ ದೀಕ್ಷಿತ ಅಂದರೂ ಆಗುತ್ತದೆ, ವೆಂಕಟ ವಾಜಪೇಯಿ ಅಂದರೂ ಆಗುತ್ತೆ, ವಾಜಪೇಯಿ ಯಾಗ ಮಾಡಿದ ಪಕ್ಷದಲ್ಲಿ. ವೆಂಕಟಾಗ್ನಿಹೋತ್ರಿ ಅಂದರೂ ಆಗುತ್ತದೆ. ಅವನೇನು ಮಖಿ ಅಂತ ಒಂದು ಕಡೆ ಎರಡು ಕಡೆ ಬಳಸಿದ. ಆನಂದರಾಯ ಮಖಿ ಅಂತ ಮತ್ತೊಬ್ಬ ಇದ್ದಾನೆ. ಅದು ಪಾಪ ಗೊತ್ತಾಗದೆ ಮುಖಿ, ಚಂದ್ರಮುಖಿ, ಸೂರ್ಯಮುಖಿ ಆ ತರಹ ಕೇಳಿರೋದ್ರಿಂದ ಮಖಿ ಅಂತನ್ನೋದನ್ನು ತಿಳ್ಕೊಳ್ಳದೆ ಮುಖಿ ಅಂತ ಆ ಹೆಸರನ್ನ ಹೇಳೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಪಾಪ ಏನು ಮಾಡೋದು, ಲೋಕರೂಢಿನಲ್ಲಿ ತಪ್ಪಾಗ್ಬಿಡುತ್ತೆ ಎಷ್ಟೋ ಬಾರಿ. ಹಾಗೆ ಅಸಾಧು ಶಬ್ದಗಳು ಲೋಕದಲ್ಲಿ ಬರುತ್ತವೆ. ಆಮೇಲೆ ಗೊತ್ತು ಮಾಡಿಕೊಂಡು ಸರಿಯಾಗಿ ಎಚ್ಚರದಿಂದ ಬಳಸಬೇಕಾಗುತ್ತದೆ. ಕೆಲವೊಮ್ಮೆ ತಪ್ಪಾಗಿರ್ತಕ್ಕಂಥದ್ದು ನಮಗೆ ಕಿವಿಗೆ ಬಂದುಬಿಡುತ್ತೆ. ನಾನು ಎಷ್ಟು ವರ್ಷ ಭಾಸಮಹಾಕವಿಯ ಪ್ರತಿಜ್ಞಾ ಯೋಗಂಧರಾಯಣ ನಾಟಕದ ಒಂದು ಪಾತ್ರ, ಅದರ ಹೆಸರು ಭರತರೋಹಕ ಅಂತ. ನಾನು ಬಹಳ ಹಿಂದೆ
ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಕಂಡು ಪುಸ್ತಕ ಎಲ್ಲ ಓದುವಾಗ ಭಾಸನ ಪ್ರತಿಜ್ಞಾ ಯೋಗಂಧರಾಯಣ ನಮ್ಮ ಅಣ್ಣನಿಗೆ ಟೆಕ್ಸ್ಟ್ ಬುಕ್ ಆಗಿತ್ತು. ಅದಕ್ಕೆ ನನಗೇನು ಸಾಧ್ಯವಾಗುತ್ತೋ ಅಷ್ಟನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಓದೋಕ್ಕೆ ಹೊರಟು. ಆವಾಗ ಅದು ಯಾವುದೋ ಭ್ರಮೆಯಲ್ಲಿ ಭರತಾರೋಹಕ ಅಂತ ಓದ್ಕೊಂಡಿದ್ದೆ. ಮೊನ್ನೆಯವರೆಗೂ ನಾನು ಭರತಾರೋಹಕ ಅಂತಲೇ ಅಂದುಕೊತಿದ್ದೆ. ಆಮೇಲೆ ಮೊನ್ನೆ ತಿರ್ಗಾ ಪ್ರತಿಜ್ಞಾ ಯೋಗಂಧರಾಯಣ ನಾಟಕವನ್ನು ಯಾವುದೋ ಬರವಣಿಗೆಗಾಗಿ ಪರಿಶೀಲನೆ ಮಾಡ್ತಾ ಇದ್ದೆ. ಆಗ ಗಮನಿಸಿ ನೋಡಿದಾಗ ಭರತರೋಹಕ ಅಂತ. ಯಾಕೆ ತಲೆಯಲ್ಲಿ ಯಾವುದನ್ನು ಮೊದಲ ಬಾರಿಗೆ ನೋಡಿರ್ತೀವಿ, ಫಸ್ಟ್ ಇಂಪ್ರೆಷನ್ನು, ಅದು ಬೆಸ್ಟೋ ವರ್ಸ್ಟೋ, ಒಟ್ಟಲ್ಲಿ ಫಸ್ಟ್ ಇಂಪ್ರೆಷನ್ನೇ ಉಳಿಯೋದು. ಅದೇ ಇದ್ದಿದ್ದರಿಂದ ಭರತರೋಹಕ ಅಂತ ಓದಿಕೊಳ್ಳದೆ ಭರತಾರೋಹಕ ಅಂತಲೇ ಓದ್ಕೋತಿದ್ದೆ. ನೋಡಿದ್ರೆ ಹಿಂಗಿದೆಯಲ್ಲ ಅಂತ. ಆಮೇಲೆ ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದೆ. ನನ್ನ ತಿಳುವಳಿಕೆ ತಪ್ಪ, ಈ ಪ್ರಿಂಟಿಂಗ್ ತಪ್ಪ ಅಂತ ಭರತರೋಹಕ ಅಂತಲೇ ಇತ್ತು. ಆಮೇಲೆ ಮಾರ್ಪಾಟು ಮಾಡಿಕೊಂಡಿದ್ದ ಆಯಿತು. ಹೀಗೆ ಅಸಾಧು ರೂಪಗಳು ನಮ್ಮ ಮನಸ್ಸಿನಲ್ಲಿ ಅದು ಹೇಗೋ ಉಳ್ಕೊಂಡು ಬಿಡುತ್ತವೆ. ಅದನ್ನು ಪರಿಮಾರ್ಜನೆ ಮಾಡಿಕೊಳ್ಳಬೇಕು. ಸಾಂಪ್ರದಾಯಿಕರು ಹೇಳ್ತಾರೆ, ಮಹಾಭಾಷ್ಯಕಾರನೇ ಹೇಳ್ತಾನೆ, ಸಾಧುವಾದ ಶಬ್ದಗಳು, ವ್ಯಾಕರಣ ಶುದ್ಧವಾದ ಶಬ್ದಗಳನ್ನು ಬಳಸಿದ್ರೆ ಪುಣ್ಯ ಬರುತ್ತೆ ಮಾತಲ್ಲಿ ಅಂತ. ತಪ್ಪಾದ ಪದ ಬಳಸಿದ್ರೆ ಪಾಪ ಬರುತ್ತೆ ಅಂತ ಹೇಳಿಲ್ಲ. ಅಂದರೆ ಸರಿಯಾದ ಪದಗಳನ್ನು ಬಳಸಿದ್ರೆ ಏಕಶಬ್ದ ಸುಪ್ರಯುಕ್ತ ಸಮ್ಯಜ್ಞಾತ ಸುಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತೆಲ್ಲ ವೇದದ ಮಾತು ಆಗಿ ಹೇಳ್ತಾರೆ. ಹಾಗೆ ಇಲ್ಲಿ ಆ ಮಖೇನ ಅಂದರೆ ಯಜ್ಞದಿಂದ ಮೇ ಅಧುನ ಕೋವಿ ಹಂತುಂ ಅಲಂ ಆಸ್ಥಿತೋದಯೇ ವಾಸರಶ್ರಿಯಂ ಅಶೀತಿ ದೀಧತವು. ಅಂದರೆ ಸೂರ್ಯ ಉದಯಿಸಿದ ಮೇಲೆ ಯಾರು ತಾನೇ ದಿನದ ಕಾಂತಿಯನ್ನು ಅಪಹರಣ ಮಾಡೋದಕ್ಕೆ ಸಾಧ್ಯ? ಕತ್ತಲು ಇರೋಕ್ಕೆ ಸಾಧ್ಯವಿಲ್ಲ. ಬೆಳಕು ಬಂದ ಮೇಲೆ ಕತ್ತಲು ಇರೋಕ್ಕೆ ಸಾಧ್ಯವಿಲ್ಲ. ಬೆಳಕಿನ ಅಭಾವವೇ ಕತ್ತಲು. ಬೆಳಕಿನ ಆಕರವಾದ ಸೂರ್ಯನೇ ಉದಯಿಸಿದ ಮೇಲೆ ದಿನಲಕ್ಷ್ಮಿ ದಿನಶೋಭೆ ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಮೇಲೆ ಮುಂದೆ ಸಾಧಿತಾಖಿಲ ನೃಪಂ ಮಹನ್ಮಃ ಸಂಪ್ರತಿ ಸ್ವನಯ ಸಂಪದೇವ ತೇ ಕಿಂ ಪರಸ್ಯ ಸಗುಣ ಸಮಶ್ನುತೆ ಪಥ್ಯವೃತ್ತಿರಪಿ ಯದ್ಯರೋಗಿತಾಂ. ಅದನ್ನೆಲ್ಲ ಕೇಳ್ತಾ ಕೃಷ್ಣ ಉತ್ತರವನ್ನು ಹೇಳ್ತಾನೆ. ಅಪ್ಪ, ನೀನು ಮಾಡಿರ್ತಕ್ಕಂಥದ್ದು ನೀತಿಯಿಂದಲೇ ಮತ್ತು ನಿನ್ನ ಶೌರ್ಯದಿಂದ ಧರ್ಮದಿಂದ ಎಲ್ಲವನ್ನ ಸರಿಯಾಗಿ ಮಾಡಿಕೊಂಡಿದ್ದೀಯಾ. ಸಾಧಿತಾಖಿಲ ನೃಪಂ ಮಹನ್ ಮಹಾ ಸಂಪ್ರತಿ ಸ್ವನಯ ಸಂಪದೇವತೆ. ನಿನ್ನ ನಯ ಸಂಪತ್ತಿ, ನಯ ಅಂದರೆ ನಾವು ಲೋಕರೂಢಿನಲ್ಲಿ ಕನ್ನಡದಲ್ಲಿ ಅವರು ನಯವಾಗಿ ಮಾತಾಡ್ತಾರೆ ಅಂದರೆ ಮೃದುವಾಗಿ ಮಾತಾಡೋದು ಅಂತ. ನಯ ಅನ್ನೋದು ನೀಂಗ್ ಪ್ರಾಪಣೆ ಅನ್ನೋ ಧಾತುವಿನಿಂದ ಬಂದಿರುವಂಥ ಒಂದು ಕೃದಂತ ರೂಪ. ಅಂದರೆ ನೀತಿಗೆ ಸಂಬಂಧಪಟ್ಟಿದ್ದು. ನೀತಿ ಸ್ತ್ರೀಲಿಂಗ, ನಯ ಪುಲ್ಲಿಂಗ ಅಷ್ಟೇ. ರಾಜನೀತಿ ಅಂತ ಅಷ್ಟೇ, ರಾಜನಯ ಅಂತನ್ನುವಂಥದ್ದು. ನೀನು ನಿನ್ನ ಕೌಶಲದಿಂದ, ರಾಜನೈತಿಕವಾದ ಚಾತುರ್ಯದಿಂದ ನೀನು ಇದನ್ನೆಲ್ಲ ಸಂಪಾದಿಸಿದ್ದೀಯಾ. ಸಾಧಿತ ಅಖಿಲ ನೃಪಂ, ಎಲ್ಲ ದೊರೆಗಳನ್ನು ಒಪ್ಪಿಸಿ ಮಾಡಿಸಿದ್ದೀಯಾ. ಯಾಕೆಂದರೆ ರಾಜಸೂಯ ಅಂದರೆ ರಾಜಾನಂ ಸೂತೆ ಮಖಃ ರಾಜಾನಂ ಅಯಂ ಯಜ್ಞ ಸೂತೆ ಇತಿ ರಾಜಸೂಯ. ಒಬ್ಬ ಚಕ್ರವರ್ತಿಯನ್ನು ಹುಟ್ಟಿಸುತ್ತದೆ ಈ ಯಾಗ ಅಂತ. ಅಂದರೆ ಅಲ್ಲಿ ಇದ್ದವರೆಲ್ಲರೂ ಒಪ್ಕೊಳ್ಬೇಕು ನನ್ನ ಚಕ್ರವರ್ತಿ ಅಂತ. ಆ ಚಕ್ರವರ್ತಿತ್ವವನ್ನು ಒಪ್ಪಿಕೊಳ್ಬೇಕು ಅಂದರೆ ಕೆಲವರು ಪ್ರೀತಿ ವಿಶ್ವಾಸದಿಂದಲೇ ನಿಜವಾಗಲೂ ಒಳ್ಳೆಯವರಪ್ಪ, ಯೋಗ್ಯತೆ ಇರತಕ್ಕಂಥವ್ರು, ಹಾಗಾಗಿ ಅವರು ನಾವು ಚಕ್ರವರ್ತಿ ಅಂತ ಗೌರವಿಸೋಣ, ನಾವೇನು ಕಪ್ಪ ಕಾಣಿಕೆ ಕೊಡಬೇಕಾಗಿಲ್ಲ, ಸಾಂಕೇತಿಕವಾಗಿ ಗೌರವ ಕೊಡ್ತೀವಿ ಅಂತ. ಎಷ್ಟೋ ಬಾರಿ ಲೋಕದಲ್ಲಿ ಕನ್ಸೆನ್ಷಿಯಸ್ ಅಂತಂತೀವಲ್ಲ, ಅಂಗೀಕಾರದಿಂದ ನಡೀತಕ್ಕಂಥದ್ದು ಹಾಗೆ. ಒಪ್ಪಿಕೊಳ್ತೀವಿ, ಇವರು ದೊಡ್ಡವರು, ಇವ್ರನ್ನ ಆಧರಿಸೋಣ ಅಂತ, ಇವರು ಇಂಥ ಒಂದು ಸಂಗೀತ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಲಿ ಅಂತ. ಹಾಗಂದರೆ ಮಿಕ್ಕರು ಯಾರಿಗೂ ಯೋಗ್ಯತೆ ಇಲ್ಲ ಅಂತಲ್ಲ, ಇವರು ಕೆಲಸ ಮಾಡಿದ್ದಾರೆ ದೊಡ್ಡವರು, ಮಿಕ್ಕವ್ರಿಗೂ ಅವರವ್ರ ಸರದಿ ಬರುತ್ತದೆ ಅನ್ನುವಂತೆ ಮಾಡುವುದು ಅದು ಸಾಮೋಪಾಯದಿಂದ ನಡೀತಕ್ಕಂಥದ್ದು. ಮತ್ತು ಇನ್ನು ಕೆಲವರಿಗೆ ನೋಡಿ, ನಿಮಗೆ ನಾವು ಹೆಚ್ಚಿನ ಬೆಂಬಲವನ್ನು ಕೊಡ್ತೀವಿ, ನೀವು ನಮಗೆ ಕಪ್ಪ ಕಾಣಿಕೆ ಕೊಡಿ, ಆ ಮೂಲಕವಾಗಿ ನಮ್ಮ ಚಕ್ರವರ್ತಿತ್ವವನ್ನು ಒಪ್ಪಿಕೊಳ್ಳಿ ಅಂತ ದುಡ್ಡು ಕಾಸು ವ್ಯವಹಾರ ಕೊಟ್ಟು ಮಾಡಿಸ್ತಕ್ಕಂಥದ್ದು ದಾನ. ಮತ್ತು ಇನ್ನು ಮಿಕ್ಕವರಲ್ಲಿ ಶತ್ರುಗಳಲ್ಲಿ ಭೇದೋಪಾಯದಿಂದ ಗೆಲ್ಲುವುದು, ಇಲ್ಲ ದಂಡೋಪಾಯದಿಂದ ಗೆಲ್ಲುವುದು, ಹೀಗೆ ಚತುರುಪಾಯಗಳಿಂದ ಬೇರೆ ಬೇರೆ ರಾಜರುಗಳನ್ನು ಒಪ್ಪಿಸಿ ಗೆದ್ದು ಆಮೇಲೆ ಚಕ್ರವರ್ತಿತ್ವ ಪಡ್ಕೊಂಡಿದ್ದರ ಸಂಕೇತವಾಗಿ ಯಜ್ಞ. ಈ ಯಜ್ಞಗಳಿಗೆ ಬಲ ಬರೋದು ಯಾವಾಗ ಅಂದರೆ ಅವು ಲೋಕದಲ್ಲೂ ಅದೇ ರೀತಿಯ ಆಚರಣೆಗೆ ಒಳಗಾದಾಗ. ಹಾಗಲ್ಲದೆ ಯಾರೂ ರಾಜತ್ವವೇ ಗೌರವ ಕೊಡದೇ ಇರುವಂಥ ಸನ್ನಿವೇಶದಲ್ಲಿ ನಾವು ರಾಜಸೂಯಾಗ ಮಾಡಿದ್ವಿ ಅಂದ್ಬಿಟ್ರೆ ಹೇಗೆ? ಹಲವು ವರ್ಷಗಳ ಹಿಂದೆ, ಸುಮಾರು 25-30 ವರ್ಷಗಳಿಗೂ ಹಿಂದೆ ಹೈದರಾಬಾದ್ನಲ್ಲಿ ಯಾರೋ ಅಶ್ವಮೇಧ ಯಾಗ ಮಾಡಿದ್ರು ಅಂತ. ಯಾವುದೋ ಜಟಕಾ ಸಾಬಿ ಕುದುರೆಯನ್ನು ತೆಗೆದುಕೊಂಡು ಬಂದು ಹೈದರಾಬಾದ್ ರಸ್ತೆಗಳಲ್ಲೆಲ್ಲ ಏನೋ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಅಶ್ವಮೇಧ ಯಾಗ ಆನಿಕೆ ಜೈಮು 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 ಅಂತ ರೆಕಾರ್ಡ್ ಪ್ಲೇ ಮಾಡಿಬಿಟ್ಟು ಓಡಾಡಿಸ್ಬಿಟ್ರೆ ಅಶ್ವಮೇಧ ಯಾಗ ಆಗೋದಿಲ್ಲ. ಅಂದರೆ
ಸಾಂಕೇತಿಕವಾಗಿ ಮಾಡಿದ್ರೆ ಅದಂಥದ್ದೇನೂ ಪ್ರಯೋಜನವಾಗತಕ್ಕಂಥದ್ದಲ್ಲ. ಪುಷ್ಪಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಂತಂದರೆ ಅಕ್ಷತೆನೇ ದೇವರ ತಲೆ ಮೇಲೆ ಬೀಳೋದು, ಹೂಗೇನು ಬೀಳತಕ್ಕಂಥದ್ದಲ್ಲ. ಹಾಗಾಗಿ ಅದು ಸಂಕೇತವಾಗುತ್ತದೆ. ಅಶ್ವಮೇಧದ ಮೂಲ ತಾತ್ಪರ್ಯ ರಾಜ್ಯ ವಿಸ್ತರಣೆ. ಕುದುರೆಯನ್ನು ಎಲ್ಲ ಕಡೆಗೂ ಕಳಿಸಿ ಅದು ಹೋದಲ್ಲೆಲ್ಲ ಅದಕ್ಕೆ ಬೆಂಗಾವಲಾಗಿ 100 ಜನ ಭಟರಿರಬೇಕು. ಅವರ ಸಂಖ್ಯೆ ಎಷ್ಟು, ಅದರೊಳಗೆ ಬಿಲ್ಗಾರರು ಎಷ್ಟಿರಬೇಕು, ಎಲ್ಲ ಕೂಡ ಶತಪಥಾದಿ ಬ್ರಾಹ್ಮಣಗಳ ಗ್ರಂಥಗಳಲ್ಲಿ ಬರುತ್ತದೆ. ಅಲ್ಲಿ ಅವರು ಕುದುರೆಯನ್ನು ಬೆಂಗಾವಲಾಗಿ ಕಾದುಕೊಂಡು ಹೋದಾಗ ಅದು ಎಲ್ಲಿ ಹೋದಲ್ಲೆಲ್ಲ ನಮ್ಮ ಜಾಗ ಅಂತ ಅನ್ನೋದು. ಆಗ ಸಹಜವಾಗಿ ಅದು ತಮ್ಮದು ಅಂತ ಭಾವಿಸಿಕೊಂಡವರು ವಿರೋಧಿಸ್ತಾರೆ. ವಿರೋಧಿಸಿದವ್ರ ಜೊತೆಗೆ ಯುದ್ಧ ಮಾಡಬೇಕಾಗುತ್ತದೆ. ಕುದುರೆಯನ್ನು ಕಟ್ಟೋದು ಅಂತಂದರೆ ನಾನು ಇದು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ, ಈ ಕುದುರೆ ನಾನೇ ಇಟ್ಕೊಂಡು ನಾನೇ ಯಜ್ಞ ಮಾಡ್ತೀನಿ, ನಾನು ಓಡಿಸ್ತೀನಿ ಈ ಕುದುರೆನ, ಅದು ಓಡಿದ ಜಾಗವೆಲ್ಲ ನನಗೆ ಅಂತ. ಅಂದರೆ ಹಿಂದೆ ಎಲ್ಲ ಬಹಳ ಹಿಂದೆ ಅಂದರೆ ಶತಶತಮಾನಗಳಿಗೂ ಹಿಂದೆ ಎಲ್ಲ ಕಡೆ ಕಾಡು ಎಲ್ಲ ಇದ್ದಾಗ ಎಲ್ಲೆಗಳನ್ನು ಗುರುತು ಮಾಡ್ಕೊಳ್ಬೇಕಾಗಿತ್ತಲ್ಲ, ಟೆರಿಟರೀಸ್ ಡಿಫೈನ್ ಮಾಡ್ಕೊಳ್ಬೇಕಲ್ಲ. ಆಗ ಈ ರೀತಿಯಾಗಿ ಮಾಡಿ ಈ ಕುದುರೆ ಓಡಾಡದಲ್ಲೆಲ್ಲ ನಮ್ಮ ಜಾಗ ಅಂಥೇಳಿ ಈ ಕುರುಕ್ಷೇತ್ರವನ್ನು ಹಾಗೆ ಹಸ್ತಿ ಮಹಾರಾಜ ಉತ್ತನಂತೆ ಬಂಗಾರದ ನೇಗಿಲಿಂದ ಉತ್ತು ಧರ್ಮದ ಬೆಳೆಯನ್ನು ಬೆಳೆದ ಅಂತೆಲ್ಲ ಹೇಳ್ತಾರೆ. ಅಂದರೆ ಅದಷ್ಟು ಜಾಗ ತನ್ನದು ಅಂತ ಮಾಡಿಕೊಳ್ಳೋದು. ನೀವು ಆಸ್ಟ್ರೇಲಿಯಾ ಇತ್ಯಾದಿ ಖಂಡಗಳಿಗೆ ಈಚಿನ ಕಾಲಕ್ಕೆ ವಲಸೆ ಹೋದಂಥ ಜನ ಅವರು ಎಲ್ಲಿ ಕಾಣುತ್ತದೆಯೋ ಅಲ್ಲೆಲ್ಲ ಬೇಲಿ ಹಾಕ್ಕೊಂಡಿದ್ದು ನಂಬುದು ಅಂತಂದರು. ಈಗ ಎಷ್ಟೋ ಕ್ರೈಸ್ತ ಮತಗಳವರು ಇವರೆಲ್ಲ ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ಶಿಲುಬೆ ನೆಟ್ಬಿಟ್ಟು ಅದು ನಂಬುದು ಅಂತ ಅನ್ನುವಂಥದ್ದನ್ನು ಈಗಲೇ ನೋಡ್ತಾ ಇದ್ದೀವಿ ಬೇಕಾದಷ್ಟು ಕಡೆ. ಅಮೆರಿಕಾದಲ್ಲಿ ಹಾಗೇನೆ ಈಗ ಒಂದು 300-400 ವರ್ಷಗಳ ಕೆಳಗಡೆ ಆಗಿದ್ದು ಅದೇ ಥರ. ಯುರೋಪ್ನಿಂದ ಹೋದವರು ತಮ್ಮದು ಜಾಗ ಅಂತ ಅಂದುಕೊಂಡಿದ್ದನೂ ಅದಷ್ಟನ್ನು ತಮ್ಮದಾಗಿ ಅನೌನ್ಸ್ ಮಾಡ್ಕೋತಾ ಇದ್ರು. ಮಾಡಿಕೊಂಡ ಮೇಲೆ ಯಾರಾದರೂ ಪ್ರತಿರೋಧ ಮಾಡಿದ್ರೆ ಡಿಫೆಂಡ್ ಮಾಡ್ಕೋಬೇಕು. ಅದಕ್ಕೆ ಅವರು ಬೇಕಾದಂತೆ ತುಪಾಕಿಗಳು ಅವು ಇವು ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ರು. ಹೀಗೆ ಆ ದಂಡ ಪ್ರಯೋಗಕ್ಕೆ, ಅಧಿಕಾರಕ್ಕೆ, ಎಲ್ಲದಕ್ಕೆ ಅವಕಾಶ ಇದ್ದಲ್ಲಿ ಆಗ ಅದಕ್ಕೆ ಒಂದು ಅರ್ಥ ಬರುತ್ತದೆ. ಹಾಗಲ್ಲವಾದರೆ ಏನೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಈಗ ಯಾವುದಾದ್ರೂ ಒಂದು ಹೊಸ ಸ್ಮೃತಿಯನ್ನು ಬರೀಬೇಕು, ಧರ್ಮಶಾಸ್ತ್ರಗಳ ತರಹ ಒಂದು ಹೊಸ ಧರ್ಮಶಾಸ್ತ್ರ ಗ್ರಂಥ ಬರೀಬೇಕು, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಆ ರೀತಿಯಾಗಿ ಒಂದು ಹೊಸ ಸ್ಮೃತಿ ಬರೀಬೇಕು ಅಂತ. ನಾನು ಕಾಲೇಜ್ ಓದ್ತಾ ಇದ್ದಾಗ ಧರ್ಮಶಾಸ್ತ್ರ ಎಲ್ಲ ಓದ್ತಾ ಇಂಜಿನಿಯರಿಂಗ್ ಕಾಲೇಜಿನ ಸೇರಿದ ಹೊಸ್ತು ಮನು, ಯಾಜ್ಞವಲ್ಕ್ಯ ಇವರುಗಳನ್ನೆಲ್ಲ ಓದಿಕೊಂಡು ಈ ಕಾಲಕ್ಕಾಗುವಂತೆ ಒಂದು ಹೊಸ ಸ್ಮೃತಿ ಬರೀಬೇಕು ಅಂತ ಅಂದುಕೊಂಡು ಶುರುನೂ ಮಾಡಿದೆ. ನನ್ನ ಗೋತ್ರ ಕಾಶ್ಯಪ ಗೋತ್ರವಾಗಿದ್ದರೆ ಕಾಶ್ಯಪ ಸ್ಮೃತಿ ಅಂತ ಯಾವುದು ಸ್ಮೃತಿ ಬೇರೆ ಇಲ್ಲ, ಅದಕ್ಕೆ ಕಾಶ್ಯಪ ಸ್ಮೃತಿ ಅಂತ ಬರೆಯೋಣ ಅಂತ. ಆಮೇಲೆ ಹಲವು ವರ್ಷ ಆದಮೇಲೆ ನನಗೆ ಗೊತ್ತಾಯಿತು, ಸ್ಮೃತಿಯನ್ನು ಬರೆಯೋದು ದೊಡ್ಡದಲ್ಲ. ಒಂದಷ್ಟು ಸಂಸ್ಕೃತ ಗೊತ್ತಿದ್ರೆ ಧರ್ಮಶಾಸ್ತ್ರ ಅಷ್ಟು ಇಷ್ಟು ಓದಿಕೊಂಡ್ರೆ ಏನೋ ಸುಭದ್ರೋವ ಅಭದ್ರೋವ ಕುಂತಿಪುತ್ರೋ ವಿನಾಯಕ ಅಂತ ಬರೀಬಹುದು. ಈ ಸ್ಮೃತಿಯನ್ನು ಯಾರು ಎಂಡಾರ್ಸ್ ಮಾಡೋದು, ಯಾರು ಇಂಪ್ಲಿಮೆಂಟ್ ಮಾಡೋದು? ನಾವು ನಮಗೆ ಕಾನೂನುಗಳ ರಚನೆ ಮಾಡ್ಕೊಳ್ಬಹುದು, ಆದರೆ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ಒಂದಿದ್ದು ಆ ಕಾನೂನುಗಳನ್ನು ಅದು ನಡೆಸಬೇಕಲ್ಲ. ನಮಗೆ ಬೇಕಾಗಿರೋ ಸಿಲೆಬಸ್ಸನ್ನು ನಾವು ಮಾಡ್ಕೊಂಡು ಬಿಡ್ಬೋದು, ಸ್ಕೂಲು ಕಟ್ಕೊಂಡು ಬಿಡ್ಬೋದು. ಆದರೆ ನಾವು ಕೊಟ್ಟ ಡಿಗ್ರಿಗೆ ಜಗತ್ತಿನಲ್ಲಿ ಬೆಲೆ ಕೊಡುವಂಥ ವಿಶ್ವವಿದ್ಯಾಲಯದ ಅಂಗೀಕಾರ ಬೇಕು. ಹೀಗೆ ನೋಡಿದ ತಕ್ಷಣವೇ ಅಧಿಕಾರ ಅಂದರೆ ಅದು ಅಥಾರಿಟಿ ಅಂತಂದರೆ ಆ ಅರ್ಥದಲ್ಲಿ ಬರ್ತದೆ. ಹೀಗಾಗಿ ಆ ಅಥಾರಿಟಿ ಬೇಕು. ಅಥಾರಿಟಿ ಇಲ್ಲದೆ ಇದ್ದಾಗ ಈ ರಾಜಸೂಯ, ಅಶ್ವಮೇಧ ಇವೆಲ್ಲ ವಿಡಂಬನೆಯಾಗುತ್ತೆ. ಅಥಾರಿಟಿ ಇದ್ದಾಗ ಅವುಗಳಿಗೆ ಸಂಪೂರ್ಣವಾಗಿ ಸತ್ವ ಇರುತ್ತದೆ. ಈಗ ನಮ್ಮಲ್ಲಿ ಎಷ್ಟೋ ಬಾರಿ ಪೂಜೆಗಳು, ವ್ರತಗಳು ಇತ್ಯಾದಿ ಮಾಡುವಾಗ ಅದು ಇಂಥ ಫಲ ಕೊಡುತ್ತದೆ ಅಂತಂದರೆ ಕೊಟ್ಟೆ ಕೊಡಬೇಕು ಅಂತನ್ನುವ ವಿಶ್ವಾಸ ಎಲ್ಲಿದೆ? ಮಾಡಿಸೋರಿಗೆ, ಮಾಡುವವರಿಗೆ ಯಾರಿಗಾದರೂ ಇದೆಯಾ? ಪಾಪ ಇಲ್ಲ. ಅಂದರೆ ಅದೇನೋ ಒಂದು ಮಾಡಬೇಕು ಅಂತ ನಡೆಯುತ್ತದೆ ಅಷ್ಟೇ. ಅದು ಕಾಣದ್ದು ಪರೋಕ್ಷ ಬೇರೆ. ಹೀಗಾಗಿ ಕಾಣುವ ಸಂದರ್ಭ ಇದ್ದಾಗಲಂತೂ ಮತ್ತೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹಿಂದೆ ಎಲ್ಲ ನೃತ್ಯವನ್ನು ಪ್ರಸ್ತುತಿ ಮಾಡುವಾಗ ರಂಗಪ್ರವೇಶ ಅಂತ ಈಗೇನು ಕರೀತಾರೆ, ಅರಂಗೇಟ್ರಂ, ಅರಂಗಂ ಅಂತಂದರೆ ತಮಿಳಿನಲ್ಲಿ ರಂಗ. ತಮಿಳು ವ್ಯಾಕರಣದ ಪ್ರಕಾರ ರ ಮತ್ತು ಲ ಅನ್ನುವ ಅಕ್ಷರಗಳಿಂದ ಯಾವ ಪದವೂ ಮೊದಲಾಗುವಂತೆ ಇಲ್ಲ. ಆಗ ಅ ಅಥವಾ ಈ ಇತ್ಯಾದಿಗಳು ಬರ್ತಾರೆ. ಇಲಂಗೈ ಅಂತ ಹೇಳ್ತಾರೆ, ಇಲಕ್ಕುವನ್ ಅಂತ ಹೇಳ್ತಾರೆ ಲಕ್ಷ್ಮಣನಿಗೆ. ಅರಂಗಂ ಅಂತ ಹೇಳ್ಬಿಟ್ಟು ಅಂತಾರೆ, ರಂಗಸ್ಥಳ ಅಂತ. ರಾಜಾನೇ ಅರಶನ್ ಅಂತಾಗಿದೆ. ರಾಜ ಅನ್ನೋದು ಅರಶ, ಅರಾಜ ಅಂತಾಗಿದೆ. ಒಟ್ಟಿನಲ್ಲಿ ಆ ರಂಗಾರೋಹಣ, ರಂಗಂ ಏಟ್ರಂ ಅದಂದರೆ ಅರಂಗ ಏಟ್ರಂ, ಹತ್ತಿಸ್ತಕ್ಕಂಥದ್ದು ರಂಗಾರೋಹಣ, ರಂಗಕ್ಕೆ ಹತ್ತಿಸುವಂಥ ಕೆಲಸ ಅಂತ. ಆಗ ವಿದ್ವಾಂಸರನ್ನೆಲ್ಲ ಕರೀತಾ ಇದ್ರು. ಆ ವಿದ್ವಾಂಸರು ಅಲ್ಲಿಂದಲ್ಲಿಗೆ ಸವಾಲುಗಳನ್ನು ಕೊಟ್ಟು ಈ ತಾಳಕ್ಕೆ, ಈ ರಾಗಕ್ಕೆ ಇಂಥ ವರ್ಣವನ್ನು ಮಾಡಮ್ಮ,
ಇದನ್ನು ನೀನು ತಿಲ್ಲಾನವಾಗಿ ಮಾಡು, ಈ ಪದವೋ ಜಾವಳಿನೋ ನನಗೆ ಹಾಡ್ತೀನಿ, ನೀನು ಮಾಡಿ ತೋರಿಸು ಅಂತ ಒಂದು ಪರೀಕ್ಷೆಯಂತೆ ಮಾಡ್ತಾಯಿದ್ರು. ಎವ್ರಿಥಿಂಗ್ ವಾಸ್ ದೆನ್ ಆ್ಯಂಡ್ ದೇರ್ ಸ್ಪಾಂಟೇನಿಯಸ್. ಈಗ ಅದಕ್ಕಾಗಿ ಮಾಮೂಲಿ ಪಾಠ ಎಲ್ಲ ಕಲಿಸೋದಲ್ಲದೆ ಟೀಚರು ಒಂದು 6 ತಿಂಗಳು ಎಕ್ಸ್ಟ್ರಾ ಕ್ಲಾಸನ್ನು ತೆಗೆದುಕೊಂಡು ಅವ್ರಿಗೊಂದು 8 ಐಟಮನ್ನು ಪಾಪ ಅಭ್ಯಾಸ ಮಾಡಿಸಿರ್ತಾರೆ, ಪುಷ್ಪಾಂಜಲಿಯಿಂದ ತಿಲ್ಲಾನದವರೆಗೆ. ಹಾಗಾಗಿ ಅವ್ರು ಗಿಣಿ ಪಾಠ ಅದನ್ನು ಒಪ್ಪಿಸ್ತಾರೆ. ಯಾರು ಬಂದ್ಬಿಟ್ಟು ಇಲ್ಲ ಹಿಡಕೋ ಬಿಡಬೇಡ, ಮಾಡಬೇಕಾಗಿಲ್ಲ ಪುರಂದರದಾಸರ ಪದವನ್ನು, ಈಗ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ, ಅದನ್ನು ಮಾಡು, ನೀನು ಆನಂದ ಭೈರವಿನಲ್ಲಿ ಹಾಡು, ನಾನು ಹಾಡ್ತೀನಿ, ನೀನು ಕುಣಿ ಅದಕ್ಕೆ ಅಂತಂದರೆ ಬೆಬ್ಬೆಬ್ಬೆ ಅಂತ ಅನ್ನಬೇಕಾಗುತ್ತದೆ. ಅಂದರೆ ಆಗ ಇದು ಬೇರೆಯ ರೂಪ ತಗೊಂಡು ಬಿಡುತ್ತೆ. ಆದರೆ ಇಲ್ಲಿ ಧರ್ಮರಾಜ ಮಾಡಿದ್ರೊಳಗೆ ಅದು ಪೂರ್ಣವಾಗಿ ಆ ಅಥಾರಿಟಿ, ಅಧಿಕಾರ ಇದ್ದಂಥ ಕಾಲವಾಗಿದ್ದರಿಂದ ಎಲ್ಲರೂ ಒಪ್ಪುತ್ತಾ ಇದ್ರು. ಅದನ್ನು ಇಲ್ಲಿ ಸ್ವನಯ ಸಂಪದೈವ ಸಾಧಿತ ಅಖಿಲ ನೃಪಂ, ಹಾಗಿದ್ದೀಯಾ ಕಿಂಪರಸ್ಯ ಸಗುಣ ಸಮಶ್ನುತೆ, ಅದರಿಂದ ನಿನಗೆ ಬೇರೆಯ ಯಾರದೇ ನೆರವು, ಬೇರೆ ಯಾವುದೇ ಸಹಾಯ ಎಂಥದ್ದೂ ಬೇಕಾಗಿಲ್ಲ. ಅದು ಹೇಗೆ? ಪಥ್ಯವೃತ್ತಿರಪಿ ಯದ್ಯರೋಗಿತಾಂ, ಅಂದರೆ ಪಥ್ಯ ಚೆನ್ನಾಗಿ ಮಾಡಬೇಕಾಗಿದ್ದು ಯಾರು? ರೋಗ ಇದ್ದವನು ಪಥ್ಯ ಮಾಡಬೇಕಾಗುತ್ತದೆ. ರೋಗವೇ ಇಲ್ಲದೇ ಇದ್ದ ಆರೋಗ್ಯವಂತನಿಗೆ ವೈದ್ಯ ಪಥ್ಯ ಇತ್ಯಾದಿಗಳೆಲ್ಲ ಎಲ್ಲಿ ಬೇಕಾಗುತ್ತದೆ? ನನ್ನದೆಲ್ಲ ಆ ರೀತಿಯಾಗಿ ವೈದ್ಯಕೀಯದ ಪಥ್ಯದ ಆ ರೀತಿಯಾದ ಕೆಲಸ ಇನ್ಯಾವುದೂ ಅಲ್ಲ. ಅಪಥ್ಯವೃತ್ತೇ ಆರೋಗ್ಯಂ ಔಷಧ ಸಾಧ್ಯತ್ವಾತ್ ಭಿಷಜೋ ಗುಣೋಸ್ತು ಹಿತಮೇಧ್ಯಾಶಿನಃ ನ ತಥೇತಿ ಅರ್ಥ ಅಂತ ಮಲ್ಲಿನಾಥ ವಿವರಿಸ್ತಾನೆ. ಯಾರು ಸಹಜವಾಗಿ ಸ್ವಸ್ಥವೃತ್ತ ಅಂದರೆ ಹೆಲ್ದಿ ರೊಟೀನ್ ಅಂತ ಯಾವುದನ್ನು ಆರೋಗ್ಯಕರವಾದ ಚಟುವಟಿಕೆಗಳು ಅಂತ ಇಟ್ಕೊಂಡಿದ್ದಾರೋ ಅವರಿಗೆ ವೈದ್ಯ ಬೇಕಾಗಿಯೇ ಇಲ್ಲ, ಅವರಿಗೆ ಆ ಔಷಧ ಇತ್ಯಾದಿಗಳು ಯಾವುದೂ ಬೇಕಿಲ್ಲ. ಆಹಾರ ಮತ್ತು ಸ್ವಸ್ಥವೃತ್ತದಿಂದಲೇ ಸರಿಯಾಗ್ತಾ ಇದೆ ಅಂತ ಗೊತ್ತಾಗುತ್ತದೆ. ಅದನ್ನು ತುಂಬ ಸುಂದರವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾನೆ, ಆಯುರ್ವೇದದ ದೃಷ್ಟಾಂತ. ತತ್ಸುರಾಜ್ಞಿ ಭವತಿ ಸ್ಥಿತೇ ಪುನಃ ಕಕ್ರತುಂ ಯಜತು ರಾಜಲಕ್ಷಣಂ ಉದ್ಧತೌ ಭವತಿ ಕಸ್ಯ ವಾ ಭುವ ಶ್ರೀವರಾಹಮಪಹಾಯ ಯೋಗ್ಯತಾ. ಮತ್ತೆ ನೀನಲ್ಲದೆ ಇನ್ಯಾರು ರಾಜಸೂಯ ಮಾಡಬೇಕು ಧರ್ಮರಾಜ? ಶ್ರೀವರಾಹಮಪಹಾಯ ಕಸ್ಯ ವಾ ಭುವ ಉದ್ಧತೌ ಯೋಗ್ಯತಾ ವರ್ತತೆ. ವರಾಹಸ್ವಾಮಿ, ಆದಿವರಾಹ, ಯಜ್ಞವರಾಹ, ಭೂವರಾಹ ಅಂತೆಲ್ಲ ಕರಿತೀವಲ್ಲ, ಆತ ಬಿಟ್ಟು ಮತ್ತಾರು ಭೂಮಿಯನ್ನು ಧರಿಸೋದಕ್ಕೆ ಸಾಧ್ಯ? ಹಾಗಾಗಿ ನೀನು ಮಾಡಬೇಕಾದದ್ದು ಅಂತ ಮತ್ತೊಂದು ದೃಷ್ಟಾಂತ ಅಲಂಕಾರದ ಪದ್ಯವನ್ನು ಹೇಳ್ತಾನೆ ಕವಿ. ದೃಷ್ಟಾಂತ ಉಪದೇಶ, ನೀತಿ, ಮೌಲ್ಯ ಇವುಗಳಿಗೆ ತುಂಬ ಚೆನ್ನಾಗಿ ಒದಗಿ ಬರತಕ್ಕಂಥ ಅಲಂಕಾರ. ಶಾಸನೇಪಿ ಗುರು ನಿವ್ಯವಸ್ಥಿತಂ ಕೃತ್ಯವಸ್ತುಷು ನಿಯುಂಕ್ಷ್ವ ಕಾಮತಃ ತ್ವತ್ಪ್ರಯೋಜನ ಧನಂ ಧನಂಜಯಾದನ್ಯಯೇಷ ಇತಿ ಮಾಂಚ ಮಾವಗಾಹ. ಮತ್ತು ಈ ಒಂದು ಕೆಲಸದಲ್ಲಿ ನಿನಗೆ ಏನು ಬೇಕೋ ಆ ರೀತಿ ನನ್ನನ್ನು ನಿಯುಂಕ್ಷ್ವ, ನನ್ನನ್ನು ಹೇಗೆ ಬೇಕೋ ಹಾಗೆ ನಿಯೋಜಿಸು. ಯು ಜಸ್ಟ್ ಡಿಸ್ಪೋಸ್ ಮೀ ಆ್ಯಸ್ ಯು ಲೈಕ್, ಐ ಆಮ್ ಅಟ್ ಯುವರ್ ಡಿಸ್ಪೋಸಲ್ ಅಂತಂತೀವಲ್ಲ ಹಾಗೆ. ಶಾಸನೇ ಗುರುಣಿ ವ್ಯವಸ್ಥಿತಂ, ನೀನು ಎಷ್ಟು ದೊಡ್ಡ ಕಠಿಣವಾದಂಥ ಶಾಸನ, ಎಂಥ ದುಷ್ಕರವಾದ ಕೆಲಸ ಹೇಳಿದ್ರೂ ಸರಿ ನಾನು ಮಾಡ್ತೀನಿ. ತತ್ಪ್ರಯೋಜನ ಧನಂ ಧನಂಜಯ ಧನ್ಯೇಷ ಇತಿ ಮಾಂಚ ಮಾ ಅವಗಾಹ. ನೀನು ಅರ್ಜುನನಿಗಿಂತ ನನ್ನನ್ನು ಬೇರೆಯವನ್ನಾಗಿ ನೋಡಬೇಡ ಅಂತ. ಅಂದರೆ ನಿನ್ನ ತಮ್ಮಂದರಲ್ಲೊಬ್ಬ, ನಿನ್ನ ವಶಂವದ ನಾನು, ಐ ಆಮ್ ಅಟ್ ಯುವರ್ ಸರ್ವೀಸ್ ಅಂತನ್ನುವ ಭಾವದಿಂದ ನನ್ನನ್ನು ನೋಡು ಅಂತ ಹೇಳ್ತಾನೆ. ಎಷ್ಟು ದೊಡ್ಡ ಭಾವ ಕೃಷ್ಣನದು. ಇದು ಬೂಟಾಟಿಕೆಗೆ ಹೇಳಿದ್ದಲ್ಲ, ಪ್ರಾಮಾಣಿಕವಾಗಿ ಆತ ಮೂಲ ಮಹಾಭಾರತದ ಪ್ರಕಾರ ನೋಡಿದಾಗ ರಾಜಸೂಯದಲ್ಲಿ ಅವನು ಮಾಡಿದ ಕೆಲಸ ಯಾರೂ ಮಾಡದೇ ಇದ್ದಂಥದ್ದು. ಬಂದವರಿಗೆಲ್ಲ ಕಾಲು ತೊಳೆದು ಸತ್ಕಾರ ಮಾಡತಕ್ಕಂಥ ಆ ಕೆಲಸವನ್ನು, ಪಾದೋದಕ ಕೊಡುವುದು, ಪಾದ ಪ್ರಕ್ಷಾಲನ ಮಾಡುವುದು, ಇಂಥ ಕೆಲಸವನ್ನು ಮಾಡ್ತಿದ್ದ. ಮತ್ತು ಅವನು ಇಡೀ ಯಜ್ಞವನ್ನು ರಕ್ಷಣೆ ಮಾಡೋದಕ್ಕೆ ಮೇಲ್ವಿಚಾರಕನಾಗಿ ಕೂಡ ನಿಂತುಕೊಂಡ ಅಂತ ಗೊತ್ತಾಗುತ್ತೆ. ಯಜ್ಞಪುರುಷ, ಯಜ್ಞವೇ ಅವನ ಮತ್ತೊಂದು ಹೆಸರು ಕೂಡ ಆಗಿದ್ದಲ್ವ. ಇದು ನಾವು ಇಲ್ಲಿ ಗಮನಿಸಬೇಕಾದದ್ದು. ಅಂದರೆ ಕೃಷ್ಣ ಮಾತಿನ ಮನುಷ್ಯ ಅಲ್ಲ, ಕೃತಿಯ ಮನುಷ್ಯ. ಕೆಲಸ ಮಾಡಿ ತೋರಿಸಬಲ್ಲವನಾಗಿದ್ದ. ಅವನಿಗೆ ಶಿಶುಪಾಲನ ಮೇಲೆ ಬೇಕಾದಷ್ಟು ಕೋಪ ಬಂದಿದ್ದರೂ ತಡ್ಕೊಂಡಿದ್ದಿದ್ದು ಯಾತಕ್ಕೆ ಅಂದರೆ ಈ ಯಜ್ಞ ಭಂಗವಾಗಬಾರದು. ಏನೋ ಒಂದು ಮದುವೆ ಸಮಾರಂಭ ಇತ್ಯಾದಿ ನಡೀತಾ ಇರುತ್ತೆ, ಯಾರೋ ತಗಾದೆ ಎತ್ತಾರೆ, ಜಗಳ ಶುರು ಮಾಡ್ಕೋತಾರೆ. ಆಗ ಜಗಳ ಪ್ರಕೋಪಕ್ಕೆ ಹೋಗದಂತೆ ನೋಡಬೇಕಾದದ್ದು ವಿವೇಕಿಗಳ ಕರ್ತವ್ಯ. ಹಶ್ಯಪ್ ಮಾಡಬೇಕು, ಅಲ್ಲಿಂದಲ್ಲಿಗೆ ಅದಕ್ಕೆ ತಣ್ಣೀರು ಚಿಮ್ಕಿಸ್ಬೇಕು. ಹಾಗಲ್ಲದೆ ಇದ್ದರೆ ಕೆಲಸ ಕೆಡುತ್ತದೆ ಅಂತ. ಈ ಮದುವೆಗಳಲ್ಲಿ ಈಗೆಲ್ಲ ಪರವಾಗಿಲ್ಲ, ಮುಂಚೆ ಎಲ್ಲ ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡ್ತಾ ಇತ್ತು. ನಾನೇ ನನ್ನ ಕ್ಲಾಸ್ಮೇಟ್ ಮದುವೆನಲ್ಲಿ ನೋಡಿದ್ದೀನಿ ಮೈಸೂರಿನಲ್ಲಿ. ವರಪೂಜೆಗೆ ಮುನ್ನ
ಇಲ್ಲಿಂದ ಎಲ್ಲ ಹೋದಂಥವ್ರು ಬೆಂಗಳೂರಿಂದ ಬೀಗರು ಎಲ್ಲ ಕೂತ್ಕೊಂಡು ಮಾಮೂಲಿ ತಿಂಡಿ ಇತ್ತೇ ಇದೆಯಲ್ಲ, ಕೇಸರಿ ಬಾತು, ವಾಂಗಿ ಬಾತು, ಪಕೋಡ, ಬೋಂಡ ಯಾವುದೋ ಒಂದು ಬಡಿಸ್ತಾರೆ. ಹಾಗೆ ಬಡಿಸಿದಾಗ ಆ ವರನ ಈ ತಟ್ಟೆ ಬೆಳ್ಳಿ ತಟ್ಟೆ ಕೊಡಬೇಕಿತ್ತು. ಅದು ಬಾಳೆ ಎಲೆಯಲ್ಲಿ ಹಾಕಿಕೊಟ್ಬಿಟ್ರು. ಬಾಳೆ ಎಲೆ ಮೇಲೆ ಬೆಳ್ಳಿ ತಟ್ಟೆ ಇಡಬೇಕು, ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಬಾಳೆ ಎಲೆನಾದ್ರೂ ಇಡಬೇಕು, ಒಟ್ಟಲ್ಲಿ ಬೆಳ್ಳಿ ಸಾಹಚರ್ಯ ಇರಬೇಕು. ಅದು ಮಾಡದೇ ಇದ್ದರು ಅಂತ ಹೇಳ್ಬಿಟ್ಟಿದ್ರು. ಅವ್ರ ತಾಯಿ ಇದ್ಕೊಂಡು ಹೇಳೋ ಮದುವೆನೂ ಬೇಡ, ಎಂಥದ್ದು ಬೇಡ ಅಂತ ಶುರು ಮಾಡಿದ್ರು. ಆಮೇಲೆ ಅವನಿಗೆ ಪಾಪ ಹಸಿವಾಗಿದೆ, ಬೆಂಗಳೂರಿಂದ 3-3 ಗಂಟೆ ಪ್ರಯಾಣ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ನಾನೀಗ ಹೇಳ್ಬೇಕಾ ತಿನ್ನಬೇಕಾ ನೀನೇ ಹೇಳು ಅಂತ ಕೇಳ್ತಿದ್ದ. ಆಮೇಲೆ ತಿನ್ನಪ್ಪ ಮೊದಲು ಪರವಾಗಿಲ್ಲ, ಆಮೇಲೆ ತಗಾದೆ ಪೈಸಲ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟಿದ್ವಿ. ಹಾಗೆ ಸಣ್ಣ ಸಣ್ಣ ವಿಷಯಗಳಿಗೆ ಮಹಾಯುದ್ಧಗಳು ನಡೀತಾ ಇದ್ದವು. ಅದು ಯುಕ್ತವಲ್ಲ. ಈ ಎಲ್ಲ ಕಾರಣಗಳಿಂದ ಕೃಷ್ಣ ಬಹಳ ಎಚ್ಚರ ವಹಿಸಿ ಯಜ್ಞ ರಕ್ಷಕನಾಗಿದ್ದ. ಎಸ್ತವೇಹ ಸವನೇನ ಭೂಪತಿ ಕರ್ಮ ಕರ್ಮ ಕರವತ್ ಕರ್ಮ ಕರ್ಮ ಕರವತ್ ಕರಿಷ್ಯತಿ ತಸ್ಯ ನೇಷ್ಯತಿ ವಪುಃ ಬಂಧತಾಂ ಬಂಧುರೇಶ ಜಗತಾಂ ಸುದರ್ಶನ. ಇಲ್ಲಿಯೇ ಅವನು ಭವಿಷ್ಯತ್ ಕಾಲದ ಸೂಚಕವಾದ ಮಾತುಗಳನ್ನು ಹೇಳಿಬಿಟ್ಟಿದ್ದಾನೆ. ಯಾವ ಕಷ್ಟ ಕಾರ್ಯವಾದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಎಸ್ತವೇಹ ಸವನೇ ನ ಭೂಪತಿ ಕರ್ಮ ಕರ್ಮ ಕರವತ್ ಕರಿಷ್ಯತಿ. ಎಲ್ಲಿ ಈ ಒಂದು ರಾಜಸೂಯದ ಸಭೆಯಲ್ಲಿ, ಯಜ್ಞ ವೇದಿಕೆಯಲ್ಲಿ ಯಾವುದೇ ರಾಜ ಯಾವನೇ ಆಗಲಿ ಕರ್ಮ ಕರವತ್ ನ ಕರ್ಮ ಕರಿಷ್ಯತಿ, ಒಬ್ಬ ಸೇವಕನಂತೆ ಕೆಲಸ ಮಾಡೋದಕ್ಕೆ ಸಜ್ಜಾಗೋದಿಲ್ವೋ, ಸಿದ್ಧನಾಗೋದಿಲ್ವೋ, ತಸ್ಯ ವಪುಹು ಕಬಂಧತಾಂ ನೇಷ್ಯತಿ, ಅವನ ಶರೀರವನ್ನು ನಿನ್ನ ಬಂಧುವೇ ಆಗಿದ್ದರೂ ಕಬಂಧವಾಗಿ ಮಾಡ್ತೀನಿ ಅಂತ. ತಸ್ಯ ವಪುಹು ಕಬಂಧತಾಂ ನೇಷ್ಯತಿ ಬಂಧುರೇಶ ಜಗತಾಂ ಸುದರ್ಶನ. ನನ್ನ ಸುದರ್ಶನ ಚಕ್ರ ಇದೆಯಲ್ಲ, ಇದು ಎಲ್ಲಕ್ಕೂ ಬಂಧುವಾಗಿದ್ದನು, ನಿನ್ನ ಕೆಲಸವನ್ನು ನಡೆಸಿಕೊಡದೇ ಇರತಕ್ಕಂಥವನನ್ನು ಕತ್ತರಿಸ್ತೀನಿ ಅಂತ. ಕಬಂಧ ಅಂದರೆ ತಲೆಯಿಲ್ಲದಂಥ ಶರೀರ, ಕಬಂಧವಾಗಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಶಬ್ದಾಲಂಕಾರ ಅಲ್ಲಿರ್ತಕ್ಕಂಥ ಸ್ವಾರಸ್ಯ. ಆಮೇಲೆ ಅಲ್ಲಿ ಶಬ್ದಿತಾಮನಪ ಶಬ್ದಮುಚ್ಚಕೈರ್ವಾಕ್ಯಲಕ್ಷಣವಿದೋನು ವಾಕ್ಯಯ ಯಾಜ್ಯಯ ಯಜನ ಕರ್ಮಿಣೋ ತ್ಯಜತ್ ದ್ರವ್ಯಜಾತಮಪದಿಶ್ಯ ದೇವತಾಂ. ಯಜ್ಞ ಆರಂಭ ಮಾಡ್ತಾರೆ. ಆ ಯಜ್ಞದಲ್ಲಿ ಯಥೇಷ್ಟವಾಗಿ ಬೇಕಾದಂತೆ ಮಂತ್ರಗಳ ವಿನಿಯೋಗವಾಗುತ್ತದೆ, ದ್ರವ್ಯಗಳ ವಿನಿಯೋಗವಾಗುತ್ತದೆ. ಆನನೇನ ಶಶಿನ ಕಲಾಂ ದಧನ್ ದರ್ಶನ ಕ್ಷೈತ ಕಾಮ ವಿಗ್ರಹ ಆಪ್ಲುತಸ್ಸ ವಿಮಲ ಇರ್ಜಲೈರಭೂತಷ್ಟಮೂರ್ತಿಧರ ಮೂರ್ತಿರಷ್ಟಮಿ. ಧರ್ಮರಾಜ ಅವನು ಶಶಿಕಲೆಯನ್ನು ಧರಿಸಿ ಕಾಮನನ್ನು ಲಯಿಸಿದಂತಹ ಮಹಾದೇವನ ಹಾಗೆ ಇವನು ಕೂಡ ತನ್ನ ಕಾಮನೆಗಳನ್ನೆಲ್ಲ ನಾಶ ಮಾಡಿಕೊಂಡವನಾಗಿ ಬೆಳಗುವಂತಹ ಮುಖದಿಂದ ಶಿವನ ಅಷ್ಟಮೂರ್ತಿಗಳ ಪೈಕಿ ಅಷ್ಟಮ ಮೂರ್ತಿಯಾದ ಸೋಮಯಾಜಿತ್ವವನ್ನು ಸ್ವೀಕರಿಸಿದ ಅಂತ. ಶಿವನ 8 ರೂಪಗಳು ಅಂತ ಶತಪಥ ಬ್ರಾಹ್ಮಣದಲ್ಲಿ ಅಗ್ನಿಯ 8 ರೂಪಗಳಾಗಿ ಪ್ರಸಿದ್ಧಿಯಾಗಿರೋದೇ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಎಲ್ಲ ಶಿವನ ರೂಪಗಳು ಅಂತ ಪ್ರಸಿದ್ಧವಾಗಿವೆ. ಶರ್ವ, ಉಗ್ರ, ಈಶಾನ, ಭೀಮ, ಸ್ಥಾಣು, ಈ ರೀತಿಯಾಗಿ ಅವನ ಹೆಸರುಗಳಲ್ಲಿ ಕೂಡ ಇದನ್ನು ಹೇಳ್ತಾರೆ. ಪಂಚಭೂತಗಳು, ಸೂರ್ಯ, ಚಂದ್ರರು ಮತ್ತು ಸೋಮಯಾಜಿ, ಈ 8 ಅಷ್ಟ ಮೂರ್ತಿ ಸ್ವರೂಪ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ 8 ಪ್ರಕೃತಿ ಅಂತಾನೆ, ಅಷ್ಟ ಪ್ರಕೃತಿ ಅಂತ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ. ಅದು ಪಂಚಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಒಟ್ಟು 8 ಅಂತ. ಮನಸ್ಸು ಚಂದ್ರ ಸಂಕೇತ, ಬುದ್ಧಿ ಸೂರ್ಯ ಸಂಕೇತ, ಅಹಂತ ಅಂದರೆ ಗರ್ವ ಅಂತಲ್ಲ, ನಾನು ಅನ್ನುವ ಭಾವವೇ ಸೋಮಯಾಜಿ ಅಂತ. ಈಗ ನಮ್ಮ ದೇಶದಲ್ಲಿ ಕೂಡ ಅಷ್ಟಮೂರ್ತಿ ಲಿಂಗಗಳನ್ನು ಕಾಣಿಸ್ತಾರೆ. ಪಂಚಭೂತ ಲಿಂಗಗಳು ಅಂತ ದಕ್ಷಿಣ ಭಾರತದಲ್ಲಿವೆ. ಆಮೇಲೆ ಸೋಮನಾಥ, ದುರ್ಜಯಲಿಂಗ ಅಂದರೆ ಡಾರ್ಜಿಲಿಂಗ್, ಮತ್ತು ಪಶುಪತಿನಾಥ, ಹೀಗೆ 3. ಇಲ್ಲಿ ಕಾಳಹಸ್ತಿಯಲ್ಲಿ ಅಗ್ನಿಲಿಂಗ, ವಾಯುಲಿಂಗ, ಅರುಣಾಚಲದಲ್ಲಿ ಅಗ್ನಿಲಿಂಗ, ಜಂಬುಕೇಶ್ವರದಲ್ಲಿ ಜಲಲಿಂಗ, ಆಮೇಲಿಂದ ಏಕಾಮ್ರನಾಥ ಸ್ವಾಮಿ ಕಂಚಿಯಲ್ಲಿ ಅದು ಪೃಥ್ವಿಲಿಂಗ, ಚಿದಂಬರದಲ್ಲಿ ಆಕಾಶಲಿಂಗ ಅಂತ ಪಂಚಭೂತಾತ್ಮಕವಾದ ಲಿಂಗ ಸ್ವರೂಪಗಳನ್ನು, ಇನ್ನು ಸೂರ್ಯಚಂದ್ರ ಸ್ವರೂಪಗಳನ್ನು, ಮತ್ತು ಪಶುಪತಿನಾಥನಲ್ಲಿ ಸೋಮಯಾಜಿ ಸ್ವರೂಪ ಅಂತ ನೇಪಾಳದ ಕಠಮಂಡುನಲ್ಲಿ ಹೀಗೆ ಹೇಳ್ತಾರೆ. ಇದು ಅಷ್ಟಮೂರ್ತಿ ತತ್ವ ಅಂತ.
ಅದರೊಳಗೆ 8ನೇದು ಸೋಮಯಾಜಿತ್ವ, ಅಷ್ಟಮ ಮೂರ್ತಿ. ಆ ರೂಪವನ್ನು ಧರ್ಮರಾಜ ಧರಿಸಿದ ಅಂತ ಕವಿ ಹೇಳ್ತಾನೆ. ಆಮೇಲೆ ತಸ್ಯ ಸಾಂಖ್ಯ ಪುರುಷೇಣ ತುಲ್ಯತಾಂ ಬಿಭ್ರತ ಸ್ವಯಂ ಕುರ್ವತ ಕ್ರಿಯಾ ಕರ್ತೃತ ತದುಪಲಂಬಿತೋ ಭವದ್ವೃದ್ಧಿಭಾಜಿಕರಣೆ ಯಥಾರ್ಥ್ವಿಜಿ. ಆಮೇಲೆ ಅವನು ತಾನು ಏನೋ ದೊಡ್ಡದಾದ ಚಟುವಟಿಕೆ ಇಟ್ಕೊಳ್ಳದೆ ಇದ್ದರೂ ಯಜಮಾನನಿಗೆ ಜಾಸ್ತಿ ಕೆಲಸ ಇರೋದಿಲ್ಲ. ಋತ್ವಿಜರೇ ನಡೆಸಿಕೊಂಡು ಹೋಗ್ತಾರೆ. ಸಾಂಖ್ಯ ಪುರುಷೇಣ ತುಲ್ಯತಾಂ ಬಿಭ್ರತಃ, ಸಾಂಖ್ಯ ಪುರುಷನ ಹಾಗೆ ಅವನು ಇದ್ದ ಅಂತ. ಸಾಂಖ್ಯ ದರ್ಶನದಲ್ಲಿ ಪುರುಷ ನಿಷ್ಕ್ರಿಯನಾಗಿರ್ತಾನೆ, ಅವನನ್ನು ಸಕ್ರಿಯನನ್ನಾಗಿ ಮಾಡುವುದು ಪ್ರಕೃತಿ ಅಂತ. ಅದು ಪ್ರಕೃತಿ ಪುರುಷ ದರ್ಶನ ಅಂತಲೇ ಕರೀತಾರೆ. ಪ್ರಕೃತಿ ಜಡ, ಆದರೆ ಪುರುಷ ಜೀವನನ್ನು ಪ್ರೇರಿಸೋದು. ಪುರುಷ ಅಂದ ತಕ್ಷಣ ನಾವು ಗಂಡು ಅಂತ, ಪ್ರಕೃತಿ ಅಂದರೆ ಹೆಣ್ಣು ಅಂತ ಮಾಡ್ಕೊಂಡು ಬಿಟ್ಟಿದ್ದೀವಿ. ಎಲ್ಲಿವರೆಗೆ ಅಂದರೆ ಇದು ದೊಡ್ಡ ವಿದ್ವಾಂಸರಾದ ಮಹಾಲೇಖಕರು ಭೈರಪ್ಪನವರು ಕೂಡ ಅವರ ವಂಶವೃಕ್ಷ ಕಾದಂಬರಿಯಲ್ಲಿ ಈ ಥರ ಚಿತ್ರಿಸಿದ್ದಾರೆ. ಆದರೆ ಅವರು ಎಷ್ಟು ಬುದ್ಧಿವಂತರು, ಜಾಣ್ಮೆ ಅಂತಂದರೆ ಅದನ್ನು ಅವರು ರಾಜ ಅಂತ ಅವನು ಇವತ್ತು ಯಾರು ಪರಂಪದ ಸೇರಿದ್ರಲ್ಲ ಗಿರೀಶ್ ಕಾರ್ನಾಡ್, ಅವರು ಆ ಸಿನಿಮಾದಲ್ಲಿ ಆ ವೇಷ ಹಾಕಿದ್ರು. ಆ ರಾಜ ತಾನು ಕಾತ್ಯಾಯಿನಿಗೆ ಪ್ರೀತಿ ತೋರಿಸುವಾಗ ಒಂದು ನಾಟಕ ಬರೆದಿರ್ತಾನೆ. ಆ ನಾಟಕದಲ್ಲಿ ಪ್ರಕೃತಿ ಪುರುಷ, ಪ್ರಕೃತಿಯನ್ನು ಪುರುಷ ಅಂಕೆಯಲ್ಲಿಡಬಾರದು ಅಂತ, ಅದು ಸಾಂಖ್ಯವೇ ಅಲ್ಲ, ಅದು ಅಸಂಖ್ಯವಾಗಿಬಿಟ್ಟಿದೆ ಅಲ್ಲಿ ದರ್ಶನ. ಆದರೆ ಅದು ಭೈರಪ್ಪನವರು ಮಾಡಿದ ತಪ್ಪು ಅಂತ ಹೇಳೋಕ್ಕಾಗೋಲ್ಲ, ಆ ಪಾತ್ರಗಳು ಮಾಡಿದ್ದು. ಅಂದರೆ ರಾಜನಿಗೆ ಒಂದು ನಾಟಕ ಬರೀಬೇಕಾಗಿತ್ತು, ಅವನು ಇಂಗ್ಲೀಷ್ ಪ್ರೊಫೆಸರ್ ಅಷ್ಟೇ, ಅವನಿಗೆ ಫಿಲಾಸಫಿ ಏನೂ ಗೊತ್ತಿಲ್ಲ, ಮತ್ತು ಅವನು ಹೆಚ್ಚು ಓದ್ತಾ ಇದ್ದವನು ಅಲ್ಲ, ಅವನದೇನಿದ್ರು ನಾಟಕ ಸಿನಿಮಾ ಇತ್ಯಾದಿಗಳು ಅಂತ ಕಥೆ ಕಾದಂಬರಿಯಲ್ಲಿ ಬರುತ್ತದೆ. ಹಾಗಾಗಿ ಅವನು ತನಗೆ ತೋಚದಂತೆ ಇಂಡಿಯನ್ ಫಿಲಾಸಫಿನ ಡಿಸ್ಟಾರ್ಟ್ ಮಾಡ್ದ. ಅಕ್ಷರಶಃ ಗಿರೀಶ್ ಕಾರ್ನಾಡ್ ಮಾಡಿದ್ದೇನೆ ಯಥೇಷ್ಟವಾಗಿ. ಬರೀ ಇಂಡಿಯನ್ ಫಿಲಾಸಫಿ ಮಾತ್ರವಲ್ಲ, ಇಂಡಿಯನ್ ಪೊಯೆಟ್ರಿನ ಡಿಸ್ಟಾರ್ಷನ್ ಮಾಡಿದ್ದು. ಇದೇ ವೇದಿಕೆಯಲ್ಲೇ ಬೈದಿದ್ದೆ. ಮೃಚ್ಛಕಟಿಕದಂಥ ಮಹಾರೂಪಕವನ್ನು ಆತ ನಾಮಾವಶೇಷ ಮಾಡಿದ್ದು, ನಾಚಿಗೇಡು ತಂದಿದ್ದು, ಉತ್ಸವ ಅಂತ ಕೆಟ್ಟ ಸಿನಿಮಾ ಮಾಡಿದ್ದು, ಚಾರುದತ್ತನ ವಧುವಾಗಬೇಕಾಗಿದ್ದಂಥ ವಸಂತ ಸೇನೆಯನ್ನು ಶಕಾರನ ವೇಶ್ಯೆಯಾಗುವಂತೆ ಮಾಡಿದಂಥ ನೀಚತ್ವ, ಪಾತಕತ್ವ ಎಲ್ಲ ಆತನಿಗೆ ತಲೆಗೆ ಅಂಟಿಕೊಂಡಿದೆ. ಈಗಲೂ ಸತ್ತ ಮೇಲೂ ಅದು ಅಂಟಿಕೊಂಡಿದ್ದು, ಒದ್ದಾಡಿಸಲಿ ಪರಲೋಕದಲ್ಲಿ ಅಂತ ನನಗೆ ಅಷ್ಟು ರೇಗುತ್ತೆ. ಅಂದರೆ ಆತ ಹೀಗೇನೇನೋ ಮಾಡಿದವರು ಅದಕ್ಕೆ ಸರಿಯಾಗಿ ಪಾತ್ರಗಳು ಹೇಗೂ ಆಡ್ಬೋದು, ಅದು ಲೇಖಕನ ದೋಷ ಅಲ್ಲ. ಪಾತ್ರ ಹಿಂಗೆ ಆಡಬಲ್ಲದು ಅಂತ ಅದಕ್ಕೊಂದು ಸೈಕೆ, ಅದಕ್ಕೊಂದು ಎಮೋಷ್ನಲ್ ಎಕ್ಸಿಸ್ಟೆನ್ಸ್ ಕೊಟ್ಟರೆ ಸಾಕು. ಈಗ ಭೀಮ ರಕ್ತ ಕುಡ್ದ ಸರಿನಾ ಅಂದರೆ ಅದು ಭೀಮನ ಸ್ವಭಾವ. ಅದಕ್ಕೋಸ್ಕರ ನೀವು ಅವನ ಹತ್ರನೇ ಹೋಗಿ ಕೇಳಬೇಕು, ವ್ಯಾಸರನ್ನು ಕೇಳಿದ್ರೆ ಆಗತಕ್ಕಂಥದ್ದಲ್ಲ. ಹಾಗಾಗಿ ಭೈರಪ್ಪನವರ ಜಾಣ್ಮೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಪಾತ್ರದ ತಪ್ಪು ಪಾತ್ರದ್ದೇ ಆಗುತ್ತೆ ಹೊರತು ಲೇಖಕರದಾಗೋಲ್ಲ. ಹಾಗೆ ಮಾಡ್ತಾರೆ. ಆದರೆ ವಸ್ತುತಃ ಸಾಂಖ್ಯ ದರ್ಶನ ಅಂತಂದರೆ ಎಲ್ಲ ಜೀವಾತ್ಮಗಳನ್ನೂ ಪುರುಷ ಅಂತಾರೆ. ಗಂಡಸರನ್ನ ಪುರುಷ ಅಂತ, ಹೆಂಗಸರನ್ನ ಪ್ರಕೃತಿ ಅಂತ ಅಲ್ಲ. ಇನ್ನು ಮಿಕ್ಕಂತೆ ಒಂದೇ ಪ್ರಕೃತಿ ಇರೋದು, ಅನೇಕ ಪುರುಷರಿರೋದು, ಅನೇಕ ಪುರುಷ ದರ್ಶನ ಅಂತಲೂ ಕರೀತಾರೆ. ಹಾಗಾಗಿ ಅನೇಕ ಅಸಂಖ್ಯವಾದ ಇನ್ಫೈನೈಟ್ ಜೀವಗಳು ಇರ್ತಕ್ಕಂಥದ್ದು. ಆ ಜೀವಗಳೆಲ್ಲ ಪುರುಷ. ಪುರ ಅಂದರೆ ದೇಹ, ದೇಹವನ್ನು ಆಶ್ರಯಿಸಿಕೊಂಡು ಬಾಳತಕ್ಕಂಥ ಜೀವಕ್ಕೆ ಪುರುಷ ಅಂತ ಕರೀತಾರೆ. ಅದನ್ನು ಪ್ರಕೃತಿ ಅಂದರೆ ನಾವು ನೇಚರ್ ಅಂತ ಹೊರಗಡೆ ಮರ ಗಿಡ ಅಂತೆಲ್ಲ ಅಂದ್ಕೊಂಡಿದ್ದೀವಿ, ಅಲ್ಲ. ಅಲ್ಲಿ ಮರವೂ ಪುರುಷ. ಮರ ಅಂತಕ್ಕಂಥ ಪುರವನ್ನು ಧರಿಸಿಕೊಂಡಿರ್ತಕ್ಕಂಥ ಜೀವವಾಗಿ ಮರವೂ ಪುರುಷವೇ. ಅಲ್ಲಿ ಮತ್ತೆ ಪ್ರಕೃತಿ ಅಂತಂದರೆ ಏನು? ತ್ರಿಗುಣಗಳಿಂದ ಆದಂತಹ ವಿಶ್ವವ್ಯವಸ್ಥೆ ಅಂತ. ಅದು ಪ್ರೇರಿಸ್ತಾ ಇರುತ್ತದೆ, ಜೀವವನ್ನು ಚಟುವಟಿಕೆಗೆ ಪ್ರೇರಿಸ್ತಾ ಇರುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಇರತಕ್ಕಂಥ ತ್ರಿಗುಣಗಳು ನಮ್ಮನ್ನು ಬಗೆ ಬಗೆಯಲ್ಲಿ ಪ್ರೇರಿಸುತ್ತವೆ. ಗುಣಗಳ ಸಂಘಾತ ಪ್ರಕೃತಿಯ ಸ್ವರೂಪ ಅಂತ. ಈಗ ಉದಾಹರಣೆಗೆ ರಜೋಗುಣ ಅಗ್ನಿ ಪ್ರಧಾನತೆ. ಅಗ್ನಿ ಕೆರಳಿದ ತಕ್ಷಣ ನಮ್ಮ ಹೊಟ್ಟೆಯಲ್ಲಿ ಹಸಿವು ಅಂತ ಆಗುತ್ತೆ. ಹಸಿವು ಅಂತ ಆದಮೇಲೆ ನಾವು ಯಾವುದೋ ಒಂದು ಬೇಯಿಸ್ಕೊಂಡಾದ್ರೂ ತಿನ್ನಬೇಕು, ಹೋಟ್ಲಿಗಾದ್ರೂ ಹೋಗಬೇಕು, ಭಿಕ್ಷೆನಾದ್ರೂ ಬಿಡಬೇಕು, ಕದ್ದಾದರೂ ಕದೀಬೇಕು, ಬೇರೆ ದಾರಿ ಇಲ್ಲ. ಹೀಗೆ ಆ ಥರ ಮಾಡುತ್ತದೆ. ಹಾಗಲ್ಲದೆ ತಮೋಗುಣ ಅದು ಕೆರಳಿಸ್ತು ಅಂದರೆ ಎಲ್ಲೋ ಒಂದು ಕಡೆ ಬಿದ್ದುಕೋಬೇಕು. ನಮಗೆ ಹಾಸಿಗೆ ಬೇಕು, ಹಾಸಿಗೆ ಇಲ್ಲ ಅಂದರೆ ನೆಲವೂ ಆದೀತು, ಕೂತಲ್ಲೇ ತೂಕಡಿಸ್ತೀವಿ ಅಂತ. ಹೀಗೆ ಗುಣಗಳು ನಮ್ಮನ್ನು ಪ್ರೇರಿಸುತ್ತವೆ ಅಂತಂದರೆ ಪುರುಷ ನಿಷ್ಕ್ರಿಯನಾದವನನ್ನು ಸಕ್ರಿಯನನ್ನಾಗಿ ಮಾಡತಕ್ಕಂಥದ್ದು ಪ್ರಕೃತಿ ಅಂತ. ಆ ರೀತಿಯಾಗಿ ಪ್ರಕೃತಿ ಪುರುಷ ವಿವೇಕ ಯೋಗವಾದ ಸಾಂಖ್ಯ ದರ್ಶನ ಇರತಕ್ಕಂಥದ್ದು. ತಸ್ಯ ಸಾಂಖ್ಯ ಪುರುಷೇಣ ತುಲ್ಯತಾಂ ಬಿಭ್ರತಃ. ಧರ್ಮರಾಜ ತಾನು ಋತ್ವಿಜರಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಕೆಲಸ. ಅವನು ಕೇವಲ ಸಂಕಲ್ಪ ಮಾಡಿ ಕೂತ್ಕೊಳ್ಬೇಕು ಅಷ್ಟೇ. ಯಜಮಾನನಿಗೆ ಜಾಸ್ತಿ ಕೆಲಸ ಇಲ್ಲ.
ಅವ್ರು ಹೇಳೋದಲ್ಲಿ ಇಲ್ಲಿ ಇಷ್ಟು ಆಹುತಿ ಹಾಕಬೇಕು ಅಂದರೆ ಹಾಕಬೇಕು, ಇಲ್ಲ ಸಂಕಲ್ಪ ಮಾಡಬೇಕು ಅಂದರೆ ಮಾಡಬೇಕು. ಅವನು ಮಂತ್ರ ಹೇಳದೇ ಇದ್ದರೂ ನಡೆಯುತ್ತೆ, ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳಬೇಕು. ವಸ್ತುತಃ ಅವನು ಚೆನ್ನಾಗಿ ಇನ್ವಾಲ್ವ್ ಆದರೆ ತಿಳ್ಕೊಂಡು ಚೆನ್ನ, ಆದರೆ ಅದು ಆಗೋದಿಲ್ಲ. ಅದು ತಾಳಮದ್ದಳೆಗಳ ತಮಾಷೆ ನೆನಪಾಗುತ್ತದೆ. ಶಿವಮೊಗ್ಗದಲ್ಲಿ ದೊಡ್ಡ ವಿದ್ವಾಂಸರು ತ್ರಿವೇದಿ, ಹಂದಲಸು, ಲಕ್ಷ್ಮೀನಾರಾಯಣ ಭಟ್ರು ಅಂತ. ಅವರು ಯಕ್ಷಗಾನ ತಾಳಮದ್ದಲೆಯಲ್ಲಿ ಅರ್ಥ ಹೇಳಿದರೆ ಸಹಜವಾಗಿ ಅವರಿಗೆ ವೇದದಲ್ಲಿ ಮತ್ತು ಆ ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ಇರುವ ಪರಿಣತಿಯನ್ನು ಬಳಸ್ಕೋತಾ ಇದ್ರು. ಒಮ್ಮೆ ಅವರು ವೇದವ್ಯಾಸರ ಪಾತ್ರ ಅಂದರೆ ತಾಳಮದ್ದಳೆಯಲ್ಲಿ ಅದನ್ನು ಅರ್ಥಧಾರಿ ಅಂತ ಕರೀತಾರೆ, ಪಾತ್ರಧಾರಿ ಅಂತ ಅನ್ನೋಲ್ಲ, ಅರ್ಥಧಾರಿ ಅವರು ಮಾಡಿದಾಗ ಧರ್ಮರಾಜನ ಅರ್ಥಧಾರಿ ಒಬ್ಬ ಇದ್ರು. ಪಾಪ ಅವರು ಸಾಮಾನ್ಯರಾದವರು. ಅದು ಯಾತಕ್ಕೆ ಅಂದರೆ ಯಾವುದೋ ವಿಶೇಷವಾದಂಥ ಈ ಒಂದು ಸುಧನ್ವಾರ್ಜುನ ಕಾಳಗದ್ದೋ ಅಥವಾ ಬಬ್ರುವಾಹನ ಕಾಳಗದ್ದೋ ತಾಳಮದ್ದಳೆ ಇರುತ್ತದೆ. ಅರ್ಜುನ, ಬಬ್ರುವಾಹನ, ಕೃಷ್ಣ ಇವರುಗಳ ಮುಖ್ಯರಾದಂಥ ಪಾತ್ರಗಳು. ಆರಂಭದಲ್ಲಿ ಬಂದು ಹೋಗೋದು ಧರ್ಮರಾಜ. ಹಾಗಾಗಿ ಧರ್ಮರಾಜನಿಗೆ ಯಾರೋ ಒಬ್ಬ ಹುಡುಗನ ಥರದವ್ರು, ಚಿಕ್ಕವ್ರನ್ನ ನೋವೈಸ್ ಅಂತೀವಲ್ಲ, ಅವ್ರನ್ನ ತಂದಿಟ್ಟಿರ್ತಾರೆ. ಇವರು ಧರ್ಮರಾಜ, ನೀನು ರಾಜಸೂಯಾಗ ಆದ ಮೇಲಿಂದ ಈಗ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟಿದೆ, ನಿನಗೆ ಗೊತ್ತಿದೆಯೋ ಅಶ್ವಮೇಧದಲ್ಲಿ ಕುದುರೆ ಎಷ್ಟು ರೀತಿಯಾಗಿ ಲಕ್ಷಣಗಳನ್ನು ಹೊಂದಿರಬೇಕು, ಋತ್ವಿಜರು ಎಷ್ಟು ಬೇಕು, ಇಲ್ಲಿ ಯಜ್ಞದ ಕುಂಡದ ರಚನೆ ಹೇಗೆ, ಮತ್ತು ಋತ್ವಿಗಣವನ್ನು ನೀನು ಹೇಗೆ ವರ್ಣ ಮಾಡ್ತೀಯಾ, ಎಲ್ಲರಿಗೂ ಕೊಡಬೇಕಾದ ದಕ್ಷಿಣೆ ಎಂಥದ್ದು ಅಂತೆಲ್ಲ ಹೇಳಿಬಿಟ್ಟು. ಪಾಪ ಇದೊಂದು ಗೊತ್ತಿಲ್ಲ ಧರ್ಮರಾಜನ ಪಾತ್ರದವರಿಗೆ. ಆದರೆ ಒಂದು ಬುದ್ಧಿವಂತಿಕೆ ಇತ್ತು. ಇದೆಲ್ಲ ಗೊತ್ತಿದ್ದರೆ ನಾನೇ ಯಜ್ಞ ಇನ್ನೊಬ್ಬರ ಕೈನಲ್ಲಿ ಮಾಡಿಸ್ತಾ ಇದ್ದೆ ವೇದವ್ಯಾಸರೇ, ನಿಮಗೆ ದಕ್ಷಿಣೆ ಕೊಟ್ಟು ಅಧ್ವರ್ಯುಗಳಾಗಿ ಅನ್ನೋದು ನೀವು ಮಾರ್ಗದರ್ಶನ ಮಾಡಬೇಕು, ನೀವು ಹೇಳಿದ್ದನ್ನು ನಾನು ಕೇಳಬೇಕು ಅಷ್ಟೇ, ನೀವು ಹೇಳಿ ನಾನು ಹೇಳಬೇಕಾದದ್ದು ಅಂತ. ಅಂದರೆ ಜಾಣ್ಮೆ ಗೊತ್ತಿದ್ದರೆ ಕಾಣ್ಮೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಡೆಯುತ್ತದೆ ಅಂತ. ಹಾಗೆ ಧರ್ಮರಾಜ ಸಾಂಖ್ಯ ಪುರುಷನ ತುಲ್ಯತಾಂ ಬಿಭ್ರತಃ, ಸಾಂಖ್ಯ ಪುರುಷೇಣ ತುಲ್ಯತಾಂ ಬಿಭ್ರತಃ ಸ್ವಯಂ ಅಕುರ್ವತಃ ಕ್ರಿಯಾ, ತಾನೇನು ಮಾಡದೇ ಇದ್ರೂ ಕರ್ತೃತಾ ತದುಪಲಂಭತಃ ಅಭವತ್. ಸಂಕಲ್ಪ ಮಾಡಿದ್ರಿಂದ ಅವರೆಲ್ಲ ಮಿಕ್ಕವರು ಮಾಡಿಸ್ತಾ ಇದ್ದಿದ್ದರಿಂದ ಕರ್ತೃತ್ವ ಉಂಟಾಯಿತು. ಅಭವತ್ ವೃತ್ತಿಭಾಜಿಕರಣೆ ಯಥಾ ಋತ್ವಿಜಿ. ಹಾಗಾಗಿ ಋತ್ವಿಜರಲ್ಲಿ ಹೇಗೋ ಆ ರೀತಿಯಾಗಿ ಅವರೆಲ್ಲರ ಮೂಲಕವಾಗಿ ಕರ್ತೃತ್ವ ಫಲ ಎಲ್ಲ ಸಿದ್ಧಿಯಾಯಿತು ಅಂತ ಹೇಳ್ತಾ, ಅಲ್ಲಿ ಯಜ್ಞದಲ್ಲಿ ಬೇರೆ ಬೇರೆ ರೂಪವಾದಂತಹ ಆ ಚಟುವಟಿಕೆಗಳು ನಡೀತಾ ಬಂತು. ಶಬ್ದಿತಾಮನಂ ಶಬ್ದಿತಾಮನಂ ಅಪಶಬ್ದ ಪೂರ್ವಕೈ ಅಪಶಬ್ದ ಮುಚ್ಚಕೈ ವಾಕ್ಯಲಕ್ಷಣ ಶಬ್ದಿತಾನಮಪಶಬ್ದ ಮುಚ್ಚಕೈರ್ವಾಕ್ಯಲಕ್ಷಣವಿಧ ಅನುವಾಕ್ಯಯ ಯಾಜ್ಯಯ ಯಜನಕರ್ಮಿಣ ಅತ್ಯಜತ್ ದ್ರವ್ಯಜಾತಂ ಅಪದಿಶ್ಯ ದೇವತಾಂ. ಹಿಂದೆ ಈ ಶ್ಲೋಕವನ್ನು ಓದಿದ್ದೆ, ಅದಕ್ಕೆ ಮುಂಚಿನ ಶ್ಲೋಕಗಳನ್ನು ಹೇಳ್ತಾ ಬಂದೆ. ಅಲ್ಲಿ ಯಜ್ಞದಲ್ಲಿ ಯಾಜ್ಯ ಪುರೋನುವಾಕ್ಯ ಅಂತ ಎರಡು ರೀತಿಯಾದ ಮಂತ್ರಗಳು ಬಳಕೆಗಾಗುತ್ತವೆ. ಮೊನ್ನೆ ಕೂಡ ಅದನ್ನು ನಾನು ಹೇಳಿದ್ದೆ. ಹೀಗಾಗಿ ಅನು ಇಜ್ಜಯ ಅನು ಉಜ್ಜಯ ಯಾಜ್ಯಯ ಜುಹೋತಿ ಇತಿ ಶ್ರುತೇ ಅಂತ ಮಲ್ಲಿನಾಥ ಹೇಳ್ತಾನೆ. ಅಂದರೆ ಅನುಚ್ಯತ ಕರ್ಮಗಳನ್ನು ಹಿಂಬಾಲಿಸಿಕೊಂಡು ಹೇಳ್ತಕ್ಕಂಥದ್ದಾಗಿದ್ದು ಅನುವಾಕ್ಯ ಅಂತಕ್ಕಂಥದ್ದು. ಮತ್ತು ಯಾಜ್ಯ ಅಂದರೆ ಯಜ್ಞ ಮಾಡೋದಕ್ಕೆ ಅರ್ಹವಾದದ್ದು, ಆ ರೀತಿಯಾದಂಥ ಮಂತ್ರಗಳು ಇವುಗಳು ಎರಡು ರೀತಿಯಾಗೂ ಬಳಸ್ತಾ ಇದ್ರು. ಹೀಗೆ ಅವನ್ನೆಲ್ಲ ಬಳಸಿಕೊಂಡು ಆಮೇಲೆ ದೇವತಾಂ ಇಂದ್ರಾದಿಕಾಂ ಅಪದಿಶ್ಯ ದ್ರವ್ಯಜಾತಂ ಪಶು ಪುರೋಡಾಶಾದಿ ಹವಿಸ್ಸಮೂಹಂ ಯುಜ್ಯತೆ ಅನಯಾ ಇತಿ ಯಾಜ್ಯ ಸಾಚ ಹೋತ್ರಪಾಠ್ಯ. ಇನ್ನು ಹೋಮದಲ್ಲಿ ಬಳಸ್ತಕ್ಕಂಥದ್ದು ಹವಿಸ್ಸು, ಅಂದರೆ ಧಾನ್ಯವನ್ನು ಹುರಿದು ಪುಡಿ ಮಾಡಿ ಬೇಯಿಸ್ತಕ್ಕಂಥದ್ದು. ಆ ರೀತಿಯಾದದ್ದನ್ನು ಹವಿಸ್ಸು ಅಂತ ಕರೀತಾರೆ. ಅದು ಅನ್ನ ಥರ ಆಗಿರ್ಬೋದು ಅಥವಾ ಜವೆ ಗೋಧಿ ಇತ್ಯಾದಿಯಿಂದ ಆಗಿರ್ಬೋದು. ಒಟ್ಟಿನಲ್ಲಿ ಕಾಳನ್ನು ಹುರಿದು ಬೇಯಿಸಿ ಮಾಡಿದಂಥದ್ದು. ಅದು ಏಕಾಗ್ನಿಕಾಂಡದಲ್ಲಿ ಚರು ಅಂತ ಅನಿಸಿಕೊಳ್ಳುತ್ತದೆ, ತ್ರೇತಾಗ್ನಿಕಾಂಡದಲ್ಲಿ ಹವಿಸ್ಸು ಅಂತ ಅನಿಸಿಕೊಳ್ಳುತ್ತದೆ. ಆಮೇಲೆ ಆಜ್ಯ, ಅಜ ಮೇಕೆಯಿಂದ ಬಂದಂಥ ತುಪ್ಪ ಆಜ್ಯ, ಅಥವಾ ಘೃತ ಹಸುವಿನಿಂದ ಬಂದಂಥ ತುಪ್ಪ ಘೃತ, ಮತ್ತು ಅಜಾಕ್ಷೀರ ಮೇಕೆಯ ಹಾಲು ಅಥವಾ ಗೋಕ್ಷೀರ ಹಸುವಿನ ಹಾಲು. ಅದಾದ ಮೇಲೆ ಪುರೋಡಾಶ ಅಂತ ಕರೀತಾರೆ. ಆ ಪುರೋಡಾಶದಲ್ಲಿ ಬೇಯಿಸಿದ್ದಂಥ ಈ ಕಾಳಿನ ಪದಾರ್ಥಗಳನ್ನು ಹಿಟ್ಟನ್ನು ಮಾಡಿ ಅದನ್ನು ತಟ್ಟಿ ರೊಟ್ಟಿ ತರಹ ಮಾಡಿ ಅರ್ಪಣೆ ಮಾಡ್ತಾರೆ. ಅದು ಪುರೋಡಾಶ ಅಂತ ಕರೀತಾರೆ. ಅದನ್ನು ಬೇಯಿಸೋದಕ್ಕೆ ಒಂದು ಬಗೆಯ ಸಿರಾಮಿಕ್
ವೇರ್ಸ್ ಅಂತಾರಲ್ಲ ಆ ರೀತಿಯಲ್ಲಿ ಈ ಒಂದು ಕಾದ ಮಣ್ಣಿನ ಹಲಿಗೆಗಳಿರುತ್ತವೆ, ಅವನ್ನ ಕಪಾಲ ಅಂತ ಕರೀತಾರೆ. ಅದನ್ನು ನೋಡ್ಬಿಟ್ಟು ಕಪಾಲ ಅಂದರೆ ತಲೆಬುರುಳೆಗಳನ್ನು ಇಟ್ಕೊಂಡು ಮಾಡ್ತಾ ಇದ್ರು ಅಂತ ಯಾರೂ ಅಂದ್ಕೋಬೇಕಾಗಿಲ್ಲ. ಪದಗಳ ಹಾಗಿರುತ್ತವೆ, ಅಲ್ಲಿ ಅದರ ಮೇಲೆ ಮಾಡ್ತಾ ಇದ್ದಿದ್ದು ಅಂತ ಹೀಗೆಲ್ಲ ಉಂಟು. ಅವುಗಳನ್ನೆಲ್ಲವನ್ನೂ ಕೂಡ ಕ್ರಮಕ್ರಮವಾಗಿ ಬಳಸಿಕೊಂಡು ಆ ಚಟುವಟಿಕೆಗಳನ್ನು ನಡೆಸಿದ್ರು ಅಂತ ಕವಿ ಹೇಳ್ತಾನೆ. ಅಂದರೆ ಇಲ್ಲಿ ಕವಿಗೆ ಈ ಬಗ್ಗೆ ಶ್ರೌತ ಚಟುವಟಿಕೆಗಳಲ್ಲಿ ಅರಿವಿತ್ತು ಅಂತ ಗೊತ್ತಾಗುತ್ತದೆ, ಯಾವ್ಯಾವುದೆಲ್ಲ ಹೇಗೆ ಬಳಸ್ತಾ ಇದ್ರು ಅಂತ. ಇನ್ನೂ ವಿಸ್ತಾರವಾಗಿ ಇವುಗಳನ್ನೆಲ್ಲ ವರ್ಣಿಸಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ವೇದವನ್ನು ಹೇಗೆ ಹೇಳಬೇಕು ಅದೆಲ್ಲ ಹೇಳೋಕ್ಕೆ ಆರಂಭ ಮಾಡ್ತಾರೆ. ಸಪ್ತಭೇದಕರ ಕಲ್ಪಿತ ಸ್ವರಂ ಸಾಮ ಸಾಮವಿದ್ ಅಸಂಗ ಮುಜ್ಜಗವು ತತ್ರ ಸೂಂದೃತ ಗಿರಶ್ಚ ಸೂರಯ ಪುಣ್ಯ ಮೃಗ್ಯಜುಷಂ ಅಧ್ಯಗೀಷತ. ಅಲ್ಲಿ ಸಪ್ತ ಸ್ವರಭೇದಗಳಿಂದ ಆಗಿರತಕ್ಕಂಥ ಸಾಮವೇದವನ್ನು ಹಾಡ್ತಾ ಇದ್ರು. ಸಪ್ತಭೇದಕರ ಕಲ್ಪಿತ ಸ್ವರಂ, ಸಪ್ತದಾ ವಿಭಕ್ತವಾದ ಸ್ವರಗಳುಳ್ಳಂಥ ಸಾಮವಿದ್ ಸಾಮವೇದಿಗಳಾದಂಥವರು ಸಾಮಗರು ಅದನ್ನು ಹಾಡ್ತಾ ಇದ್ರು. ಸಪ್ತ ಸಾಮಗಳು ಅಂತಲೂ ಕರೀತಾರೆ. ಅವುಗಳನ್ನೆಲ್ಲ ಬಳಸ್ತಾ ಇದ್ರು. ಹಾಗೆಲ್ಲ ಇರ್ತಾ ಇತ್ತು. ಸುಬ್ರಹ್ಮಣ್ಯ ಸಾಮ, ರಥಂತರ ಸಾಮ, ಈ ರೀತಿಯಾದದ್ದು ಬೇರೆ ಬೇರೆ ಸಾಮಗಳು ಉಂಟು. ಅವನ್ನು ಆಮೇಲೆ ಪುಣ್ಯವತ್ತರವಾದ ಋಗ್ವೇದ, ಯಜುರ್ವೇದ ಇವುಗಳನ್ನೆಲ್ಲ ಅಧ್ಯಗೀಷತ ಅಂತಂದರೆ ಅಧ್ಯಯನ ಮಾಡಿ ಹೇಳ್ತಾ ಇದ್ರು. ಒಂದು ಋಗ್ವೇದದ ಮಂತ್ರವನ್ನು ಹೋತ್ರ ಹೇಳಿದ್ರೆ ಅದನ್ನು ಗಾನ ರೂಪದಲ್ಲಿ ಸಾಮವಾಗಿ ಉದ್ಗಾತ್ರ ಹಾಡ್ತಾನೆ. ಆಗ ಅದರ ಮೂಲಕ ಯಾವ ಆಹುತಿ ಕೊಡಬೇಕು ಅನ್ನೋದನ್ನು ಅಧ್ವರ್ಯು ತಿಳ್ಕೊಳ್ತಾನೆ. ಆ ಅಧ್ವರ್ಯು ಅದರದೆಲ್ಲ ಲಿಸ್ಟನ್ನು ಅಗ್ನಿಧ್ರ ಅಂತ ಒಬ್ಬ ಋತ್ವಿಗನಿಗೆ ಕೊಟ್ಟಿರ್ತಾನೆ. ಆ ಋತ್ವಿಜ ಅಗ್ನಿಧ್ರಿಯ ಅಂತ ಒಂದು ಅಗ್ನಿ ವೇದಿಕೆ ಇರುತ್ತದೆ, ಅಲ್ಲಿರ್ತಾನೆ. ಅವನು ಸ್ಫ್ಯ ಅಂತ ಹೇಳುವಂಥ ಒಂದು ಖದಿರ ವೃಕ್ಷದ ಅಂದರೆ ಜಾಲಿ ಮರದ ಕತ್ತಿಯ ಆಕಾರದ ಒಂದು ಆಯುಧವನ್ನು ಹಿಡ್ಕೊಂಡಿರ್ತಾನೆ ಅವನ ಕೈನಲ್ಲಿ. ಈಸ್ ಎ ಕಮಾಂಡೆಂಟ್ ಅಂತ. ಈಗ ನಾವು NCCಯಲ್ಲಿ ಮತ್ತು ಆರ್ಮಿನಲ್ಲಿ ಎಲ್ಲ ನೋಡ್ತೀವಲ್ಲ, ಅವರು ಒಂದೇ ಚೈ ಸ್ವರದಿಂದ ಹೇಳ್ತಾರೆ, ದೈನೇ ಮೂಡ್ ಬಾಯೇ ಮೂಡ್ ತೇ ಚಲ್ ಅಂತ ಏನೇನೋ ಹೇಳ್ತಾರಲ್ಲ, ಆ ರೀತಿಯಾಗಿ ಅವನಿಟ್ಕೊಂಡು ಅಸ್ತು ಶ್ರೌ ಷಟ್ ಅಂತ ಕೂಗ್ತಾನೆ. ಈ ಒಂದು ವಷಟ್ಕಾರವನ್ನು ಶ್ರೌಷಟ್ಕಾರವನ್ನು ಈಗ ಬಳಸಬೇಕು ಅಂತ ಹೇಳ್ಬಿಟ್ಟಿದ್ರು. ಆಗ ಆ ಕಮಾಂಡನ್ನು ಕೇಳ್ಕೊಂಡು ಮಿಕ್ಕೋರು ಮಾಡ್ತಾರೆ. ಅದಕ್ಕೆಂದರೆ ಯಜ್ಞಶಾಲೆ ಸಾಕಷ್ಟು ದೊಡ್ಡದಾಗಿರುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಏನು ಮಾಡಬೇಕು ಅನ್ನೋದು ಒಬ್ಬ ವ್ಯವಸ್ಥಿತವಾಗಿ ಕಮಾಂಡ್ ಮಾಡ್ತಾ ಇರಬೇಕು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಹಾಗಾಗಿ ಅದು ಅಧ್ವರ್ಯು ಮತ್ತು ಅಧ್ವರ್ಯು ಗಣಕ್ಕೆ ಸೇರಿದಂಥವನು ಅಗ್ನಿಧ್ರ, ಅವರಿಬ್ಬರ ನಡುವೆ ನಡೆಯುತ್ತೆ. ಆ ಅಗ್ನಿಧ್ರ ಜೋರಾಗಿ ಅನೌನ್ಸ್ ಮಾಡ್ತಾನೆ. ಮತ್ತು ತಾನು ಅನೌನ್ಸ್ ಮಾಡ್ತಾ ಇದ್ದೀನಿ ತೋರಿಸೋ ಥರ ಆ ಅಧಿಕಾರ ಸೂಚಕವಾಗಿ ಖದಿರ ವೃಕ್ಷದಿಂದ ಆದಂಥ ಸ್ಫ್ಯ ಅನ್ನುವ ಖಡ್ಗಾಕೃತಿಯ ಆಯುಧವನ್ನು ಹಿಡಿದಿರ್ತಾನೆ, ಯಜ್ಞಾಯುಧವನ್ನು. ಮತ್ತೆ ಆಹುತಿಯನ್ನು ಕೊಡ್ತಾರೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳಾಗ್ತಾ ಇದ್ದರೆ ಬ್ರಹ್ಮ ಅಂತಕ್ಕಂಥವನು ಗಮನಿಸ್ಕೊಳ್ತಾ ಇರ್ತಾನೆ. ಅವನು ದಕ್ಷಿಣಾಗ್ನಿ ಅಂತ ಅರ್ಧಚಂದ್ರಾಕಾರದ ವೇದಿಕೆ ಒಂದಿರುತ್ತೆ, ಅಗ್ನಿ ಕುಂಡ. ಆ ಕುಂಡದ ಹತ್ತಿರ ಕೂತಿರ್ತಾನೆ. ಅಲ್ಲಿಯೇ ಪಕ್ಕದಲ್ಲಿ ಯಜಮಾನನ ಹೆಂಡತಿ ಪತ್ನಿ, ಯಜಮಾನ ಪತ್ನಿ ಅವಳು ಇರ್ತಾಳೆ, ಪತ್ನಿ ಶಾಲಾ ಅಂತ ಇರುತ್ತೆ. ಅವನು ಗಮನಿಸ್ತಾ ಇರ್ತಾನೆ ಎಲ್ಲಿ ಏನಾದ್ರು ವ್ಯತ್ಯಾಸವಾಯಿತಾ ಎಂಥದ್ದು ಅಂತ. ಆಗಲಿಲ್ಲ ಅಂದರೆ ಮುಂದೆ ಹೋಗ್ಬೋದು. ಅಕಸ್ಮಾತ್ ವ್ಯತ್ಯಾಸವಾಯಿತು ಅಂದರೆ ಪ್ರಾಯಶ್ಚಿತ್ತಾಹುತಿ ಕೊಡಬೇಕು, ಪ್ರಾಯಶ್ಚಿತ್ತ ಜಪ ಮಾಡಬೇಕು, ಅದರದೆಲ್ಲ ಒಂದು ಪಟ್ಟಿ ಮಾಡಿಕೊಳ್ತಾ ಬರ್ತಾರೆ. ಹೀಗೆ ಆ ಯಜ್ಞದ ವಿವರಗಳು ಸಾಗ್ತಾ ಬರುತ್ತದೆ. ಸಂಶಯಾಯ ದದತೋ ಸ್ವರೂಪತಾಂ ದೂರ ಭಿನ್ನ ಫಲಯೋ ಕ್ರಿಯಾಂ ಪ್ರತಿ ಶಬ್ದಶಾಸನವಿದ ಸಮಾಸಯೋರ್ವಿಗ್ರಹಂ ವ್ಯವಸಸು ಸ್ವರೇಣತೆ. ವ್ಯವಸಸು ನಿಶ್ಚಿಕ್ಯು ಅಂದರೆ ವ್ಯವಸ್ಥೆ ಮಾಡಿದ್ರು ಅಂತನ್ನುವ ಅರ್ಥ. ಬಹಳ ಚೆನ್ನಾಗಿರ್ತಕ್ಕಂಥ ಲಿಟ್ಲಕಾರವನ್ನು ಬಹುವಚನದಲ್ಲಿ ಬಳಸಿದ್ದಾನೆ. ಏನಾದರೂ ಮಂತ್ರಗಳಲ್ಲಿ ಸಂಶಯ ಬಂದಾಗ ಸಂಶಯಾಯ ದದತೋಹೋ ಸ್ವರೂಪತಾಂ ಅಂದರೆ ಸಮಾಸ ಕೆಲವೊಮ್ಮೆ ಒಂದೇ ಪದಕ್ಕೆ 2-3 ತರಹ ಇರುತ್ತದೆ. ಈಗ ರಾಮೇಶ್ವರ ಅನ್ನುವ ಪದಕ್ಕೆ 3 ಬಗೆಯ ಸಮಾಸ ಹೇಳ್ತಾರೆ. ರಾಮೇಶ್ವರ ಅನ್ನೋದು ನಾವೆಲ್ಲ ಶಿವಲಿಂಗ ರಾಮೇಶ್ವರದಲ್ಲಿರ್ತಕ್ಕಂಥದ್ದು ರಾಮಲಿಂಗೇಶ್ವರ ಅಂತಂತೀವಿ. ರಾಮಸ್ಯ ಈಶ್ವರ ರಾಮೇಶ್ವರ ಅಂತ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ. ಹಾಗಲ್ಲದೆ ರಾಮೋ ಯಸ್ಯ ಈಶ್ವರ ರಾಮೇಶ್ವರ ಅಂತ ಬಹುರೀಹಿ ಸಮಾಸವೂ ಮಾಡಬಹುದು. ರಾಮನು ಯಾರಿಗೆ ಈಶ್ವರನೋ ಅಂಥವನು ರಾಮೇಶ್ವರ ಅಂದರೆ ಶಿವ ವಿಷ್ಣುವಿಗಿಂತ ಕಡಿಮೆ ಅಂತನ್ನುವಂತೆ ಆಗುತ್ತದೆ. ರಾಮನ ಈಶ್ವರ, ರಾಮನಿಗೆ ಒಡೆಯ ಅಂತ ಸಮಾಸ ಷಷ್ಠಿ ತತ್ಪುರುಷವಾದಾಗ ಶಿವರಾಮನಿಗಿಂತ ದೊಡ್ಡವನು ಅಂತ. ಬಹುವ್ರೀಹಿ ಸಮಾಸ ರಾಮೋ ಯಸಿ ಈಶ್ವರ ಅಂತ ಆದಾಗ ಅದು ವಿಷ್ಣುವೇ ಶಿವನಿಗಿಂತ ದೊಡ್ಡವನು ಅಂತ.
ಹಾಗಲ್ಲದೆ ಕರ್ಮತಾರಯ ಸಮಾಸ ಉಂಟು. ರಾಮಶ್ಚಾಸೌ ಈಶ್ವರಶ್ಚ ಅಂತ. ರಾಮನೂ ಈಶ್ವರನು ಯಾರು ಒಬ್ಬನೇ ಆಗಿದ್ದಾನೋ ಅವನು ಅಂತ. ಆದರೆ ಈ ಮೂರು ಬಗೆಯ ಸಮಾಸಗಳ ವ್ಯತ್ಯಾಸ ನಮಗೆ ನೇರವಾಗಿ ಪದ ನೋಡಿದ್ರೆ ಗೊತ್ತಾಗೋಲ್ಲ, ಅದನ್ನು ಸ್ವರಬದ್ಧವಾಗಿ ಮಾಡಿದಾಗ ಗೊತ್ತಾಗುತ್ತದೆ. ಉದಾತ್ತ ಅನುದಾತ್ತಗಳ ವ್ಯತ್ಯಾಸದಿಂದ ಗೊತ್ತಾಗುತ್ತದೆ. ಹಾಗೆ ಸಂಶಯ ಬಂದಾಗ ಅದಕ್ಕೆ ಬೇರೆ ಬೇರೆ ಫಲವೂ ಇರುತ್ತದೆ. ಮಂತ್ರದ ಸ್ವರೂಪ ವ್ಯತ್ಯಾಸವಾದರೆ ಅದರಿಂದ ಉಂಟಾಗುವ ಫಲವೂ ವ್ಯತ್ಯಾಸ ಆಗುತ್ತದೆ. ದೂರ ಭಿನ್ನ ಫಲಯೋ ಕ್ರಿಯಾಂ ಪ್ರತಿ ಶಬ್ದಶಾಸನವಿಧ ಸಮಾಸಯೋ ವಿಗ್ರಹಂ ವ್ಯವಸಸು. ಆಗ ವ್ಯಾಕರಣವನ್ನು ಚೆನ್ನಾಗಿ ಬಲ್ಲಂಥ ಋತ್ವಿಗರು ಕರೆಕ್ಟಾಗಿ ಆ ಋತ್ವಿಜ್ಜನ ಇಲ್ಲ ಇದು ಈ ಸಮಾಸ, ಅದಕ್ಕೆ ಈ ರೀತಿಯಾಗಿ ಸ್ವರ ಹೇಳಬೇಕು ಅಂತ ಗಮನದಲ್ಲಿ ಇಟ್ಕೊಳ್ತಾ ಇದ್ರು. ಕೆಲವೊಮ್ಮೆ ವೇದದ ಮಂತ್ರಗಳನ್ನು ತ್ರೈಶ್ವರ್ಯದಲ್ಲಿ ಹೇಳೋದಿದ್ರೂ ಯಜ್ಞದಲ್ಲಿ ಏಕಶ್ರುತಿಯಲ್ಲಿ ಹೇಳಬೇಕು ಅಂತ ಉಂಟು. ಅದು ಯಾವಾಗ ಏಕಶ್ರುತಿಯಲ್ಲಿ ಹೇಳಬೇಕು. ಇನ್ನು ಕೆಲವೊಮ್ಮೆ ವಚನ ಏಕವಚನ ಬಹುವಚನ ವ್ಯತ್ಯಾಸ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಸ್ತ್ರೀಲಿಂಗ ಪುಲ್ಲಿಂಗ ವ್ಯತ್ಯಾಸ ಮಾಡಬೇಕಾಗುತ್ತದೆ. ಇದನ್ನೆಲ್ಲ ಗಮನಿಸಿಕೊಳ್ಳೋದಕ್ಕೆ ಶಿಕ್ಷಾ ವ್ಯಾಕರಣಾದಿ ಶಾಸ್ತ್ರಗಳ ಬೆಂಬಲ ಬೇಕು. ಅದನ್ನೆಲ್ಲ ಬಲ್ಲವರಾಗಿ ಮಾಡ್ತಾ ಇದ್ರು ಅಂತ. ಉದಾಹರಣೆಗೆ ಅಷ್ಟು ದೂರದ ವೇದ ಯಜ್ಞಗಳಿಗೆ ಶ್ರೌತ ಯಜ್ಞಗಳಿಗೆ ಸಂಬಂಧಪಟ್ಟಂತೆ ಚಿಂತನೆ ಬೇಡ. ಸಾಮಾನ್ಯವಾಗಿ ಸಹಸ್ರನಾಮಾದಿಗಳನ್ನು ನೋಡಿದಾಗಲೇ ಗೊತ್ತಾಗುತ್ತದೆ. ಸಹಸ್ರನಾಮ ಸ್ತೋತ್ರ ಬೇರೆ, ಸಹಸ್ರನಾಮಾವಲಿ ಬೇರೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡು ಹೋದರೆ ಇದು ಸ್ತೋತ್ರ. ಆದರೆ ಶ್ರೀಮಾತ ಅನ್ನೋಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತನ್ನುವಾಗ ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತಾ ಅನ್ನೋದು ಶ್ರೀಮಾತ್ರೇ ನಮಃ ಅಂತ. ಮಾತೃ ಶಬ್ದ ಚತುರ್ಥಿ ವಿಭಕ್ತಿ ಏಕವಚನ ಆಗಬೇಕು. ಋಕಾರ ಅಂತ ಸ್ತ್ರೀಲಿಂಗ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀ ಮಹಾರಾಜ್ಞೈ ನಮಃ, ಶ್ರೀಮತ್ ಸಿಂಹಾಸನೇಶ್ವರ್ಯೈ ನಮಃ ಅಂತ ಹೀಗೆಲ್ಲ ಬರುತ್ತದೆ. ಆಮೇಲೆ ಲಲಿತಾ ಸಹಸ್ರನಾಮದ ಒಂದು ವಿಶೇಷ ಅಂದರೆ ಒಂದು ಶಬ್ದವೂ ನಾಮಾವಳಿಯು ಪುನರುಕ್ತವಾಗಿಲ್ಲ ಅಂತ. ಶಿವಸಹಸ್ರನಾಮ ವಿಷ್ಣು ಸಹಸ್ರನಾಮ ಇತ್ಯಾದಿ ಆರ್ಷವಾದಂಥ ಸಹಸ್ರನಾಮಗಳಲ್ಲಿ ಆ ಹೆಸರುಗಳು ರಿಪೀಟ್ ಆಗಿದ್ದು ಉಂಟು. ಆದರೆ ಲಲಿತಾ ಸಹಸ್ರನಾಮದಲ್ಲಿ ಇಲ್ಲ. ಆದರೆ ಕೆಲವೊಮ್ಮೆ ರಿಪೀಟ್ ಆದಂತೆ ಕಾಣಿಸುತ್ತೆ, ಅದನ್ನು ಭಿನ್ನವಾಗಿ ಮಾಡಿ ಬೇರೆ ಥರ ಒಡೆದು ಮಾಡ್ತಾರೆ. ಹಂಸಿನಿ ಅಂತಿದ್ದರೆ ಅದು ಈ ಅಂತನ್ನೋದೇ ಬೇರೆ, ಯೈ ನಮಃ ಈ ರೀತಿಯಾಗಿ ಹೇಳ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ. ಅಂದರೆ ಇದು ಗೊತ್ತು ಮಾಡ್ಕೊಳ್ಳೋದಕ್ಕೆ ವ್ಯಾಕರಣ ಇರಬೇಕು, ಇಲ್ಲದೇ ಇದ್ದರೆ ತಿಳಿಯತಕ್ಕಂಥದ್ದಲ್ಲ. ಹಾಗಾಗಿ ಸುಮ್ಮನೆ ಎತ್ತುಚ್ಚೆ ಹೊಯ್ದಂತೆ ಮಂತ್ರ ಹೇಳಿದ್ರೆ ಆಗೋಲ್ಲ. ಷಡಂಗಪೂರ್ವಕವಾಗಿ ವೇದವನ್ನು ಅಭ್ಯಾಸ ಮಾಡಿರಬೇಕು. ವ್ಯಾಕರಣ, ನಿರುಕ್ತ, ಶಿಕ್ಷಾ ವಿಶೇಷವಾಗಿ ಬೇಕು. ವೇದಾರ್ಥ ನಿರ್ಣಯಕ್ಕೆ ನಿರುಕ್ತ ಬೇಕು, ವ್ಯಾಕರಣ ಬೇಕು. ವೇದ ಯಜ್ಞದಲ್ಲಿ ವಿನಿಯೋಗ ಮಾಡೋದಕ್ಕೆ ಶಿಕ್ಷಾಶಾಸ್ತ್ರ ಕಲ್ಪಸೂತ್ರ ಚೆನ್ನಾಗಿ ಗೊತ್ತಿರಬೇಕು. ಜ್ಯೋತಿಷವೂ ಗೊತ್ತಿರಬೇಕು. ಯಾವ ನಕ್ಷತ್ರ ಇದ್ದಾಗ ಯಾವ ಕೆಲಸ ಮಾಡಬೇಕು ಇತ್ಯಾದಿ ಎಲ್ಲ ಉಂಟು. ಇದನ್ನು ನೀವು ವಿಶೇಷವಾಗಿ ಆಸಕ್ತರಾದವರಲ್ಲಿ ಸಾಯಣಾಚಾರ್ಯರ ಭಾಷ್ಯವನ್ನು ನೋಡಿದರೆ ಗೊತ್ತಾಗುತ್ತದೆ ಅದು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ. ಅತ್ಯದ್ಭುತವಾಗಿ ಬರೆದಿದ್ದಾರೆ. ಋಗ್ವೇದದ್ದಾಗಲಿ ಯಜುರ್ವೇದದ್ದಾಗಲಿ ಸಾಮವೇದದ್ದಾಗಲಿ ಭಾಷ್ಯ ನೋಡಿದರೆ ಷಡಂಗಪೂರ್ವಕವಾಗಿ ವೇದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಗೊತ್ತಾಗುತ್ತದೆ. ಇವತ್ತು ವೇದ ನಮಗೆ ಅಷ್ಟೋ ಇಷ್ಟೋ ತಿಳಿಯೋದಾದರೂ ಆ ಮಹಾನುಭಾವರಾದಂಥ ಸಾಯಣಾಚಾರ್ಯರ ಕೃಪೆಯಿಂದಲೇ. ಅವ್ರನ್ನ ಬೈಯೋರು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಯೇ ಮುಂದೆ ಹೋಗಬೇಕು, ಅವರ ಪ್ರಸಾದದಿಂದಲೇ ಮಾಡಬೇಕು. ಬನ್ನಂಜೆ ಗೋವಿಂದಾಚಾರ್ಯರಂಥ ವಿದ್ವಾಂಸರು ತುಂಬ ಅನುದಾರವಾಗಿ ಅನ್ಯಾಯವಾಗಿ ಸಾಯಣಾಚಾರ್ಯರನ್ನು ಬೈತಾರೆ. ಅದು ಅಂಥ ವಿದ್ವಾಂಸರಿಗೆ ಶೋಭಿಸೋದಿಲ್ಲ. ಮತ್ತು ಅವರು ಮಾಡಿದ ಅರ್ಥ ಎಲ್ಲ ವಿದ್ವಾಂಸರು ಒಪ್ಪುವುದಕ್ಕೂ ಸಾಧ್ಯವಿಲ್ಲ, ಒಪ್ಪುವುದೂ ಇಲ್ಲ. ಅಂದರೆ ತಮ್ಮ ಮತಾಗ್ರಹ ಇಟ್ಟುಕೊಂಡು ದುರಾಗ್ರಹದಿಂದ ದೊಡ್ಡ ವಿದ್ವತ್ ಪರಂಪರೆಯನ್ನು ಉಪೇಕ್ಷೆ ಮಾಡಿದ್ರೆ ನಾಳೆ ಇವರು ಉಪೇಕ್ಷಿತರಾಗ್ತಾರೆ. ನಾವು ಅವರಿಗೆ ಸಲ್ಲಿಸಬೇಕಾದಷ್ಟು ಗೌರವ ಸಲ್ಲಿಸಬೇಕಾಗುತ್ತದೆ. ಪಾಣಿನಿಯನ್ನು ಬೈಯೋದು, ಅಮರಸಿಂಹನ ಬೈಯೋದು, ಸಾಯಣಾಚಾರ್ಯನ ಬೈಯೋದು, ಕೊನೆಗೆ ಬನ್ನಂಜೆಯವರನ್ನ ಜಗತ್ತು ಬೈಯೋ ತರಹ ಆಗುತ್ತೆ. ಅವ್ರ ಶಿಷ್ಯ ಜಗತ್ತು ಬೈದೇ ಇರಬಹುದು, ಆದರೆ ದೊಡ್ಡ ವಿದ್ವತ್ ಜಗತ್ತು ಬೈಯುತ್ತದೆ. ಅದಕ್ಕೆಂದರೆ ಒಂದು ವಿದ್ವತ್ ಜಗತ್ತಿನಲ್ಲಿ ಏಕಮತ್ಯ ಅನ್ನೋದಿರೋಲ್ಲ, ಅಭಿಪ್ರಾಯ ಭೇದಗಳಿರುತ್ತವೆ. ಆದರೆ ಅಭಿಪ್ರಾಯ ಭೇದಗಳಿಗೆ ಒಂದು ಘನತೆ ಇಟ್ಟುಕೊಳ್ಳಬೇಕು. ಅದು ನೋಡಿದಾಗ ಗೊತ್ತಾಗುತ್ತದೆ. ಈ ಸಾಂಪ್ರದಾಯಿಕವಾದ ಅರ್ಥಕ್ರಮದಲ್ಲಿ ಸ್ವಾರಸ್ಯ ಇದೆಯೋ, ಅರ್ಥ ಇದೆಯೋ ಇಲ್ವೋ ಅದು ಬೇರೆ. ಅದು ಒಂದು ಕ್ರಮ ಅಂತ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಸಲ್ಲಿಸಬೇಕಾಗುತ್ತದೆ. ಇಲ್ಲ ಸ್ವತಂತ್ರಿಸಿ ಮಾಡ್ತೀವಿ ಅಂತಂದರೆ ನಮಗೆ ಆಬ್ಜೆಕ್ಟಿವಿಟಿ ಇರಬೇಕು. ಇವ್ರಿಗೆ ಬೇಕಾದಷ್ಟು ಮತಾಗ್ರಹ ಉಂಟು, ಮಧ್ವಾಚಾರ್ಯರದೇ ದೊಡ್ಡ ಮತಾಗ್ರಹ ಉಂಟು. ದೊಡ್ಡ ಬ್ಯಾಗೇಜ್ ತಲೆ ಮೇಲೆ ಇಟ್ಟುಕೊಂಡು ಬೇರೆಯವ್ರ ಮೇಲೆ ಗಲಾಟೆ ಮಾಡಿದ್ರೆ ಎಲ್ಲಾದರೂ ಆಗುತ್ತಿದೆಯಾ? ವೆನ್ ಹಿ ಹ್ಯಾಸ್ ಕಮಿಟೆಡ್ ಟು ಎ ಸೆಕ್ಟ್, ದೆನ್ ಹೌ ಕ್ಯಾನ್ ಹಿ ಅಬ್ಜೆಕ್ಟ್ ಅನದರ್ ಸೆಕ್ಟ್? ಆಗುವಂಥದ್ದಲ್ಲ. ಔದಾರ್ಯ ಇರಬೇಕು, ಎಲ್ಲವನ್ನೂ ನೋಡಬೇಕಾಗುತ್ತದೆ. ಎಲ್ಲವನ್ನೂ ಸಂದೇಹಿಸಿ ನೋಡೋದಿದ್ದರೆ ಅದು ಆಧುನಿಕರ ಕ್ರಮ. ಆ ಆಧುನಿಕರ ಕ್ರಮವಂತೂ ಅವ್ರಿಗೆ ಅಲ್ಲವೇ ಅಲ್ಲ. ಹೀಗಾಗಿ
ವೇದಾರ್ಥ ಮತ್ತೊಂದರಲ್ಲೆಲ್ಲ ನಾವು ಗಮನಿಸಿಕೊಳ್ಳಬೇಕಾದದ್ದು ವಿದ್ವಾಂಸರಲ್ಲಿ ಅಭಿಪ್ರಾಯ ಭೇದ ಇದ್ದೇ ಇರುತ್ತೆ. ಇದು ಶ್ರದ್ಧಾ ಕೇಂದ್ರ. ಅವರವರ ಶ್ರದ್ಧೆ, ಅವರವರ ಭಕ್ತಿ ಅವರವ್ರದ್ದು ನಡೆಸುತ್ತೆ. ಅವ್ರಿಗೆಷ್ಟು ಅಲ್ಲಿಂದ ನೆಮ್ಮದಿ ಸಿಕ್ತು, ಅವರ ಜಗತ್ತಿಗೆಷ್ಟು ನೆಮ್ಮದಿ ಕೊಟ್ಟರು, ಅದರ ಮೇಲೆ ಅದಕ್ಕೆ ಬೆಲೆ ಅಷ್ಟೇ, ಮತ್ತೇನೂ ಇಲ್ಲ. ಹೀಗೆ ಈ ಸೂಕ್ಷ್ಮಗಳು ಎಷ್ಟೆಷ್ಟೋ ಇರುತ್ತವೆ. ಪ್ರಾಚೀನ ಕಾವ್ಯಗಳಲ್ಲಿ ಇಂಥದ್ದನ್ನೆಲ್ಲ ಅಲ್ಲಲ್ಲಲ್ಲಿ ಅವರು ಟಚ್ ಮಾಡ್ತಾ ಬರ್ತಾರೆ. ಅವರ ವಿದ್ವತ್ತೆಗೆ ಇದು ಒಂದು ಪುರಾವೆ ಅಂತ ಅನಿಸುತ್ತದೆ. ಹಾಗೆ ಸಂದೇಹಗಳು ಬಂದಾಗ ಆ ರೀತಿ ಮಾಡಬೇಕು. ಈಗ ಯಜ್ಞವೇ ಪ್ರಶ್ನಾರ್ಹವಾಗಿದೆ, ಶ್ರೌತಯಾಗಗಳೇ ಈಗ ನಡೆಯೋದಿಲ್ಲ ಅನ್ನೋಷ್ಟು ಕಡಿಮೆ, ನಡೆದರೂ ಹೇಗೆ ಯಜಮಾನಿಗೆ ದಕ್ಷಿಣೆ ಬರುತ್ತೆ ಅಂತ ಮಾಡುವುದಾಗಿದೆ. ಎಲ್ಲಿವರೆಗೂ ಆಗಿದೆ ಇವೆಲ್ಲ ಅಂತಂದರೆ ಒಂಥರ ವಾಷಿಂಗ್ ದಿ ಲಿನನ್, ಡರ್ಟಿ ಲಿನನ್ ಇನ್ ಪಬ್ಲಿಕ್ ಅಂತಾರಲ್ಲ ಆ ಥರ. ಒಬ್ಬ ಯಜ್ಞ ಮಾಡತಕ್ಕಂಥ ಯಜಮಾನ ಸ್ವರ್ಗಕಾಮೋ ಯಜೇತ ಅಂತ. ಆದರೆ ಅವರಿಗೆ ಯಾವುದೋ ರಾಜಕೀಯ ಪುಡಾರಿಗಳು ಎಲ್ಲರೂ ಬಂದು ಯಜ್ಞ ಮಾಡಿಸ್ತಾರೆ. ಯಾಕೆಂದರೆ ಇವರಿಗೆ ಎಲೆಕ್ಷನ್ನಲ್ಲಿ ಅನುಕೂಲ ಆಗುತ್ತೆ ಅಂತಲೋ, ಇನ್ಯಾವುದೋ ಸ್ಕ್ಯಾಮಲ್ಲಿ ಇವ್ರ ಮೇಲಿರುವಂಥ ಕೇಸ್ ಹೋಗುತ್ತೆ ಅಂತಲೋ, ಅದಕ್ಕೆಲ್ಲನೂ ಶ್ರೌತದಲ್ಲಿ ಯಾವುದೋ ಆಧಾರವಿಲ್ಲ. ಯಜಮಾನನಿಗೆ ಪುಣ್ಯ ಬರುತ್ತೆ ಅಂತಿದೆಯೇ ಹೊರತುವೆ ಆ ಯಜ್ಞ ಭಿಕ್ಷೆ ಕೊಟ್ಟವನಿಗೆ ಸೇಮ್ ಪುಣ್ಯ ಸಿಗುತ್ತದೆ ಅಂತ ಏನೂ ಇಲ್ಲ. ಮತ್ತು ಅದು ಸರಿಯಾಗಿ ವಿಧಿವತ್ತಾಗಿ ನಡೆಯುತ್ತಾ ಮತ್ತೊಂದು ಈ ಥರದ್ದೆಲ್ಲ ದೊಡ್ಡ ರಗಳೆ. ಎಲ್ಲಿವರೆಗೆ ಆಗಿದೆ ಅಂದರೆ ಈ ಅಗ್ನಿಗಳನ್ನು ಇಟ್ಟುಕೊಂಡು ಯಜ್ಞ ಮಾಡುವ ಆ ಯಜ್ಞ ದೀಕ್ಷಿತನಾಗಿರ್ತಕ್ಕಂಥದ್ದು ಒಂದು ದಂಧೆ, ಒಂದು ಪ್ರೊಫೆಷನ್ ಆಗಿಬಿಟ್ಟಿದೆ. ಆಗ ಎಲ್ಲಿಗೆ ಬರುತ್ತದೆ? ನಿಜವಾಗಿ ಆತ್ಮೋದ್ಧಾರಕ್ಕಾಗಿ ಇರತಕ್ಕಂಥದ್ದು, ಚಿತ್ತಶುದ್ಧಿಗಾಗಿ ಇರತಕ್ಕಂಥದ್ದು ಕರ್ಮ ಅಂತಂದರೆ ಅವನೊಂದು ಬಿಸ್ನೆಸ್ ಮಾಡಿಕೊಂಡು ಕೂತ್ಕೊಂಡ್ರೆ ಎಲ್ಲಿಗೆ ಬಂತು? ನಡೆಯುವಂಥದ್ದಲ್ಲ. ಹಾಗಾಗಿ ಯಜ್ಞದ ಸ್ವರೂಪವೇ ಅವಹೇಳನೆಗೆ ಪಾತ್ರವಾಗುವಂತೆ ಆಗಿಬಿಡುತ್ತೆ. ಏನಂದರೆ ಅದು ಅತ್ಯಂತ ಪ್ರಾಚೀನವಾದ ಒಂದು ಆಚಾರ ಕ್ರಮ. ಅಟ್ಲೀಸ್ಟ್ ದಿ ಫಾರ್ಮ್ ಆಫ್ ದಿ ರಿಚುವಲ್ ಈಸ್ ಪ್ರಿಸರ್ವ್ಡ್ ಅನ್ನೋ ದೃಷ್ಟಿಯಿಂದ ಅದು ಕಾಪಾಡಲ್ಪಟ್ಟಿತ್ತು ಅಂತ ಗೌರವ ಇಟ್ಕೋಬೇಕು. ಅಂದರೆ ಇಲ್ಲೆಲ್ಲ ನಾವು ಒಂದು ಹಂತದವರೆಗೆ ತರ್ಕ ಮಾಡ್ಬೋದು, ಒಂದು ಹಂತದವರೆಗೆ ಆಕ್ಷೇಪಗಳು ಮಾಡ್ಬೋದು, ಮತ್ತೆ ಬಿಟ್ಟುಬಿಡಬೇಕಾಗುತ್ತದೆ. ಬೇರೆ ದಾರಿ ಇಲ್ಲ. ಮತ್ತು ನಮ್ಮ ಕೈ ಮೀರಿ ಹೋಗಿರುತ್ತೆ, ನಮ್ಮ ಮಾತು ಯಾರು ಕೇಳೋದು ಇಲ್ಲ. ಆದರೆ ಇಷ್ಟನ್ನು ಹೇಳಬಹುದು, ಕಾಲಕಾಲಕ್ಕೆ ಅವುಗಳು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಇರುತ್ತವೆ, ಬೇರೆ ಬೇರೆ ಆಕಾರಗಳನ್ನು ಪಡ್ಕೊಳ್ತಾ ಇರುತ್ತವೆ. ಕರ್ಮಕಾಂಡದ ಲಕ್ಷಣವೋ ಅವಲಕ್ಷಣವೋ ಅದು ಹಾಗೆಯೇ ಇರ್ತದೆ. ಅಷ್ಟೇ ಯಾಕೆ ನಮ್ಮ ದೇವತಾ ಸ್ವರೂಪಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ರವಿವರ್ಮ ಇಂತಿಂಥ ದೇವತೆಗಳಿಗೆ ಇಂತಿಂಥ ಆಕಾರ ಅಂತ ನಿಶ್ಚಯ ಮಾಡಿದ ಮೇಲೆ ಅದಕ್ಕಿದ್ದಂಥ ಹಳೆಯ ರೂಪಗಳು ಹೊರಟೋಯ್ತು. ನೀವು ಹಳೆಯ ಚಿತ್ರಗಳನ್ನು ನೋಡಿದ್ರೆ ಶಿವನಿಗೆ ಗಡ್ಡ ಇತ್ತು, ನಾರದರಿಗೆ ಗಡ್ಡ ಇತ್ತು. ಅದೇ ರವಿವರ್ಮನ್ ಪೇಂಟಿಂಗ್ಸ್ ಬಂದಮೇಲೆ ಶಿವ ನಾರದ ಎಲ್ಲ ಕ್ಲೀನ್ ಶೇವ್ ಮಾಡ್ಕೊಂಡ್ಬಿಟ್ರು. ಆಗುತ್ತದೆ, ಆ ಥರ ಕಾಣಿಸುತ್ತದೆ. ನಮ್ಮ ಈ ಶಿಲ್ಪಗಳೆಲ್ಲ ಗುಪ್ತರ ಕಾಲದಿಂದ ಈಚೆಗೆ ಬಂದಿದ್ದು. ಆ ಕಾಲದಲ್ಲಿ ಯಾವ ವೇಷಭೂಷಣ ಇತ್ತು ಅದನ್ನೇ ದೇವತೆಗಳಿಗೆ ತೊಡಿಸಿರ್ತಕ್ಕಂಥದ್ದು. ತತ್ಪೂರ್ವದಲ್ಲಿ ಅದು ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಹೀಗೆ ಬರ್ತಾ ಇರ್ತದೆ. ನಮಗೆ ನಮ್ಮದು ಬಯಾಸ್ ಇರುತ್ತೆ. ಈಗ ಯಕ್ಷಗಾನವನ್ನು ನೋಡಿದವರಿಗೆ ಅಲ್ಲಿ ಕಂಸನ ಕಿರೀಟಕ್ಕೆ ನವಿಲುಗರಿ ಇರುತ್ತೆ, ಕೃಷ್ಣನಿಗೆ ನವಿಲುಗರಿನೇ ಇರೋಲ್ಲ. ಯಾಕೆಂದರೆ ಕೃಷ್ಣ ಪುಂಡುವೇಷ. ಪುಂಡುವೇಷ ಅಂದರೆ ಪುಂಡು ಪೋಖರಿ ಅಂತನೂ ಅರ್ಥ ಅಲ್ಲ. ತರುಣ ರಾಜಕುಮಾರನ ವೇಷಕ್ಕೆ ಪುಂಡುವೇಷ ಅಂತ ಕರೀತಾರೆ. ಕೇದಿಗೆ ಮುಂದಲೆ ಅಂತ ಕಟ್ತಾರೆ. ಅದು ಅಶ್ವತ್ಥ ಪತ್ರಾಕಾರದ ಮುಂಡಾಸ ಆಗಿರುತ್ತದೆ. ಅದು ಮುಂಡಾಸು ಅಂತ ಕರೆಯೋಲ್ಲ, ಕೇದಿಗೆ ಮುಂದಲೆ. ಮುಂಡಾಸು ತುಂಬ ದೊಡ್ಡದಾಗಿರುತ್ತೆ. ಅದು ಕರ್ಣ, ವೃಷಸೇನ, ಶಲ್ಯ ಈ ಥರದ ಪಾತ್ರಗಳಿಗೆ ದೊಡ್ಡ ಮುಂಡಾಸು ಕಟ್ಟೋದು ಅಂತ ಉಂಟು. ಅದು 14 ಅಟ್ಟೆ 21 ಅಟ್ಟೆ ಹೀಗೆಲ್ಲ ಬೇರೆ ಬೇರೆ ಬೈಹುಲ್ಲಿಂದ ಕಟ್ಟಿ ಮಾಡೋದಿತ್ತು. ಈಗ ಆರ್ಟಿಫಿಷಿಯಲ್ ಆಗಿ ಥರ್ಮೋಕೋವಲಲ್ಲಿ ಎಲ್ಲ ಮಾಡ್ತಾರೆ. ಅಂದರೆ ನಮಗೆ ಕೃಷ್ಣ ಅಂದರೆ ನವಿಲುಗರಿ ಇಟ್ಕೊಂಡು ಕಸ್ತೂರಿ ತಿಲಕಂ ಲಲಾಟ ಫಲಕೆ ಅಂತ ಆ ತೆಲುಗು ಸಿನಿಮಾಗಳೆಲ್ಲ ನೋಡಿದ್ಮೇಲೆ ನೀಲಿಯ ಮೈಯಾಗಿರಬೇಕು ಅಂತ ಈ ಥರ ಎಲ್ಲ ಉಂಟು. BV ಚೋಪ್ರಾ ಪುಣ್ಯಾನ ಅಂತ ಹೇಳ್ಬಿಟ್ಟಿದ್ರು. ಅವನ ಮಹಾಭಾರತ ಮೇಲೆ ಕೃಷ್ಣನೂ ಕೆಂಪಿಗಿದ್ದಾನೆ. ಅಲ್ಲಿಂದ ಈಚೆಗೆ ಕೃಷ್ಣನ ಬಣ್ಣ ಬದಲಾಗಿದೆ. ಅಂದರೆ ಇವೆಲ್ಲ ನಡೀತಾ ಹೋಗುತ್ತದೆ. ಆ ಶಿವಂದೋ ಯಾವುದೋ ಒಂದು ಸೀರಿಯಲ್ ನನಗೆ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗಲಿಲ್ಲ. ಇದೇನು ಯಾವುದೋ ಒಂದು ಸನ್ ಸಿಲ್ಕ್ ಶಾಂಪೂ ಅಡ್ವರ್ಟೈಸ್ಮೆಂಟ್ ಥರ ಕುದುರೆ ಬಾಲದ ಥರ ಕಾಣಿಸ್ತಕ್ಕಂಥ ಜೂಲ್ ಆಗಿರೋ ತಲೆ ಕೂದಲು ಬಿಟ್ಕೊಂಡ್ರೆ ಪಾರ್ವತಿ ನೋಡಿದ್ರೆ ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡಿದ್ದಂಗೆ ಕಾಣಿಸುತ್ತೆ. ಇದು ಹೇಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಇದನ್ನು ನೋಡಿದ್ರೆ ಆಗೋದಿಲ್ಲ ಅಂತ. ಅಂದರೆ ನಮ್ಮ ಕಂಡೀಷನ್ಗಳು ಆ ಥರ ಇರ್ತವೆ. ಹಾಗೆ ಕರ್ಮಕಾಂಡದ ಲಕ್ಷಣ ಈ ಥರ ಇರೋದ್ರಿಂದ ಇದು ಸರಿ ಅದು ತಪ್ಪು ಅಂತ ಜಿದ್ದು ಮಾಡೋಕ್ಕಾಗೋಲ್ಲ. ಆದರೆ ಶಾಸ್ತ್ರ ಪರಂಪರೆಯನ್ನು ಇಟ್ಕೊಂಡು ಹೇಳಬೇಕಂದ್ರೆ ಪ್ರಾಚೀನವಾದದ್ದು ಹೆಚ್ಚು ಪರಿಪೂರ್ಣವಾದದ್ದು ಅಂತ ಒಪ್ಕೋಬೇಕಾಗುತ್ತೆ. ಶ್ರದ್ಧೆ ಇಲ್ಲ, ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದಲೇ ನೋಡಿ ಚಿಕಿತ್ಸಾತ್ಮಕವಾಗಿ ಮಾಡ್ತೀವಿ ಅಂದರೆ ನಮ್ಮದು ಅಂತನ್ನುವ ಯಾವ ಮತವನ್ನು ಇಟ್ಕೊಳ್ಬಾರ್ದು. ಅಬ್ಜೆಕ್ಟಿವಿಟಿ ಅಂತಂದರೆ ಟ್ರಾನ್ಸೆಂಡಿಂಗ್ ರಿಲಿಜನ್ ಅಂತಲೇ ಅರ್ಥ. ಇವು ಗಮನಕ್ಕೆ ಬರದೇ ಇದ್ದಾಗ ವೃಥಾ ಕಷಾಯಗಳಾಗುತ್ತವೆ.
ಇಲ್ಲಿ ಈ ಥರ ಕಾವ್ಯಗಳಲ್ಲಿ ಈ ರೀತಿಯಾದ ಸಂದರ್ಭಗಳು ಬಂದಾಗ ಆ ಕವಿಯ ಶ್ರದ್ಧೆ ಏನು, ಆ ಸಂದರ್ಭ ಏನು, ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ಅರ್ಥ ಹೇಳಬೇಕು. ಆಮೇಲೆ ನಮ್ಮದಾದದ್ದು ಏನಾದರೂ ಬಯಾಸಸ್ ಇದ್ದರೆ ಅದನ್ನು ಟಿಪ್ಪಣಿಯಾಗಿ ಪ್ರತ್ಯೇಕವಾಗಿ ಹೇಳಬೇಕಾಗುತ್ತದೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಒಟ್ಟಿನಲ್ಲಿ ಮಂತ್ರ ವಿನಿಯೋಗದಲ್ಲಿ ಸಂದೇಹ ಬಂದಾಗ ವ್ಯಾಕರಣಾದಿಗಳನ್ನು ಗಮನಿಸಿಕೊಂಡು ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಅದು ಎಲ್ಲಿಯೂ ಆಗುತ್ತದೆ. ನಾವು ಹೇಳುವ ಕ್ರಮದಲ್ಲಿ ವ್ಯತ್ಯಾಸ ಉಂಟಾ ಇಲ್ಲವಾ ಅಂದರೆ ಅಭಿಜ್ಞರಲ್ಲಿ ತಿಳಿದು ಏತತ್ರ ಬ್ರಾಹ್ಮಣ ಸಂಮರ್ಶಿನಃ ಅಂತ ಹೇಳಿದ್ದಾರಲ್ಲ, ಹಾಗೆ ಮಾಡಬೇಕಾಗುತ್ತೆ. ತತ್ರ ಮಂತ್ರ ಪವಿತಂ ಹವಿಕೃತಾವ್ ಅಶ್ನತೋ ನ ವಪುರೇವ ಕೇವಲಂ ವರ್ಣ ಸಂಪದಮತಿ ಸ್ಫುಟಾಂ ದಧನ್ ನಾಮ ಚೋಜ್ವಲಮಭೂತ್ ಹವಿರ್ಭುಜ. ಹೀಗೆ ಆ ಒಂದು ಯಜ್ಞ ಬೆಳೀತಾ ಇದ್ದಂತೆ, ಮಂತ್ರಪೂತವಾದ ಹವಿಸ್ಸನ್ನು ಅಗ್ನಿಮುಖದಲ್ಲಿ ಕೊಡ್ತಾ ಇದ್ದಂತೆ ಬರೀ ಅಗ್ನಿಯ ಶರೀರ ಮಾತ್ರ ಹವಿಸ್ಸುಗಳನ್ನು, ಪುರೋಡಾಶಗಳನ್ನು, ಸೋಮವನ್ನು ಎಲ್ಲವನ್ನು ಸ್ವೀಕರಿಸಿ ಪರಿಪುಷ್ಟವಾಗಲಿಲ್ಲ. ಆತನ ಕಾಂತಿ ಕೂಡ ರಮಣೀಯವಾಯಿತು, ವರ್ಣ ಸಂಪತ್ತಿ ಕೂಡ ಚೆನ್ನಾಗಾಯಿತು. ವರ್ಣ ಸಂಪದ ಮತಿಸ್ಫುಟಾಂ ದದನ್ ನಾಮ ಚೋಜ್ವಲಮಭೂತ್ ಹವಿರ್ಭುಜ. ಉಜ್ವಲ ಅಂತಕ್ಕಂಥ ಅಗ್ನಿಯ ಒಂದು ಹೆಸರು ಅನ್ವರ್ಥನಾಮಧೇಯವಾಯಿತು ಅಂತ. ಅಂದರೆ ತುಪ್ಪವನ್ನು ಅಥವಾ ಈ ಪುರೋಡಾಶವನ್ನು ಇದನ್ನೆಲ್ಲ ಹಾಕಿದರೆ ಅಜ್ಯವನ್ನು ಅಗ್ನಿ ಉಜ್ವಲವಾಗಿ ಧಗಧಗಿಸುತ್ತದಲ್ವಾ, ಜ್ವಾಲಾಮಾಲ ಮನೋಹರವಾಗಿರುತ್ತದೆ. ಹಾಗೆ ಅಗ್ನಿಗೆ ಆಯಿತು ಅಂತ ನೀಲಕಂಠ ದೀಕ್ಷಿತ ಬಹಳ ತಮಾಷೆಯಾಗಿ ಬರೀತಾನೆ. ಮೀನಾಕ್ಷಿ ಮತ್ತು ಸುಂದರೇಶ್ವರರ ಮದುವೆ ಆದಾಗ ದೇವತೆಗಳೆಲ್ಲ ಬಂದಿದ್ದರು ಬೀಗರಾಗಿ. ಅವರಿಗೆಲ್ಲ ಭರ್ಜರಿ ತಮಿಳುನಾಡಿನ ಔತಣ ಎಲ್ಲ ವ್ಯವಸ್ಥೆ ಮಾಡಿದ್ರಂತೆ. ಅದನ್ನು ತಿಂತ ಅಯ್ಯೋ ಏನು ಅನ್ಯಾಯ, ನಮಗೆ ದೇವತೆಗಳಿಗೆ ಇದನ್ನು ಆಹುತಿ ಅಂತ ಬೆಂಕಿಯಲ್ಲಿ ಹಾಕಿ ಕೊಟ್ಬಿಟ್ಟು ಎಲ್ಲ ಸೀದು ಹೋಗ್ಬಿಡುತ್ತೆ, ಏನೂ ಸ್ವಾರಸ್ಯ ಇರೋದಿಲ್ಲ. ಮನುಷ್ಯರಂಗೆ ನಾವೇ ಅಗ್ನಿನಲ್ಲಿ ಹಾಕದೆ ಹಾಗೆ ತಿಂದಿದ್ದಿದ್ರೆ ಈ ರುಚಿ ಗೊತ್ತಾಗ್ತಾ ಇತ್ತು. ಇನ್ನು ಮೇಲೆ ನಾವು ಅಗ್ನಿಮುಖದಿಂದ ಸ್ವೀಕರಿಸಬಾರದು ಅಂತ ತೀರ್ಮಾನ ಮಾಡಿಕೊಂಡ್ರು ಅಂತ ವಿನೋದ ಮಾಡ್ತಾನೆ. ಸ್ಪರ್ಶ ಮುಷ್ಣ ಮುಚಿತಂ ದದಚ್ಛಕಿ ದದಚ್ಛಿಕಿ ಯದ್ದದಾಹ ಹವಿರದ್ಭುತಂ ನತತ್ ಗಂಧತೋಪಿ ಹುತ ಹವ್ಯ ಸಂಭವಾದ್ ದೇಹಿನಾಂ ಅದಹದ್ ಓಘಮೌಹಸಾಂ. ಸ್ವಭಾವ ಸಿದ್ಧವಾಗಿ ಅಗ್ನಿ ಉಷ್ಣಗುಣವನ್ನು ಹೊಂದಿರುವಂಥದ್ದು. ಅದು ಹವಿಸ್ಸನ್ನು ಸುಡೋದೊಳಗೆ ಆಶ್ಚರ್ಯವಿಲ್ಲ. ಆದರೆ ಆ ಹವಿರ್ಗಂಧದಿಂದಲೇ ಜನಗಳ ಪಾಪ ಸುಟ್ಟೋಯ್ತು ಅನ್ನೋದು ಮಾತ್ರ ವಿಶೇಷ ಅಂತ. ಇದು ಒಂದು ಟೆಕ್ನಿಕಲ್ ಆದ ಸ್ವಾರಸ್ಯ. ಯಜ್ಞದಲ್ಲಿ ಆ ಆಹುತಿ ಕೊಟ್ಟ ಮೇಲೆ ಆ ಹೊಗೆಯನ್ನು ಆಘ್ರಾಣಿಸಬೇಕು ಅಂತ ಇದೆ. ಯಾರೂ ಬೇಜಾರು ಮಾಡ್ಕೋಬಾರ್ದು. ಶ್ರೌತಯಾಗಗಳಲ್ಲಿ ಪಾಶುಕ ಯಾಗಗಳು ಅಂತ ಕೂಡ ಉಂಟು. ನಿರೂಢ ಪಶುಪದದಿಂದಲೇ ಆರಂಭವಾಗುತ್ತದೆ. ಪಶು ಅಂದರೆ ಸಾಮಾನ್ಯವಾಗಿ ಮೇಕೆಯನ್ನು ಬಳಸ್ತಾರೆ. ಆಗ ವಪಾಹೋಮ ಅಂತ ಆಗುತ್ತದೆ. ಅದರ ವಪೆ ಡಯಾಫ್ರಮ್ ಅಂತ ಏನು ಕರೀತಾರೆ, ಅದನ್ನು ತೆಗೆದು ಆಹುತಿ ಕೊಡುವುದಾಗುತ್ತದೆ. ಆಗ ವಪಾಹೋಮದ ಹೊಗೆಯನ್ನು ಇವರು ಉಸಿರಿಗೆ ತಗೋಬೇಕು ಅಂತ. ವೆಜಿಟೇರಿಯನ್ಸ್ ಆಗಿಬಿಟ್ಟಂಥ ಬ್ರಾಹ್ಮಣರಿಗೆ ಇವೆಲ್ಲ ಮುಜುಗರ ಆಗುತ್ತದೆ. ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಎಲ್ಲ ತಿಂತಾ ಇದ್ದಂಥವ್ರೆ. ಆಮೇಲೆ ಕ್ರಮವಾಗಿ ಯಜ್ಞದಲ್ಲಿ ಮಾತ್ರ ಅಂತಿಟ್ಟು, ಅದೂ ಕೂಡ ಪ್ರಾಣಿ ಪಶುವಧೆ ಬೇಡ, ಅದರ ಪ್ರತ್ಯಾಮ್ನಾಯವಾಗಿ ತುಪ್ಪ ಹಾಕೋಣ, ಇಲ್ಲ ಧಾನ್ಯ ಮಾಡೋಣ ಅಂತ ಮಧ್ವಾಚಾರ್ಯರು ಪಿಷ್ಟ ಪಶು ಅಂತ ತಂದರು. ಅಂದರೆ ಹಿಟ್ಟಿನಲ್ಲಿ ಮಾಡಿದಂಥ ಪಶುವಿನ ಆಕಾರವನ್ನು ಅಗ್ನಿಗೆ ಅರ್ಪಣೆ ಮಾಡಬೇಕೇ ಹೊರತು ಪಶು ಬೇಡ ಅಂತ ಹೀಗೆಲ್ಲ ಬಂದಿದೆ. ಅದು ಸರಿ ತಪ್ಪು ಅಂತ ಮಧ್ವಾಚಾರ್ಯ ಏನು ಹೇಳ್ತಾರೋ ಅದು ಶಂಕರರ ಅನುಯಾಯಿಗಳಿಗೆ ಒಪ್ಪಿಗೆ ಆಗಬಾರ್ದಲ್ವ. ಎಣ್ಣೆ ಸಿಗ್ಗೆ ಕಾಯ್ತಾನೆ. ಅವರು ಪಿಷ್ಟ ಪಶು ಅಂದರೆ ಇಲ್ಲ, ಅದು ನಷ್ಟ ಪಶು, ತಪ್ಪು, ಸರಿಯಾಗೋದಿಲ್ಲ ಅಂತ. ಕಾಲ ಕಾಲಕ್ಕೆ ಮಾಡಬೇಕು. ನನ್ನ ಗುರುಗಳು ರಂಗನಾಥ್ ಶರ್ಮರು ಹೇಳ್ತಾ ಇದ್ರು, ಶ್ರೌತಯಾಗದಲ್ಲಿ ಪಶುವಧೆ ಶಾಸ್ತ್ರವಿಹಿತವೇ ಆಗಿದ್ರೂ ಯದ್ಯಪಿ ಶುದ್ಧಂ ಲೋಕವಿರುದ್ಧಂ ನಾಚರಣೀಯಂ. ಲೋಕವಿರುದ್ಧವಾಗಿರುವಂಥದ್ದು ಈಗ ಮಾಡಬೇಕಾಗಿಲ್ಲ ಅಂತ. ಅದೇ ನಾನು ಬಲ್ಲಂತೆ ಯಜ್ಞಶ್ರೌತ ತಂತ್ರಾದಿಗಳನ್ನೆಲ್ಲ ಬಲ್ಲಂಥವ್ರು, ನಿರಂತರವಾಗಿ ಎಷ್ಟೋ ಯಜ್ಞಗಳನ್ನೆಲ್ಲ ಮಾಡಿಸ್ತಾ ಇದ್ದವರು, ಜೋಗಳೇಕರ್ ಮನೆತಂದವರಿರ್ಬೋದು, ಕೊಡ್ಲೆಕೆರೆಯವರಿರ್ಬೋದು, ಕುಮಾರ ಪುರಾಣಿಕರಿರ್ಬೋದು, ಇಂಥವರೆಲ್ಲರೂ ಹೇಳ್ತಾ ಇದ್ರು, ನೋಡಿ ಪಶುವಿನ ವಧೆ ಯಜ್ಞದಲ್ಲಿ ಆಗುತ್ತದೆ ಅಂದರೆ ನಮ್ಮೆಲ್ಲ ಋತ್ವಿಜರಿಗೆ ಒಂದು ಸೀರಿಯಸ್ನೆಸ್ ಬರುತ್ತೆ. ಒಂದು ಪ್ರಾಣಿ ನಮಗಾಗಿ ಪ್ರಾಣ ಬಲಿದಾನ ಮಾಡ್ತಾ ಇದೆ ಅಂದರೆ ನಾವು ಸರಿಯಾಗಿ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಡಿಸಿಪ್ಲಿನ್ಗೋಸ್ಕರ ಪಾಶುಕವಾದ ಯಜ್ಞವೇ ಸರಿ ಅಂತ ಏನು ಹೇಳೋಣ. ಅಂದರೆ ಅಲ್ಲಿ ನಮಗೀಗ ಆಚರಣೆಗಳಲ್ಲಿ ಎಷ್ಟೋ ಇಷ್ಟವಾಗದೇ ಇರುವಂಥದ್ದು ಇರುತ್ತದೆ. ಇವತ್ತದನ್ನು ಮಾಡಬೇಕು ಮಾಡಬಾರ್ದು ಅಂತ ಅನ್ನೋದಲ್ಲ. ಆದರೆ ಒಂದು ಕಾಲದಲ್ಲಿ ಅದು ಇತ್ತು. ಅಷ್ಟೇಕೆ ನಮ್ಮ ಅಜ್ಜಿ ಪಾಪ ಒಂದು ಅಂಗುಲದಷ್ಟು ತಲೆ ಕೂದಲು ಬೆಳೆದ್ರೆ ಹಜಾಮ್ರನ್ನ ಕರೆಸ್ಕೊಂಡು ಬಂದು ಪಿಲುವ್ರಾ ವಾಣಿ ಬುಚ್ಚನನಿ ತಲೆ ಗೊರಗಿಂಚ್ಕೋವಾಲಿ ಅಂತ ಹೇಳಿಬಿಟ್ಟಿದ್ದನು. ಬಂದು ಪಾಪ ತಲೆ ಒಡ್ಡುತ್ತಾ ಇದ್ರು. ಅದು ದುಃಖಕಾರಕವಾದದ್ದು, ಬಹಳ ಬೇಸರ, ನಿಂದ್ಯವಾದದ್ದು ಅಂತ ಗೊತ್ತಾಗಿದ್ರು ಚಿಕ್ಕ ವಯಸ್ಸು. ನಮಗೊಂದು ವಿನೋದ, ನಮ್ಮ ಅಜ್ಜಿಗೆ ಕ್ಷೌರ ಮಾಡಿಸ್ಕೋತಾರೆ ನಮ್ಮ ತರವೇನೆ ಅಂತ. ಅಂದರೆ ಅದು ಒಂದು ಆಚರಣೆ ಇತ್ತು.
ಅದನ್ನು ನಾವು ಕಾಲದಲ್ಲಿ ಒರೆಸಾಕೋಕ್ಕಾಗೋದಿಲ್ಲ. ನಮ್ಮನ್ನು ಬ್ರಿಟಿಷರ ಆಳಿದ್ರು, ಅದನ್ನು ನಾವೇನು ಸುಳ್ಳು ಮಾಡೋಕ್ಕಾಗೋದಿಲ್ಲ. ಪಂಚಾಂಗ ಸುಟ್ಟರೆ ನಕ್ಷತ್ರ ಹೋಗುತ್ತ್ಯ. ಆದರೆ ಅದು ನಮಗೆ ಇವತ್ತು ಸ್ವೀಕಾರ್ಯವಾ ಅಲ್ಲವಾ? ಖಂಡಿತ ಸ್ವೀಕಾರ್ಯವಲ್ಲ. ಅದನ್ನು ಬಿಡಬೇಕು. ಮತ್ತು ವಿ ಶುಡ್ ಡಿಸೋನ್ ಇಟ್. ಆ ಪದ್ಧತಿ ಆ ಕಾಲಕ್ಕೂ ಅನ್ಯಾಯವೇ, ಈ ಕಾಲಕ್ಕೂ ಅನ್ಯಾಯವೇ, ಯಾವ ಕಾಲಕ್ಕೂ ಅನ್ಯಾಯವೇ ಅಂತ ಹೇಳಬೇಕು. ಈ ಥರ ನಮ್ಮ ಪರಂಪರೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿರತಕ್ಕಂಥದ್ದೇ ಆಗಿದೆ. ಆಹಾರ ಪದ್ಧತಿಗಳು ಒಂದೊಂದು ಥರ ಇರುತ್ತೆ. ಎಲ್ಲಿವರೆಗೂ ಅವರವರ ಆಹಾರ ಪದ್ಧತಿ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ಅದನ್ನು ನೈವೇದ್ಯ ಮಾಡಿದ್ರೆ ತಪ್ಪಲ್ಲ. ಈಗ ಮಾಂಸಾಹಾರಿಗಳಾದಂಥ ಜನ ಕಾಳಿಗೋ ಅಥವಾ ಮಾರಮ್ಮನಿಗೋ ಅದನ್ನೇ ಬಲಿ ಕೊಟ್ಟು ಅದನ್ನೇ ಪ್ರಸಾದ ಅಂತ ತಿಂದರೆ ತಪ್ಪಲ್ಲ. ಯಾಕೆಂದರೆ ಅವರ ಆಹಾರ ತದನ್ನಾಸ್ತಸ್ಯ ದೇಹಿನಃ ತದನ್ನಾಸ್ತಸ್ಯ ದೇವತಾಹ ಅಂತ ರಾಮಾಯಣದ ಮಾತು ಉಂಟಲ್ಲ. ಆದರೆ ನಾವು ಸಸ್ಯಾಹಾರಿಗಳಾಗ್ಬಿಟ್ಟ ಮೇಲೆ ಪಶುವದೇನು ನಾವು ಮಾಡ್ತೀವಿ ಅಂತ ಅನ್ನೋದು, ಆಮೇಲೆ ಆ ವಪಹೋಮ ಮಾಡಿದ್ವೋ ಬಿಟ್ಟುವೋ ಅದನ್ನು ಸೀದೋಗ್ಬಿಟ್ಟು ಇಜ್ಜಲಾಗೋ ಮಟ್ಟಿಗೆ ಸಣ್ಣ ತುಣುಕು ಮಾಡಿ ಅದನ್ನು ಮೂಸ್ ನೋಡ್ದಂಗೆ ಮಾಡಿಬಿಟ್ಟು ಕಥಂಚಿತ್ ಬಾಯಿಗೆ ಹಾಕ್ಕೊಂಡು ಗುಳುಮ್ಮಂತ ನುಂಗಿ ಕ್ಯಾಕರಿಸ್ಕೊಂಡು ಅಷ್ಟು ಒದ್ದಾಟ ಪಟ್ಕೋಬೇಕಾಗಿಲ್ಲ. ಅದಕ್ಕೆ ಬದಲಾಗಿ ಪಿಷ್ಟ ಪಶುವನ್ನೋ ಅಥವಾ ಘೃತ ಪಶುವನ್ನೋ ಧಾನ್ಯದ್ದೋ ಮಾಡಬಹುದು. ಅಂದರೆ ನಮಗೆ ಆಚಾರವೂ ಇರಬೇಕು, ಆಕಾರವೂ ಕೆಡಬಾರ್ದು. ಅಂದರೆ ಏನರ್ಥ? ಈಗ ನಮಗೆ ಸೇರದೇ ಇರತಕ್ಕಂಥ ಎಷ್ಟೋ ಪದಾರ್ಥ ಔಷಧವಾಗಿ ಬಂದರೆ ಬದುಕಬೇಕು ಅಂತ ಅದನ್ನು ಹೆಂಗೋ ನುಂಗ್ಕೋತೀವಿ. ಆ ಥರ ಇದು ಆಗುತ್ತದೆ. ಆದರೆ ಔಷಧಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಲ್ಲ, ಇಲ್ಲಿ ಪ್ರೀತಿಯಿಂದ ನಡೆಯಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಇವೆಲ್ಲ ಇರೋದರಿಂದ ಆ ವಪಾ ಹೋಮದ ಧೂಮದಿಂದಲೇ ಪಾಪ ನಿವಾರಣೆ ಆಗುತ್ತದೆ ಅಂತ, ಅಥವಾ ಅವರುಗಳ ನಂಬಿಕೆ. ಇವತ್ತು ನಮಗೆ ಅದು ನಂಬಿಕೆ ದೃಢವಾಗಿದೆಯಾ? ಅಯ್ಯೋ ಕೆಟ್ಟ ಮಾಂಸದ ವಾಸನೆ ಬರುತ್ತೆ ಕಣ್ರಿ ಅಂತ. ಎಷ್ಟೋ ಬಾರಿ ನಾನು ಗೋಖಲೆ ಇನ್ಸ್ಟಿಟ್ಯೂಟಿಂದ ನಮ್ಮ ಮನೆಗೆ ಹೋಗುವಾಗ ಚಾಮರಾಜಪೇಟೆಯಿಂದ ದಾಟಿಕೊಂಡು ಗೂಡ್ಶೆಡ್ ರೋಡ್ ಕಡೆಗೆ ಹೋಗುವಾಗ ಅಲ್ಲಿ ಟರ್ನಿಂಗ್ನಲ್ಲಿ ಬೇಕಾದಂತೆ ಮಾಂಸವನ್ನು ಬೇಯಿಸ್ತಕ್ಕಂಥದ್ದು, ಹಸಿ ಮಾಂಸವನ್ನು ಸುಡ್ತಕ್ಕಂಥದ್ದು ಬರುತ್ತೆ. ಪ್ರಾಣಾಯಾಮ ಮಾಡಿಕೊಂಡಂತೆ ಉಸಿರು ಕಟ್ಟಿಕೊಂಡು ಹೋಗುವುದಾಗುತ್ತದೆ. ಹಾಗಿರುವಾಗ ನನ್ನಂಥವನು ಯಾವ ಅಪಹೋಮ ಮಾಡೋಕ್ಕಾಗುತ್ತೆ? ಆ ಪರಂಪರೆ ಒಂದು ಕಾಲದಲ್ಲಿತ್ತು, ಅದರ ಬಗ್ಗೆ ವ್ಯಾಸಂಗ ಮಾಡಿದ್ದೀವಿ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಗೌರವ ಅದಕ್ಕೆ ಸಲ್ಲಿಸೋಣ, ಅದನ್ನು ಮಾಡಿದವ್ರ ಶ್ರದ್ಧೆ, ಅದನ್ನು ಒಪ್ಪೋಣ. ಆದರೆ ನಮಗದನ್ನು ಆಸ್ವಾದ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಮಾತ್ರಕ್ಕೆ ಬಂದರೆ ಹಳೆ ಕಾಲದ ಕೆಲವು ಅಡುಗೆ ತಿಂಡಿಗಳು ನಮಗೆ ಆಸ್ವಾದ ಮಾಡೋಕ್ಕಾಗಲ್ಲ. ಅದು ಸಸ್ಯಾಹಾರವೇ ಇರಬಹುದು. ನಾನು ಪಾಕಶಾಸ್ತ್ರ ಗ್ರಂಥಗಳನ್ನು ಓದಿದ್ದೀನಿ. ಕನ್ನಡದಲ್ಲಿ ಇದೆ ಒಂದೆರಡು, ಸಂಸ್ಕೃತದಲ್ಲಿ ಬೇಕಾದಷ್ಟಿದೆ. ಇವತ್ತು ಆ ಅಡುಗೆನ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ, ಆ ಥರ ಇರುತ್ತೆ. ಹಾಲಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಅಂತಾರೆ, ನಾನು ಏನು ಮಾಡಲಿ? ಹೀಗೆ ಇದ್ದಾಗ ಅವುಗಳೆಲ್ಲ ಆಯಾ ಕಾಲದ್ದು. ಈ ಪದ್ಯದ ಅರ್ಥ ಅಷ್ಟೇ. ಉಜ್ವಲಂ ಅಭೂತ್ ಹವಿರ್ಭುಜ. ಆ ಅಘ್ರಾಣದ ಮಾಡಿದಾಗಲೇ ಹುತಹವ್ಯ ಗಂಧತೋಪಿ ಹುತಹವ್ಯ ಸಂಭವ ದೇಹಿನಾಂ ಅದಹದ್ ಓಘಂ ಅಂಹಸಾಂ ಓಘಂ. ಪಾಪಗಳ ಸಮೂಹವನ್ನು ಅಗ್ನಿ ಧ್ವಂಸ ಮಾಡಿಬಿಡ್ತು. ಉನ್ನಮನ್ ಸಪದಿ ಧೂಮ್ರಯನ್ ದಿಶಃ ಸಾಂದ್ರತಾಂ ದದದಧ ಕೃತಾಂಬುದ ದ್ಯಾಮಿಯಾಯ ದಹನಸ್ಯ ಕೇತನ ಕೀರ್ತಯನ್ನಿವದಿ ವೌಕಸಾಂ ಪ್ರಿಯಂ. ಮತ್ತು ಆ ಹೋಮ ಧೂಮ ಎಲ್ಲ ಕಡೆ ವ್ಯಾಪ್ತವಾಯಿತು, ಮೇಲ್ಮೇಲಕ್ಕೆ ಏರಿತು, ಗಗನಕ್ಕೆ ಅಡರಿತು. ಆಗ ದಿಕ್ಕುಗಳನ್ನು ಅದು ಆ ಹೊಗೆಗಪ್ಪು ಬಣ್ಣಕ್ಕೆ ಬದಲಾಯಿಸಿತು. ಆಮೇಲೆ ಆ ಅಗ್ನಿಯ ಧೂಮ ಮೇಘಮಾಲಿಕೆಯನ್ನು ದಾಟಿ ಮೇಲಕ್ಕೆ ಹೋಗಿ ದೇವತೆಗಳಿಗೆ ನಿಮಗೆ ಯಜ್ಞ ತೃಪ್ತಿಯಾಗಿರಬೇಕಲ್ವಾ, ನಿಮಗೆ ಯಜ್ಞದಿಂದ ಸಂತೋಷ ಆಗಿರಬೇಕಲ್ಲ, ಮತ್ತು ಪಾಂಡವರು ಚೆನ್ನಾಗಿ ಮಾಡಿದ್ರು, ಎಲ್ಲವೂ ವಿಧಿವತ್ತಾಗಿ ನಡೆದಿದೆ ಅಂತ ಹೇಳೋದಕ್ಕೆ ಹೋದಂತೆ ಇತ್ತು ಅಂತ. ಹುತಹವ್ಯ ಸಂಭವ ದ್ಯಾಮಿಯಾಯ ದಹನಸ್ಯ ಕೇತನಃ. ದಹನಸ್ಯ ಕೇತನಃ ಅಂದರೆ ಅಗ್ನಿಯ ಧ್ವಜ ಯಾವುದು? ಧೂಮ. ಅಗ್ನಿಗೆ ಬಾವುಟವೇ ಹೊಗೆ. ಅದರಿಂದಲೇ ಸಂಸ್ಕೃತದಲ್ಲಿ ಧೂಮಧ್ವಜ ಅಂತ ಕರೀತಾರೆ. ಸಂಸ್ಕೃತ ಭಾಷೆಯ ಕೆಲವು ಪದಗಳದೆಷ್ಟು ಸುಂದರ ಅಂತಂದರೆ, ಅಗ್ನಿಗೆ ಇರುವ ಅನೇಕ ಪದಗಳಲ್ಲಿ ಒಂದು ಅಪಿತ್ತ, ನೀರಿನ ಪಿತ್ತ ಅಂತ. ಅಗ್ನಿ ಪ್ರಕೋಪ ಗುಣವನ್ನು ಹೊಂದಿರತಕ್ಕಂಥದ್ದು. ನೀರಿನಲ್ಲಿ ಅಗ್ನಿ ಜನಿಸುತ್ತದೆ, ಅಪಾಮ್ನಪಾತ್ ಅಂತ. ಹಾಗಾಗಿ ದ ಬೈಲ್ ಆಫ್ ವಾಟರ್ ಅಂತ ಅಗ್ನಿಯನ್ನ ಅಪ್ಪಿತ್ತ ಅಂತ ಕರೀತಾರೆ. ಕೃಷ್ಣವರ್ತ್ಮ ಅಂತ, ಕಪ್ಪು ಹಾದಿ ಉಳ್ಳದ್ದು ಅಂತ. ಒಮ್ಮೆ ಬೆಂಕಿಯು ಸುಟ್ಟುಕೊಂಡು ಹೋದ್ಮೇಲೆ ಉಳಿಯತಕ್ಕಂಥದ್ದು ಇಜ್ಜಲು ಬೂದಿ ಕಪ್ಪು ಹಾದಿಯೇ ತಾನೆ. ಹಾಗೆ ಕೃಷ್ಣವರ್ತ್ಮ ಅಂತ. ಹೀಗೆಲ್ಲ ಬಹಳ ಸುಂದರವಾದ ಹೆಸರು ಕೊಟ್ಟಿದ್ದಾರೆ, ಧೂಮಧ್ವಜ ಅಂತೆಲ್ಲ. ಅಲ್ಲಿಗೆ ಹೋಗುತ್ತದೆ ಅಗ್ನಿ ಹೊಗೆ. ಕೀರ್ತಯನ್ನಿವ ದಿವೌಕಸಾಂ ಪ್ರಿಯಂ, ದೇವತೆಗಳಿಗೆ ಪ್ರಿಯವಾಯಿತು ಅನ್ನುವ ಕೀರ್ತನೆಯನ್ನು ಮಾಡುವಂತೆ ಇತ್ತು ಅಂತ.
ತತ್ರ ನಿತ್ಯ ವಿಹಿತೋಪಹೂತಿಷು ಪ್ರೋಷಿತೇಷು ಪತಿಷು ದ್ಯುಯೋಷಿತಾಂ ಗುಂಫಿತಾ ಶಿರಸಿ ವೇಣಯೋ ಭವನ್ ನ ಪ್ರಫುಲ್ಲ ಸುರಪಾದಪಸ್ರಜ. ಹೀಗೆ ದೇವತೆಗಳು ಈ ಒಂದು ಹೋಮದಿಂದಾಗಿ ಯಥೇಷ್ಟವಾಗಿ ಮತ್ತೆ ಮತ್ತೆ ಬರ್ತಾ ಇದ್ರು ಅಂತ. ಆಹುತಿ ಕೊಡ್ತಾನೇ ಇರಬೇಕು. ರಾಜಸೂಯದಲ್ಲಿ, ಅಶ್ವಮೇಧದಲ್ಲಿ 1 ವರ್ಷ, ಗವಾಮಯನದಲ್ಲಿ 1 ವರ್ಷ, ದೀರ್ಘಸತ್ರ ಎಲ್ಲ 12 ವರ್ಷ ಎಲ್ಲ ನಡೆಯುತ್ತದೆ ಅಂತ. ಈ ಆಹುತಿ ತಗೊಳ್ಳೋಕೆ ದೇವತೆಗಳು ಬರಲೇಬೇಕು. ಬಲವಂತದ ಮಾಘಸ್ನಾನ, ಅವರ ಸ್ವರ್ಗದಿಂದ ಇಳಿದು ಬಂದು ಆಹುತಿ ತಗೊಳ್ಳಲೇಬೇಕು. ಹಾಗಾಗಿ ಪಾಪ ಅವರ ಪತ್ನಿಯರಿಗೆ ಅಲ್ಲಿ ಗಂಡಂದ್ರು ಸದಾ ಆನ್ ಅಫಿಷಿಯಲ್ ಡ್ಯೂಟಿ ಇರ್ತಾ ಇದ್ದಿದ್ದು. ಒಂದು ಲೀವ್ ಇಲ್ಲ, ಒಂದು ಹಾಲಿಡೇ ಇಲ್ಲ, ಒಂದು ವೆಕೇಷನ್ ಇಲ್ಲ, ಒಂದು LTC ಇಲ್ಲ. ಇನ್ನೇನು ಬಂತು ಅಂತ ವಿರಹ ಆಗಿಬಿಟ್ಟಿದ್ರು. ಅವರೆಲ್ಲ ಜಡೆಗಳನ್ನೆಲ್ಲ ಒಂದೇ ಕಾಲಿನ ಜಡೆಯಾಗಿ ಹಾಕ್ಕೊಂಡು ಏಕವೇಣಿ ಧರೆಯರಾಗಿ ಮಲಿನ ವಸ್ತ್ರ ಉಟ್ಟುಕೊಂಡು ಸ್ವರ್ಗಲೋಕದ ನಂದನವನದ ಪಾರಿಜಾತ ಕಲ್ಪವೃಕ್ಷಗಳ ಹೂಗಳನ್ನೂ ಮುಡ್ಕೊಳ್ಳದೆ ಪಾಪ ದುಃಖ ಪಡ್ತಾ ಇದ್ರು ಅಂತ ಕವಿ ಚಮತ್ಕಾರ ಮಾಡ್ತಾನೆ. ಅಂದರೆ ನಮ್ಮ ಲೋಕದಲ್ಲಿ ವಿರಹಿಣಿಯರು ಹೇಗಿರ್ತಾರೆ ಹಾಗೆ ದೇವತಾ ಸ್ತ್ರೀಯರು ಇರಬೇಕು. ದೇವತೆಗಳಿಗೆ ನಾನಾ ಶರೀರ ಇರ್ಬೋದು. ಒಂದು ಶರೀರದಲ್ಲಿ ಇಲ್ಲಿಗೆ ಬಂದರೂ ಇನ್ನೊಂದು ಶರೀರದಲ್ಲಿ ಅಲ್ಲೇ ಇದ್ದಾರೆ ಅಂತ ಮಾಡ್ಬೋದು. ಆದರೆ ಕವಿಯ ಚಮತ್ಕಾರ ಇರೋದು ದೇವತಾ ಸ್ತ್ರೀಯರಿಗೆ ವಿರಹವಾಯಿತು ಅಂತ. ಅಂದರೆ ಮಾನುಷೀಕರಣವಿಲ್ಲದೆ ಕಾವ್ಯವಾಗೋದಿಲ್ಲ. ನೀಲಕಂಠ ದೀಕ್ಷಿತನ ಶಿವಲೀಲಾರ್ಣವ ಕಾವ್ಯದಲ್ಲಿ ಒಂದು ಸೊಗಸಾದಂಥ ಸನ್ನಿವೇಶ ಬರುತ್ತದೆ. ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯ ಸ್ಥಿತಿವೋಕಸಾಂ ಭೂಷಣಾಕಾಂಕ್ಷೆಯಾನೂನಂ ಕುಲಾಲಾನ್ ಪರ್ಯುಪಾಸತೆ ಅಂತ. ದೇವಲೋಕ ಅಂತಂದರೆ ನಾವು ಅತಿ ಶ್ರೇಷ್ಠವಾದದ್ದು, ಸೊಗಸಾದದ್ದು ಎಲ್ಲ ಅಂತ ಅಂದ್ಕೋತೀವಿ. ಸ್ವರ್ಗವೇ ಬಂಗಾರ, ನೆಲದ ಮಣ್ಣು ಬಂಗಾರ, ಮಣ್ಣೇ ಬಂಗಾರ. ಹಾಗಾಗಿ ದೇವತೆಗಳಿಗೆ ಮಣ್ಣೇ ಬಂಗಾರವಾಗಿಬಿಟ್ಟಾಗ ಅವರು ಪಾಪ ಬಂಗಾರದ ಒಡವೆಗೆ ಬದಲಾಗಿ ಮಣ್ಣಿನ ಒಡವೆ ಮಾಡಿಸ್ಕೋಬೇಕು. ವಿಚ್ ಈಸ್ ರೇರ್ ದಟ್ ಈಸ್ ಪ್ರೆಷಿಯಸ್ ಅಂತ. ಅದಕ್ಕೋಸ್ಕರ ಒಡವೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಕುಂಬಾರರ ಹತ್ರಕ್ಕೆ ಅವ್ರು ಬರ್ತಾರೆ, ಅಕ್ಕಸಾಲಿಗರ ಹತ್ರ ಬರೋದಿಲ್ಲ ಅಂತ. ಭೂಷಣಾಕಾಂಕ್ಷೆಯಾನೂನಂ ಕುಲಾಲಾನ್ ಪರ್ಯುಪಾಸತೆ ಅಂತ. ಅಂದರೆ ನೀಲಕಂಠ ದೀಕ್ಷಿತನ ತರ್ಕ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಸ್ವರ್ಗದಲ್ಲಿ ಮಣ್ಣಿಲ್ಲ, ಮಣ್ಣೆಲ್ಲ ಬಂಗಾರವಾಗಿದ್ದಾಗ ಬಂಗಾರ ಮಣ್ಣಿನ ತರಹ ಆಗಿರುತ್ತೆ. ಆ ಮಣ್ಣನ್ನು ಕುಂಬಾರರೇ ಬಳಸೋದು, ಅಲ್ಲಿಗೆ ಹೋಗಬೇಕು ಅಂತ. ಹೀಗೆ ಈ ರೀತಿಯಲ್ಲಿ ದೇವಲೋಕದ ಸ್ತ್ರೀಯರಿಗೂ ಕೂಡ ವಿರಹ ಬಂದಿತ್ತು ಅನ್ನುವಂಥ ಒಂದು ವೈನೋದಿಕ ಚಮತ್ಕಾರವನ್ನು ಕವಿ ಮಾಡ್ತಾನೆ. ವಾರಿಪೂರ್ವಮಖಿಲಾಸು ಸತ್ಕ್ರಿಯಾಲಬ್ಧ ಶುದ್ಧಿಷು ಧನಾನಿ ವಿಜಯನ್ ಭಾವಿ ಬಿಭ್ರತಿ ಬೀಜವತ್ ಭಾವಿ ಬಿಭ್ರತಿ ಫಲಂ ಮಹದ್ವಿಜ ಕ್ಷೇತ್ರ ಭೂಮಿಷು ನರಾಧಿಪೋವಪತ್. ಆಗ ಭಾವಿಪೂರ್ವಮಖಿಲಾಸು ಸತ್ಕ್ರಿಯಾಲಬ್ಧ ಶುದ್ಧಿಷು ಧನಾನಿ ಬೀಜವತ್ ಭಾವಿ ಬಿಭ್ರತಿ ಫಲಂ ಮಹದ್ವಿಜಕ್ಷೇತ್ರ ಭೂಮಿಷು ನರಾಧಿಪ ಅವಪತ್. ನರಾಧಿಪ ದ್ವಿಜಕ್ಷೇತ್ರ ಭೂಮಿಷು ಅವಪತ್ ಧನಾನಿ ಬೀಜವತ್. ಅವನು ಯಜ್ಞ ಮುಗಿತಾ ಬಂದಂತೆ ದಾನ ದಕ್ಷಿಣೆಗಳನ್ನು ಕೊಡ್ತಾನೆ. ಯಜ್ಞದಲ್ಲಿ ದಕ್ಷಿಣೆ, ನಾವು ದಾನ ದಕ್ಷಿಣೆ ಎಲ್ಲ ಒಂದೇ ಅಂತ ಅಂದುಕೊಂಡಿದ್ದೀವಿ, ಅದು ಬೇರೆ. ದಾನ ಅಂದರೆ ಅವನು ನಮಗೇನೂ ಕೆಲಸ ಮಾಡಿಕೊಡದೇ ಇದ್ದಾಗಲೂ ನಾವು ಕೊಡ್ತಕ್ಕಂಥದ್ದು ದಾನ. ದಕ್ಷಿಣ ಅಂತಂದರೆ ಆ ವ್ಯಕ್ತಿ ನಮಗೇನೋ ಒಂದು ಕೆಲಸ ಮಾಡಿಕೊಟ್ಟಿದ್ದಾನೆ. ಸೊ ದಕ್ಷಿಣ ಈಸ್ ವೇಜಸ್, ಸ್ಯಾಲ್ರಿ ತರಹ. ದಟ್ ಈಸ್ ಎ ರಿವಾರ್ಡ್ ಫಾರ್ ಸರ್ಟನ್ ವರ್ಕ್. ಆದರೆ ದಾನ ಅನ್ನೋದು ಚಾರಿಟಿ. ನಾವು ನಮಗೆ ಒಳ್ಳೆಯದಾಗಲಿ ಅನ್ನೋ ಭಾವದಿಂದ ಒಬ್ಬರಿಗೆ ಗೌರವಪೂರ್ವಕವಾಗಿ ಕೊಡ್ತಕ್ಕಂಥದ್ದು. ಅವರಿಂದ ನಮಗೆ ಯಾವುದೂ ನಿರೀಕ್ಷೆ ಇಲ್ಲ. ಅದನ್ನೇ ಭಗವದ್ಗೀತೆಯ ಸಾತ್ವಿಕ ದಾನದ ಬಗ್ಗೆ ಹೇಳ್ತಾರೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ವಿದುಹು ಅಂತ. ದಾತವ್ಯಂ ಕೊಡಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅನುಪಕಾರಿಣೆ, ಯಾವುದೇ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗವನು ಯಾವುದೇ ಒಂದು ರೀತಿಯಲ್ಲಿ ಕ್ಯಾಶ್ ಆರ್ ಕೈಂಡ್ ಒನ್ ಆರ್ ದಿ ಅದರ್ ಟೈಮ್ ಆರ್ ಒನ್ ಆರ್ ದಿ ಅದರ್ ಪ್ಲೇಸ್ ಹೀಗೆಲ್ಲ ಇಟ್ಕೊಂಡು ದೇಶ ಕಾಲ ಯಾವುದರೊಳಗೂ ಫಲದ ದೃಷ್ಟಿ ಇಲ್ಲದೆ ಅನುಪಕಾರಿಣೆ ಯದ್ದೀಯತೆ ದೇಶೇ ಕಾಲೇ ಪಾತ್ರೆ, ಸರಿಯಾದ ಸಮಯ ನೋಡಿ, ಸರಿಯಾದ ಜಾಗ ನೋಡಿ, ಸರಿಯಾದ ವ್ಯಕ್ತಿಯನ್ನು ನೋಡಿ ಕೊಟ್ಟಾಗ ಡಿಸರ್ವಿಂಗ್ ಕ್ಯಾಂಡಿಡೇಟಿಗೆ ಕೊಟ್ಟಂಥದ್ದು ಚಾರಿಟಿ ಅಂತ. ಹಾಗಲ್ಲದೆ ಈಗ ನಮಗೆ ಗಣಪತಿ ವ್ರತ ಮಾಡಿಸಿಕೊಟ್ರು ಅಂದರೆ ಅವರು ಕೊಡೋದು ದಕ್ಷಿಣೆ. ವಾಯನದಾನ ಬೇರೆ, ವಾಯನದಾನ ಅದು ಬೇರೆ. ಎಷ್ಟೋ ಜನ ವಾಯನದಾನವೇ ದಕ್ಷಿಣೆ ಅಂತಾರೆ, ಅದು ಬೇರೆಯೇ ಆದದ್ದು, ದಕ್ಷಿಣೆ ಬೇರೆಯೇ ಆದದ್ದು. ಈಗ ನಮ್ಮ ಕರ್ಮಕಾಂಡಗಳಿಗೆಲ್ಲ ದಕ್ಷಿಣೆ ಏನು ಅಂತ ನಿರ್ಣೀತವಾಗಿಲ್ಲ. ಆದರೆ ಶ್ರೌತಕಾಂಡದಲ್ಲಿ ತುಂಬ ಚೆನ್ನಾಗಿ ಯಾವ ಯಾಗಕ್ಕೆ ಯಾವ ಋತ್ವಿಜರಿಗೆ ಎಷ್ಟು ದಕ್ಷಿಣೆ ಅಂತ ಹೇಳಿದ್ದಾರೆ. ಇಂಥ ಯಾಗಕ್ಕೆ 4 ಕುದುರೆಗಳು ದಕ್ಷಿಣೆ, 10 ಹಸುಗಳು ದಕ್ಷಿಣೆ, ಬಂಗಾರದ ಬಾಣಗಳ ದಕ್ಷಿಣೆ, ಬೆಳ್ಳಿಯ ಅಲಂಕಾರ ಮಾಡಿರ್ತಕ್ಕಂಥ ಬಿಲ್ಲುಗಳ ದಕ್ಷಿಣೆ, ಹೇಸರಗತ್ತೆಗಳ ದಕ್ಷಿಣೆ, ಹೀಗೆಲ್ಲ ಮಾಡಿದ್ದಾರೆ.
ಆ ಕಾಲದಲ್ಲಿ ಏನು ಬೆಲೆ ಬಾಳೋದಿತ್ತು ಹಾಗಿತ್ತು. ಈ ಕಾಲದಲ್ಲಿ ಆಗಿದ್ದಿದ್ರೆ 2 ಸೆಲ್ ಫೋನ್ಗಳು ಕೊಡಬೇಕು, 3 ಲ್ಯಾಪ್ಟಾಪ್ಗಳು ಕೊಡಬೇಕು, ಇನ್ಫೋಸಿಸ್ದೋ ವಿಪ್ರೋದೋ ಶೇರ್ಗಳನ್ನು ಕೊಡಬೇಕು, ಹಿಂಗೆ ಇರ್ತಾ ಇತ್ತು ಅನಿಸುತ್ತೆ. ಒಟ್ಟಿನಲ್ಲಿ ಸ್ಪೆಸಿಫೈಡ್ ಅಂತ ಅವನು ಈ ರೀತಿಯಾದಂಥ ದಕ್ಷಿಣಾರೂಪವಾಗಿ ಇವನ್ನ ಆ ಋತ್ವಿಜರಿಗೆ ಕೊಟ್ಟ ಅಂತ. ಧರ್ಮರಾಜ ಯಾಗ ಮಾಡಿದಾಗ ತನ್ನ ರಾಜ್ಯದ ಭಾಗಗಳನ್ನೇ ಕೊಟ್ಟ. ಆಗ ಅವರುಗಳಪ್ಪ ನಾವೆಲ್ಲ ದೊರೆತನ ಮಾಡೋಕ್ಕಾಗೋದಿಲ್ಲ, ನೀನು ದುಡ್ಡು ಕೊಟ್ಬಿಡು, ಹಸು ಕೊಟ್ಬಿಡು, ನಮಗೇನಾದರೂ ನಾವು ಮಾಡ್ತೀವಿ ಅಂತ ಮತ್ತೆ ಅದನ್ನು ಅವರು ಬೇರೆ ಸಾಮಾನ್ಯ ಜನರಿಗೆ, ದೀನರಿಗೆ, ದಲಿತರಿಗೆ ವಿತರಣೆ ಮಾಡ್ತಾಯಿದ್ರು. ಹಾಗೆ ನಡೀತಾ ಇತ್ತು. ವಾರಿಪೂರ್ವಂ ಅಖಿಲಾಸು ಸತ್ಕ್ರಿಯಾ ಲಬ್ಧ ಶುದ್ಧಿಷು, ಜಲಪುರಸ್ಸರವಾಗಿ ಅದನ್ನು ಮಾಡಿದಂತೆ ನಮಮ ಅಂತ ಹೇಳ್ಬಿಡ್ತೀವಿ. ಹಾಗೆ ಅವನು ರೈತರು ಯಾವ ರೀತಿಯಲ್ಲಿ ಒಳ್ಳೆಯ ಭೂಮಿಯಲ್ಲಿ ಸಮಯ ನೋಡಿ ಬೀಜ ಬಿತ್ತನೆ ಮಾಡ್ತಾರೋ ಆ ರೀತಿಯಾಗಿ ಅವನು ಇದಕ್ಕೆಲ್ಲವನ್ನೂ ಮಾಡಿಕೊಟ್ಟ ಅಂತ. ಸಸ್ವಹಸ್ತಕೃತ ಚಿಹ್ನ ಶಾಸನ ಪಾಕಶಾಸನ ಸಮಾನ ಶಾಸನ ಆಶಶಂಕ ತಪನಾರ್ಣವಸ್ಥಿತೇರ್ ವಿಪ್ರಸಾದ್ ಅಕೃತ ಭೂಯಸೀರ್ಭುವ. ವಿಪ್ರಸಾದ್ ಅಕೃತ, ಆ ಶ್ರೋತ್ರಿಯರಾದ ಬ್ರಾಹ್ಮಣರಿಗೆ, ಋತ್ವಿಜರಿಗೆ ತನ್ನ ಸಂಪತ್ತನ್ನು, ಭೂಮಿಯನ್ನು ಎಲ್ಲವನ್ನೂ ಕೂಡ ಅವನು ಪಾಕಶಾಸನ ಸಮಾನ ಶಾಸನ, ಅಂದರೆ ಇಂದ್ರನಿಗೆ ಸಮಾನವಾದ ಶಾಸನ ಮಾಡಬಲ್ಲ ಶಕ್ತಿ ಇದ್ದ ಧರ್ಮರಾಜ ತನ್ನ ಸ್ವಹಸ್ತಕೃತ ಚಿಹ್ನ ಶಾಸನ, ತನ್ನ ಕೈಯಾರಿಯೇ ಶಾಸನಗಳನ್ನು ಬರೆಯಿಸಿ ಅದರೊಳಗೆ ಹಸ್ತ ಮುದ್ರೆಯನ್ನೂ ಹಾಕಿ, ಅಭಯ ಮುದ್ರೆ ಎಲ್ಲ ಹಾಕೋದು ಅಂತ ಉಂಟು. ಹಾಗೆ ಮಾಡಿ, ಅಂದರೆ ಕಲ್ಲಲ್ಲಿ ಕೆತ್ತೋದಲ್ಲ, ತೂಲಿಕೆಯ ಮೂಲಕವಾಗಿ ಚೀನಾಂಬರದಲ್ಲಿ, ರೇಷ್ಮೆ ಬಟ್ಟೆಯಲ್ಲಿ ಎಲ್ಲ ಬರೀತಕ್ಕಂಥದ್ದು ಹಾಗೆ ಮಾಡಿ ಅವರಿಗೆ ದಾನಶಾಸ್ತ್ರಗಳನ್ನು ಕೊಟ್ಟ ಅಂತ. ದಕ್ಷಿಣೆ ಕೊಟ್ಟಿದ್ದಲ್ಲದೆ ದಾನವನ್ನು ಕೊಡ್ತಾನೆ. ಮೃಗ್ಯಮಾಣಮಪಿ ಯದ್ದುರಾಸದಂ ಭೂಮಿ ಭೂರಿಸಾರಮುಪನೀಯ ತತ್ಸ್ವಯಂ ಆಸತಾವಸರ ಕಾಂಕ್ಷಿಣೋ ಬಹಿಃ ತಸ್ಯ ರತ್ನಂ ಉಪದೀಕೃತಂ ನೃಪಾಃ. ಹೀಗೆ ಇವನಿಗೆ ಇಷ್ಟೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾಗ, ದಾನ ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಕೊಟ್ಟಾಗ ರಾಜರುಗಳು ಇವನಿಗೆ ಎಲ್ಲರೂ ಬಂದು ಯಜ್ಞ ಭಿಕ್ಷಾ ರೂಪದಲ್ಲಿ, ಕಾಣಿಕೆಯ ರೂಪದಲ್ಲಿ ಬೇಕಾದಷ್ಟು ಕೊಟ್ಟರು ಅಂತ. ರಕ್ತ ರಾಶಿಗಳನ್ನೇ ತಂದು ಕೊಡ್ತಾರೆ, ಇಷ್ಟಿಷ್ಟೆಲ್ಲ ಕೊಡ್ತಾರೆ. ಒಬ್ಬೊಬ್ಬ ರಾಜರೇ ಕೊಟ್ಟಿರ್ತಕ್ಕಂಥದ್ದು ರತ್ನಮುಪದೀಕೃತಂ, ಅಂದರೆ ಉಪಾಯನೀಕೃತ, ಎಷ್ಟೆಷ್ಟು ಕೊಟ್ಟರು ಅವರಿಗೆ ಕೊಡುಗೆ ಅಂತಂದರೆ ಒಬ್ಬೊಬ್ಬ ರಾಜ ಕೊಟ್ಟಿದ್ರೊಳಗೇನೆ ಒಂದೊಂದು ಯಜ್ಞ ಮಾಡಿಬಿಡ್ಬೋದಾಗಿತ್ತು. ಆಮೇಲೆ ಧರ್ಮರಾಜ ಹೀಗೆ ಮಾಡಿದಂಥ ಒಂದು ಯಾಗದಲ್ಲಿ ಬಂದ ರಾಜರುಗಳ ಕಾಣಿಕೆಯನ್ನೂ ದಾನವಾಗಿ ಕೊಟ್ಟ, ದಕ್ಷಿಣೆಯಾಗಿ ಕೊಟ್ಟ. ಏಕ ಏವ ವಸು ಯದ್ದದೋ ನೃಪ ತತ್ಸಮಾಪಕಂ ಅತರ್ಕ್ಯತಕ್ರತೋ ತ್ಯಾಗಶಾಲಿನಿ ತಪಸ್ಸುತೆ ಯಯುಃ ಸರ್ವ ಪಾರ್ಥಿವ ಧನಾನ್ಯಪಿಕ್ಷಯಂ ಪ್ರೀತಿರಸ್ಯ ದದತೋ ಭವತ್ತಥಾ ಯೇನ ತತ್ ಪ್ರತಿಚಿಕೀರ್ಷವೋ ನೃಪಾಃ ಸ್ಪರ್ಶಿತೈರಧಿಕಮಾಗ ಆಗಮನ್ಮುದಂ ನಾಧಿವೇಶ್ಮ ನಿಹಿತೈರುಪಾಯನೈಃ. ಒಬ್ಬೊಬ್ಬ ರಾಜ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಯಜ್ಞಗಳಿಗೂ ಖರ್ಚು ಆಗಿ ಮಿಕ್ಕತಕ್ಕಂಥದ್ದಾಗಿದ್ದರೂ ಕೂಡ ಅವನಷ್ಟನ್ನು ಕೂಡ ದಾನವಾಗಿ ಕೊಟ್ಟ ಹೊರತು ಅದನ್ನು ಬೊಕ್ಕಸಕ್ಕೆ ತುಂಬಿಕೊಳ್ಳೋಣ ಅಂತ ಮಾಡಲಿಲ್ಲ ಅಂತ. ಎಷ್ಟೋ ಬಾರಿ ಹಾಗೆ ಮಾಡ್ತೀವಿ ನಾವು. ಬಂದಿದ್ದನ್ನು ಇರಲಿ, ನಾಳೆಗಿರಲಿ, ನಾಡೋದಕ್ಕಿರಲಿ ಅಂತ ಇಟ್ಕೊಂಡು ಅದಕ್ಕೆ ಅಂತ ವಿನಿಯೋಗ ಮಾಡೋದಿಲ್ಲ. ಆಪತ್ಕಾಲಕ್ಕಿರಲಿ, ಆಪದರ್ಥೇ ಧನಂ ರಕ್ಷೇತ್ ಅಂತ ಎಲ್ಲವನ್ನು ರಕ್ಷಣೆ ಮಾಡ್ತೀವಿ. ಧರ್ಮರಾಜ ಹಾಗೆ ಆ ರೀತಿಯಾಗಿ ಮಾಡಲಿಲ್ಲ, ಹಾಗೆ ಮಾಡ್ದ. ಮತ್ತು ಅವರೆಲ್ಲರಿಗೂ ಕೂಡ ತುಂಬ ಸಂತೋಷವಾಯಿತಂತೆ. ಪ್ರೀತಿರಸ್ಯ ದದತಃ ಅಭವತ್. ನಾವು ಕೊಟ್ಟಿದ್ದನ್ನೆಲ್ಲ ಧರ್ಮರಾಜ ಉದಾರವಾಗಿ ತಾನು ಲೋಕಕ್ಕೆ ವಿತರಣೆ ಮಾಡ್ದ, ತಾನು ಗಂಟಾಕ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಬಹಳ ಸಂತೋಷವಾಯಿತೇ ಹೊರತು ಮತ್ತಿನ್ಯಾವುದೂ ಇಲ್ಲ. ಸುಮ್ಮನೆ ಧನಾಗಾರಕ್ಕೆ ಬೊಕ್ಕಸಕ್ಕೆ ಸೇರಿಸಿದ್ದಿದ್ರೆ ಈ ರೀತಿಯಾಗಿ ಸಂತೋಷ ಬರ್ತಿರಲಿಲ್ಲ ಅಂತ ಹೇಳ್ತಾನೆ. ಯಂ ಲಘುನ್ಯಪಿ ಲಘೂಕೃತಾಹಿತಃ ಶಿಷ್ಯಭೂತಮಶಿಷತ್ ಸ ಕರ್ಮಣಿ ಸಸ್ಪೃಹಂ ನೃಪತಿಭಿರ್ನೃಪೋಪರೈರ್ಗೌರವೇಣ ದದೃಶೇ ತರಾಂ ಅಸೌ. ಆಮೇಲೆ ಯಂ ಲಘುನಿಯಪಿ ಲಘೂಕೃತಾಗಿತಃ ಶಿಷ್ಯಭೂತಂ ಅಶಿಷ್ಯತ್ ಸಹ ಕರ್ಮಣಿ ಸಸ್ಪೃಹಂ ನೃಪತಿಭಿಃ ನೃಪಃ ಅಪರೈಃ ಗೌರವೇಣ ದದೃಶೇ ತರಾಂ ಅಸೌ. ಈ ಎಲ್ಲ ಬಂದಿರತಕ್ಕಂಥ ರಾಜರುಗಳನ್ನು ಧರ್ಮರಾಜ ಯಾವುದೋ ಒಂದು ಅಲ್ಪ ಕಾರ್ಯಕ್ಕೆ ಲಘುನಿಯಪಿ, ಸಣ್ಣ ಲಘುನಿಯಪಿ ಕರ್ಮಣಿ, ಒಂದು ಸಣ್ಣ ಕೆಲಸಕ್ಕೆ ಅವ್ರನ್ನ ವಿನಿಯೋಗ ಮಾಡಿಸಿದ್ರು ಅವರು ಲಘೂಕೃತ ಆಹಿತಃ ಶಿಷ್ಯಭೂತಂ ಅಶಿಷತ್. ಇವರನ್ನ ಸಣ್ಣ ಪುಟ್ಟ ಕೆಲಸಗಳಿಗೆ ವಿನಿಯೋಗಿಸಿದ್ರೆ ಸಾಕು, ಅನ್ಯೈಹಿ ನೃಪೈಹಿ ಸಸ್ಪೃಹಂ ದದೃಶೇತರ,
ತುಂಬ ಆಸೆಪಟ್ಟು ಗೌರವದಿಂದ ನೋಡಿದ್ರಂತೆ. ಅಪ್ಪ, ಇಂಥ ಒಂದು ಸಣ್ಣ ಕೆಲಸವನ್ನಾದರೂ ಧರ್ಮರಾಜ ಹೇಳಿದನಲ್ಲ ಅಂತಂದರೆ ಯಾರಿಗೂ ಅವನು ಸುಮ್ಮನೆ ಕೆಲಸ ಹೇಳಲಿಲ್ಲ. ಮತ್ತು ಹೇಳಿದ ಸ್ವಲ್ಪ ಕೆಲಸವನ್ನು ಇವರು ತುಂಬ ಗೌರವದಿಂದ ಮಾಡಿದ್ರು. ಆ ಸ್ವಲ್ಪ ಅಲ್ಪ ಕೆಲಸಗಳನ್ನು ಮಾಡ್ತಾ ಇದ್ದರೂ ಧರ್ಮರಾಜನ ಯಜ್ಞಕ್ಕೆ ಸಹಕಾರಿಗಳಾದರು. ಏನೋ ಅವನು ಹೇಳಿದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ, ಹಾಗಾಗಿ ಇವರು ಧರ್ಮರಾಜನಿಗೆ ಆತ್ಮೀಯರು, ಇವರು ಗೌರವನೀಯರು ಅಂತ ಭಾವಿಸಿಕೊಂಡ್ರು ಅಂತ. ಇದು ತುಂಬ ಒಳ್ಳೆಯ ಆದರ್ಶವನ್ನು ಕವಿ ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡ ಕೆಲಸದಲ್ಲಿ ನಮಗೆ ಸಣ್ಣ ಭಾಗವಾದರೂ ಅದು ದೊಡ್ಡದು ಅಂತ ಭಾವಿಸಿಕೊಳ್ತಕ್ಕಂಥದ್ದು ಅಂತ. ಎಷ್ಟೋ ಬಾರಿ ಈ ಚಲನಚಿತ್ರ ಇತ್ಯಾದಿಗಳ ಇತಿಹಾಸವನ್ನು, ಅಲ್ಲಿಯ ತಂತ್ರಜ್ಞಾನವನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ. ಅದು ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಅಲ್ಲಿ ಒಳ್ಳೊಳ್ಳೆ ಎಷ್ಟೆಷ್ಟೋ ಹಾಡುಗಳಿರುತ್ತವೆ. ಆ ಹಾಡನ್ನು ಬರೆದವರು ನಮಗೆ ಹೆಸರು ಗೊತ್ತಾಗುತ್ತೆ, ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದವ್ರ ಹೆಸರು ಗೊತ್ತಾಗುತ್ತೆ, ಹಾಡಿದವ್ರದಂತೂ ಕಂಠದ ಮೂಲಕವಾಗಿ ನಮಗೆ ಗೊತ್ತಾಗುತ್ತದೆ, ಇನ್ನು ಅದನ್ನು ನಟಿಸಿದವ್ರದಂತೂ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಆದರೆ ಆ ಹಾಡಿನ ಹಿನ್ನೆಲೆಯಲ್ಲಿ ಒಂದು ವೈಲಿನ್ ನುಡಿಸಿದವರು, ಒಂದು ಕೊಳಲು ನುಡಿಸಿದವರು, ಒಂದು ಕ್ಲಾರಿನೆಟ್ ನುಡಿಸಿದವರು, ಒಂದು ತಬಲಾ ನುಡಿಸಿದವರು, ಹೀಗೆಷ್ಟೋ ಜನ ಇರ್ತಾರೆ. ಅವ್ರು ನಮಗೆ ಗೊತ್ತಾಗೋಲ್ಲ. ಆದರೆ ಆ ಚಲನಚಿತ್ರದ ಕ್ಷೇತ್ರದಲ್ಲಿದ್ದವರು ಗಮನ ಇಡ್ತಾರೆ. ನನಗೆ ಆ ರೀತಿಯಲ್ಲಿ ಆಸ್ಥೆ ಇರೋದ್ರಿಂದ ಚಲನಚಿತ್ರ ಸಂಗೀತ, ಅದರ ಕ್ರಮ ಎಲ್ಲ ಹೇಗೆ ಅಂತ ಸಾಮಾನ್ಯ ಗಮನಿಸ್ಕೊಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ನಾನು ಬಲ್ಲಂತೆ SP ಬಾಲಸುಬ್ರಹ್ಮಣ್ಯಂ ಅವರು ಅಷ್ಟು ಚೆನ್ನಾಗಿ ವಿವರಗಳನ್ನು ಗಮನ ಇಟ್ಟು ಹೇಳ್ತಾರೆ, ತಿಳಿಸ್ತಾರೆ. ಈಚೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವಾಣಿ ಜಯರಾಮ್ ಕೂಡ ಬಂದಿದ್ದರು. ಆಕೆ ಒಳ್ಳೆಯ ಶ್ರುತಿ, ಆದರೆ ನನಗೆ ವ್ಯಕ್ತಿಗತವಾಗಿ ಆಕೆ ಹಾಡು ಇಷ್ಟ ಆಗೋಲ್ಲ. ಕರ್ಣ ಕಠೋರ, ಒಂದು ಸೂಜಿ ಚುಚ್ಚಿದಂಗಿರುತ್ತೆ, ಠೈ ಅಂತ ಬರುತ್ತೆ ಅಂತ ಅನಿಸುತ್ತೆ. ಅರೆ ಶ್ರುತಿ ಶುದ್ಧವಾದ ಪ್ರಾಮಾಣಿಕವಾದ ಕಂಠ. ಆದರೆ ಕರ್ಣ ತೀವ್ರ, ಅದು ಬಹಳ ತೀವ್ರವಾದಂಥದ್ದು. ಅವರು ಆ ಕಾರ್ಯಕ್ರಮದಲ್ಲಿ ಅವ್ರದ್ದು ಜಡ್ಜ್ ಅಂತಿದ್ದರೆ, ಅವರು ಮಧ್ಯದಲ್ಲಿ ಈ ಹುಡುಗಿ ಯಾರು ಹಾಡುವ ಹಾಡಿಗೆ ಈ ಕೊಳಲು ನುಡಿಸಿದವರು ತುಂಬ ಚೆನ್ನಾಗಿ ನುಡಿಸಿದ್ರು, ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತಂದರು. ಅದನ್ನು ಆ ರೀತಿಯಾದ ಎಷ್ಟೋ ಬಾರಿ SP ಬಾಲಸುಬ್ರಹ್ಮಣ್ಯಂ ಹೇಳಿದ್ದಾರೆ. ಅಂದರೆ ಏನದು, ಪ್ರತಿಯೊಬ್ಬರು ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸ ಗಮನಿಸಬೇಕು ಅಂತ. ಚಲನಚಿತ್ರಕ್ಕೆ ಸಂಗೀತದ ನುಡಿಸೋದಿಕ್ಕೆ ಹರಿಪ್ರಸಾದ್ ಚೌರಾಸಿಯಾ ಅಂತ ದೊಡ್ಡ ಪ್ರಸಿದ್ಧರಾದಂಥ ವೇಣುವಾದಕರು, ಬಾನ್ಸುರಿ ವಾದಕರಾಗಲಿ, ರಾಮನಾರಾಯಣ ಶರ್ಮಾ ಅಂತ ಲೋಕೋತ್ತರವಾದ ಸಾರಂಗಿ ವಾದಕರು, ಚಿನ್ನಮಲ್ಲ ಅಂತ ಮಹಾ ನಾಗಸ್ವರ ವಿದ್ವಾಂಸ, ಹೀಗೆ ಎಷ್ಟೆಷ್ಟೋ ಜನ ಬಂದಿದ್ದಾರೆ. ದ್ವಾರಂ ವೆಂಕಟಸಾಮ ನಾಯ್ಡು ಅಂತ ವೈಲಿನಿಸ್ಟ್ಗಳು, ಇವರುಗಳೆಲ್ಲ ನುಡಿಸಿದ್ದಾರೆ. ಎಲ್ಲಿವರೆಗೆ ಲಾಲ್ಗುಡಿ ಜಯರಾಮನ್ನವರು ಇರ್ಬೋದು, ಕನ್ನೋಕಡಿ ವೈದ್ಯನಾಥನಂತೂ ಸಂಗೀತ ನಿರ್ದೇಶನವನ್ನೇ ಮಾಡಿದ್ದಾರೆ. ಹೀಗೆ ಬೇಕಾದಷ್ಟು ಜನ ಮಾಡಿದ್ದಾರೆ. TN ಕೃಷ್ಣನ್ ಅವರು, ಅದಕ್ಕೂ ಮಿಗಿಲಾಗಿ 3 ಜನ ಇದ್ದಾರೆ. ಲಾಲ್ಗುಡಿ ಜಯರಾಮನ್ನು, TN ಕೃಷ್ಣನ್ನು ಮತ್ತು ಇನ್ನೊಬ್ಬರು, ಇವರಿಬ್ಬರು 3 ವೈಲಿನ್ ತ್ರಿಮೂರ್ತಿಗಳು ಅಂತಲೇ ಹೇಳ್ತಾರೆ. MS ಗೋಪಾಲಕೃಷ್ಣನ್, ಚೌಡಯ್ಯ ಅವರಲ್ಲ, ತಮಿಳುನಾಡಿನ ಈ 3 ಹೇಳ್ತಾರೆ. MS ಗೋಪಾಲಕೃಷ್ಣನ್ನು ಅವರೆಲ್ಲ ಚಲನಚಿತ್ರಗಳಿಗೆ ಎಷ್ಟೋ ಬಾರಿ ನುಡಿಸಿದ್ದಾರೆ ಅಂತ ಕೇಳಿದ್ದೀನಿ. ಅಂದರೆ ಅಂಥವ್ರನ್ನು ನುಡಿಸಿದ್ದು ಅದನ್ನು ಗಮನಕ್ಕಿಟ್ಕೊಂಡ್ರೆ ತುಂಬ ದೊಡ್ಡದು. ಯಾರೋ ಎಷ್ಟೋ ಚೆನ್ನಾಗಿ ಅಲ್ಲಿ ಮಧ್ಯೆ ನುಡಿಸಿದ್ದಾರಲ್ಲಪ್ಪ ಅಂತ ಅನಿಸುತ್ತೆ. ಚಿಟ್ಟಿಬಾಬು ತುಂಬ ಅದ್ಭುತವಾಗಿ ಎಷ್ಟೋ ಬಾರಿ ಚಲನಚಿತ್ರಗಳಿಗೆ ನುಡಿಸಿದ್ದಾರೆ. ಆ ವೀಣಾ ಬಿಟ್ಟುಗಳು ಕೇಳಿದಾಗ ಅವ್ರ ಶೈಲಿ ಗೊತ್ತಿದ್ದವ್ರು ಗೊತ್ತಾಗುತ್ತೆ, ಅದೆಷ್ಟು ಚೆನ್ನಾಗಿ ನುಡಿಸಿದ್ದಾರೆ, ಎಷ್ಟು ಒಳ್ಳೆಯ ನಾದ ಅಂತೆಲ್ಲ ಅನಿಸುತ್ತೆ. ಎಲ್ಲ ಮೀಟು ಚೆನ್ನಾಗಿರುತ್ತೆ, ಒಂದು ಗೋಟಿಲ್ಲ ಅಂತೆಲ್ಲ ಗೊತ್ತಾಗುತ್ತದೆ. ಹೀಗೆ ಸಣ್ಣ ಪುಟ್ಟ ಕೆಲಸಗಳು ಗೊತ್ತು ಮಾಡಿಕೊಂಡ್ರೆ, ಅದನ್ನು ಗುರುತಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅದಕ್ಕೆ ತಜ್ಞತೆ ಬೇಕು. ಹಾಗೆ ಆ ರಾಜರುಗಳು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೂ ಕೂಡ ಇದನ್ನು ಧರ್ಮರಾಜನಿಗೋಸ್ಕರವಾಗಿ ಇವರು ಮಾಡ್ತಿದ್ದಾರೆ, ಮತ್ತು ಧರ್ಮರಾಜ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ, ಹ್ಯಾಸ್ ಟೇಕನ್ ದೆಮ್ ಟು ಕಾನ್ಫಿಡೆನ್ಸ್ ಅಂತನ್ನೋ ದೃಷ್ಟಿಯಿಂದ ಅವರು ಹೆಚ್ಚೆಚ್ಚು ಅಭಿನಂದನೆ ಮಾಡ್ತಾ ಇದ್ರು ಅಂತ ಕವಿ ಹೇಳ್ತಾನೆ. ನಿರ್ಗುಣೋಪಿ ವಿಮುಖೋ ನ ಭೂಪತೇರ್ದಾನ ಶೌಂಡ ಮನಸಃ ಪುರೋಭವತ್ ವರ್ಷುಕಸ್ಯ ಕಿಮಪಃ ಕೃತೋನ್ನತೇರಂಬುದಸ್ಯ ಪರಿಹಾರ್ಯ ಮೂಷರಂ. ಆಮೇಲೆ ನಿರ್ಗುಣೋಪಿ ವಿಮುಖ ನ ಭೂಪತೇ ದಾನಶೌಂಡ ಮನಸಃ ಪುರಃ ಅಭವತ್. ಅವನು ಎಷ್ಟು ದಾನ ಮಾಡಿದ್ರೂ ಅದು ಯಾವುದಕ್ಕೂ ಧರ್ಮರಾಜ ಹೆಮ್ಮೆ ಪಡಲಿಲ್ಲ. ಮತ್ತು ತಾನು ಅತ್ಯಂತ ಪ್ರಿಯವಾಗಿದ್ದನ್ನು ಕೊಟ್ಟರೂ ಕೂಡ ಒಂದು ಸ್ವಲ್ಪವೂ ಕಸಿವಿಸಿ ಮಾಡಿಕೊಳ್ಳಿಲ್ಲ. ಇದು ಬಹಳ ದೊಡ್ಡ ಗುಣ. ನಮಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಇದ್ದಾಗಲೂ ಅದು ಯಾರಾದರೂ ಕೊಡಬೇಕಾಗಿದ್ದಲ್ಲಿ ಕೊಟ್ಟಾಗ ದುಃಖಿಸಬಾರ್ದು. ರಾಮಾಯಣದ ಬಾಲಕಾಂಡದಲ್ಲಿ ಬರುತ್ತದೆ. ಅವನು ಪುತ್ರಕಾಮೇಷ್ಟಿ ಎಲ್ಲ ಮಾಡ್ತಾನಲ್ಲ, ಹಾಗೆ ಮಾಡಿದಾಗ ಎಲ್ಲರಿಗೂ ಅವನು ದಾನ ಕೊಡ್ತಾ ಇದ್ದಾಗ ದಶರಥ ಮಹಾರಾಜ ಯಾವುದೋ ಒಬ್ಬ ವ್ಯಕ್ತಿ ಯಾಚಕ ಅವನ ಕೈಯ ಕಂಕಣವನ್ನು ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಅನ್ನಂತೆ, ತಕ್ಷಣ ಕಂಕಣವನ್ನೇ ತೆಗೆದುಕೊಟ್ಟನಂತೆ. ದಾನ ಮಾಡುವ ಕೈಯ ಅಲಂಕಾರವನ್ನು ತೆಗೆದುಕೊಟ್ಟ ಅಂತ.
ಆ ರೀತಿಯಲ್ಲಿ ಇವನು ಎಲ್ಲವನ್ನೂ ಕೊಟ್ಟಿದ್ದಕ್ಕೆ ಹೆಮ್ಮೆ ಪಡಲಿಲ್ಲ. ಮತ್ತು ಯಾವ ಪಾಂಡಿತ್ಯ ಎಂಥದ್ದೂ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಬಂದರೂ ಕೂಡ ಅವನಿಗೆ ಕೊಡದೇ ಇರಲಿಲ್ಲ. ಯಾಚಕನಿಗೆ ಯಾರೂ ಖಾಲಿ ಕೈನಲ್ಲಿ ಹೋಗಲಿಲ್ಲ. ಅದು ಹೇಗೆ ಅಂತಂದರೆ, ಮಳೆ ಬಂದಾಗ ಅದು ಈ ನೆಲ ಆ ನೆಲ ಅಂತ ಇಲ್ಲದೆ ಬರೀ ಫಲವತ್ತಾದ ನೆಲದಲ್ಲಿ ಮಾತ್ರ ಮಳೆ ಸುರಿಸಬೇಕು ಅಂತಿಲ್ಲದೆ, ಚೌಳು ನೆಲದಲ್ಲಿ ಕಲ್ಲಿನಲ್ಲಿ ಕೂಡ ಮಳೆ ಗೆರೆಯುತ್ತದೆ. ಆ ಮೋಡಕ್ಕೆ ಭೇದ ಅನ್ನೋದಿರೋಲ್ಲ, ಔದಾರ್ಯ ಇರುತ್ತದೆ. ಸಮುದ್ರದಲ್ಲಿಯೂ ಮಳೆ ಸುರುತ್ತದೆ. ಹಾಗೆ ಪಾತ್ರ ವಿಚಕ್ಷಣ ಅನ್ನುವುದು ಬೇಡ. ಯಾರು ಆರ್ತರಿದ್ದಾರೆ ಅವರು ನೀಡ್ ಅಂತ ನಿದ್ದಿಲ್ಲ, ಅದೇ ಇನ್ನೇನೂ ಇಲ್ಲ. ಅರ್ಥಿತ್ವ ಅಂದರೆ ಬೇಡುವ ಸ್ಥಿತಿ ಒಬ್ಬನಿಗಿದ್ದರೆ ಅದೇ ಅವನಿಗೆ ಅರ್ಹತೆ ಕೊಡೋದಕ್ಕೆ, ದಾನಕ್ಕೆ ಅನ್ನುವ ರೀತಿಯಲ್ಲಿ ಎಲ್ಲರಿಗೂ ಉದಾರವಾಗಿ ಆತ ವಿತರಣೆಯನ್ನು ಮಾಡಿದ, ದಾನವನ್ನು ಮಾಡಿದ ಅಂತ ಕವಿ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ದರ್ಶನಾನುಪದಮೇವ ಕಾಮತ ಸ್ವಂ ವನೀಯಕ ಜನೆ ಅಧಿಗಚ್ಚತಿ ಪ್ರಾರ್ಥನಾರ್ಥರಹಿತಂ ತದಾ ಭವದ್ದೀಯತಾಮಿತಿ ವಚೋತಿ ಸಜ್ಜನೆ. ವನೀಯಕ ಅಂದರೆ ಯಾಚಕ ಅಂತ ಅರ್ಥ. ವನೀಪಕ ಅಂತಲೂ ಉಂಟು, ವನೀಯಕ ಅಂತ ಹೆಚ್ಚು ಶುದ್ಧವಾದ ರೂಪ. ಅವನು ಯಾರಿಗೂ ಕೂಡ ದಾನವನ್ನು ಮಾಡ್ದ, ಯಾರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದ. ಅವರ ಗುಣಾವಗುಣಗಳನ್ನು ಯಾವುದೂ ನೋಡಲಿಲ್ಲ. ಆದರೆ ಅವನಿಗೆ ಕೇಳಿಸ್ತಾ ಇದ್ದಷ್ಟೇ ಕೊಡಿ 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 ಅಂತಕ್ಕಂಥ ದೀಯತಾಂ ಅನ್ನುವುದಷ್ಟೇ ಕೇಳಿಸ್ತಾ ಇತ್ತು ಅಂತ. ಮೂಲ ಮಹಾಭಾರತದಲ್ಲಿ ಬರುತ್ತದೆ, 10,000 ಜನ ಊಟ ಮಾಡಿದಾಗ ಒಮ್ಮೆ ಒಂದು ಶಂಖವನ್ನು ಊದ್ತಾ ಇದ್ರಂತೆ. ಇದು ದುರ್ಯೋಧನನ ಮಾತು, ಹಾಗಾಗಿ ನಾವು ನಂಬಲೇಬೇಕು. ಅವನು ಕರೆಕ್ಟಾಗಿ ರೆಕಾರ್ಡ್ ಇಟ್ಕೊಂಡಿರ್ತಾನೆ. ಅವರ ಅಪ್ಪನ ಹತ್ರಕ್ಕೆ ಬಂದು ಬಾಯಿ ಬಡ್ಕೋತಾರೆ, ಪಾಂಡವರಷ್ಟು ದೊಡ್ಡ ಯಾಗ ಮಾಡಿದ್ರು, ಏನೂ ಮಾಡಿದ್ರು ನನ್ನನ್ನು ಉಪೇಕ್ಷೆ ಮಾಡಿಬಿಟ್ರು, ಮೈಸಭೆಯಲ್ಲಿ ಅವಮಾನವಾಯಿತು ಅಂತ. ಆಗ ಅವನು ಹೇಳ್ತಾನೆ, 10,000 ಜನ ಊಟ ಮಾಡಿದಾಗ ಒಮ್ಮೆ ಆ ಸಂಖ್ಯೆ ಮುಗೀತು ಅಂತ ಒಂದು ಶಂಖ, ಆ ಥರ ಮತ್ತೆ ಶಂಖವಾದ್ಯ ಕೇಳಿಸ್ತಾ ಇತ್ತು ಅಂತ ಇವನು ಶಂಖವಾದ್ಯ ನುಡಿಸ್ತಾ ಇದ್ದ. ಅಂದರೆ ಅದು ಏನು ವಿಜೃಂಭಣೆಯಿಂದ ಸಾಗುತ್ತಾ ಇತ್ತು ಅಂತ. ವಿತ್ತಶಾಠ್ಯಂ ನ ಕುರ್ಯಾತ್ ಅಂತ, ಧನಲೋಭವನ್ನು ಮಾಡದೆ ವಿತರಣೆ ಮಾಡಬೇಕು ಅನ್ನುವಂಥದ್ದು. ನಾನವಾಪ್ತ ವಸುನಾರ್ಥ ಕಾಮ್ಯತಾ ನಾಚಿಕಿತ್ಸಿತ ಗದೇನ ರೋಗಿಣ ಇಚ್ಛತಾಶಿತು ಮನಾಶುಷಾ ನಚ ಪ್ರತ್ಯಗಾಮಿ ತದುಪೇಯುಷಾ ಸದ. ಮತ್ತೆ ಕವಿ ಇನ್ನೂ ಮುಂದುವರೆದು ಹೇಳ್ತಾನೆ, ಧನ ಬೇಕು ಅಂತವನಿಗೆ ಅಲ್ಲಿ ಧನ ಸಿಗದೆ ಹೋಗಲಿಲ್ಲ. ನ ಅನವಾಪ್ತ ವಸು ನ ಅರ್ಥಕಾಮ್ಯತ. ಅದೇ ತರಹ ನ ಅಚಿಕಿತ್ಸಿತ ಗದೇನ ರೋಗಿಣ, ಚಿಕಿತ್ಸೆ ಬೇಕು ಅಂತ ಬಂದಂಥ ರೋಗಿಗೆ ಚಿಕಿತ್ಸೆ ಇಲ್ಲದೆ ಹೋಗಲಿಲ್ಲ. ಮತ್ತು ಇಚ್ಛತಾ ಅಶಿತುಂ ಅನಾಶುಷಾ ನ ಪ್ರತ್ಯಗಾಮಿ. ಅನಾಶುಷಾ ಅಂದರೆ ಅನಶಿತೇನ ಅಂತ ಒಳ್ಳೊಳ್ಳೆ ಅಪರೂಪದ ಪದಗಳನ್ನು ಬಳಸ್ತಾನೆ. ಹಸಿದು ಊಟನೇ ಮಾಡಬೇಕು ಅಂತ ಬಂದವನಿಗೆ ಊಟ ಇಲ್ಲದೆ ಹೋಗಲಿಲ್ಲ, ಅಲ್ಲಿ ಯಾರಿಗೇನು ಬೇಕೋ ಅದು ಬಂತು ಅಂತ. ಇದು ತುಂಬ ಮುಖ್ಯವಾದ ಪದ್ಯ ಅಂತ ನನಗನ್ನಿಸುತ್ತದೆ. ಮಾಘ ಕವಿಯ ಕಾಲದಲ್ಲಿ ಯಜ್ಞಗಳು ಹೇಗೆ ನಡೀತಾ ಇದ್ವು ಅನ್ನೋ ಕಲ್ಪನೆ ಕೂಡ ಸಿಗುತ್ತದೆ. ರೋಗಗ್ರಸ್ತರಾದವರು ರೋಗ ಚಿಕಿತ್ಸೆಗೆ ಬರ್ತಾ ಇದ್ರು. ಅಲ್ಲಿ ನಮಗೇನು ದಾನ ಬೇಡಪ್ಪ, ನಮಗೆ ರೋಗಕ್ಕೆ ಒಳ್ಳೆಯ ಚಿಕಿತ್ಸೆ ಮಾಡುವ ವೈದ್ಯನ ಸೌಕರ್ಯ, ಔಷಧ ಇತ್ಯಾದಿಗಳನ್ನು ಕೊಟ್ಟರೆ ಸಾಕು ಅಂತಂದರೆ, ಈ ರೀತಿಯಲ್ಲಿ ನೋಡದಂತೆ ನಮಗೆ ಗೊತ್ತಾಗುತ್ತದೆ ಎಷ್ಟು ವಿಶಾಲವಾಗಿತ್ತು ಯಜ್ಞತತ್ವ ಅಂತ. ಇದು ಬಹಳ ದೊಡ್ಡದಾದದ್ದು. ಯಜ್ಞದ ಮೂಲಕವಾಗಿ ಸಂಪತ್ತಿಯ ಕ್ರೋಢೀಕರಣ ಆದಂತೆ ಸಂಪತ್ತಿಯ ವಿತರಣೆ ಕೂಡ ಆಗ್ತಾ ಇತ್ತು. ತುಂಬ ಜನ ಒಂದು ತಪ್ಪು ಭಾವನೆ ಮಾಡಿಕೊಂಡಿದ್ದಾರೆ. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಬಿಡ್ತಾ ಇದ್ದ, ಅವ್ರು ಗಂಟು ಹಾಕ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ರು ಅಂತ. ಏನು ಮಾಡೋಕ್ಕಾಗ್ತಾ ಇತ್ತು? 3 ಹೊತ್ತು ಅವ್ರು ಉಪವಾಸ ಇರಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಕೃಚ್ಛ್ರ ಅತಿಕೃಚ್ಛ್ರ ಸಾಂತಪನ ಹೀಗೆಲ್ಲ ಉಪವಾಸ ಮಾಡಬೇಕು, ಹೀಗೆ ಇದ್ದಿದ್ದು. ಅವರು ಮಿಕ್ಕ ಎಲ್ಲರಿಗೂ ಡಿಸರ್ವಿಂಗ್ ಅಂತ ಯಾರಿದ್ದಾರೆ, ದೀನ ದಲಿತರಿಗೆ ಹಂಚಲೇಬೇಕಾಗ್ತಾ ಇತ್ತು, ಬೇರೆ ದಾರಿಯೇ ಇರ್ತಾ ಇರಲಿಲ್ಲ. ಅಂದರೆ ಒಂದು ಕಡೆ ಕೇಂದ್ರೀಕೃತವಾದ ಹಣ ವಿತರಣೆ ಆಗೋದಕ್ಕೆ ಇವ್ರನ್ನ ಟ್ರಸ್ಟಿಗಳ ತರಹ, ಚಾನೆಲ್ಸ್ ಥರ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಮತ್ತು ನಮ್ಮಲ್ಲಿ ದಾನಗಳಲ್ಲಿ ಔಷಧ ದಾನ ಅಂತೆಲ್ಲ ಉಂಟು. ಜೈನರಲ್ಲಿ ಕೂಡ ಅದನ್ನು ಪಾಲಿಸ್ತಾರೆ. ಗ್ರಂಥದಾನ, ಔಷಧ ದಾನ, ವಸ್ತ್ರದಾನ, ಹೀಗೆ ಬಗೆ ಬಗೆಯಾದಂಥ ದಾನಗಳು ಎಲ್ಲ ಉಂಟು. ಅದನ್ನು ಹಾಗೆ ಮಾಡ್ತಾಯಿದ್ರು ಅಂತ. ಅಭಯ ಕೊಡಬೇಕು ಅಂತಾರೆ. ಅಭಯದಲ್ಲಿ ರೋಗದಿಂದ ವಿಮುಕ್ತಿಯಾಗುವ ಅಭಯವೂ ಕೊಡ್ತಕ್ಕಂಥದ್ದು ಒಂದು ಮುಖ್ಯ ಅಂತ. ಸ್ವಾದಯನ್ ರಸಮನೇಕ ಸಂಸ್ಕೃತ ಪ್ರಾಕೃತೈರಕೃತ ಪಾತ್ರ ಸಂಕರೈ ಭಾವಶುದ್ಧಿ ಸಹಿತೇರ್ಮುದಂ ಜನೋ ನಾಟಕೈರಿವ ಬಭಾರ ಭೋಜನೈ. ಆಮೇಲೆ ಒಳ್ಳೆ ಭೂರಿ ಭೋಜನಗಳು ಕೂಡ ಯಥೇಷ್ಟವಾಗಿ ಆಗುತ್ತವೆ. ಅಲ್ಲಿ ಸಂಸ್ಕಾರ ಮಾಡಿ ಮಧುರವಾದಂಥ ರೀತಿಯಲ್ಲಿ ಸ್ವಾದಯನ್ ರಸಂ ಅನೇಕ ಸಂಸ್ಕೃತ ಪ್ರಾಕೃತೈ. ಅಂದರೆ ಈಗ ಸಂಸ್ಕೃತ ಪ್ರಾಕೃತ ಅಂತ ಹೇಳೋ ಮೂಲಕವಾಗಿ
ಈಗ ನಮಗೆಲ್ಲ ರಾ ಫುಡ್ ಅಂತೀವಲ್ಲ, ನ್ಯಾಚುರಲ್ ಆಗಿರಬೇಕು, ಫ್ರೆಶ್ ಫುಡ್ ಇರಬೇಕು, ರಾ ವೆಜಿಟೇಬಲ್ಸ್ ಇರಬೇಕು, ಕಟ್ ಫ್ರೂಟ್ಸ್ ಇರಬೇಕು ಅಂತೆಲ್ಲ ಈ ಕಾಲದಲ್ಲಿ ಆಧುನಿಕವಾಗಿ ಹೇಳ್ತೀವಲ್ಲ. ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು, ಈ ಥರ ಬೆಂಕಿ ಸೋಕದೆ ಇರತಕ್ಕಂಥ ಅವು ಪ್ರಾಕೃತ ಅಂತ. ಬೆಂಕಿ ಸೋಕಿ ಹುರಿದು ಕರಿದು ಬೇಯಿಸಿ ಕುಟ್ಟಿ ರುಬ್ಬಿ ಮಾಡಿದ ತಕ್ಷಣ ಅದು ಸಂಸ್ಕೃತ. ಪ್ರೋಸೆಸ್ಡ್ ಫುಡ್ ಅಂತ ಈಗ ಹೇಳ್ತೀವಿ. ಪ್ರೋಸೆಸ್ಡ್ ಫುಡ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತೆಲ್ಲ ಕೋಲಾಹಲ ಮಾಡ್ತಾರೆ. ಎರಡೂ ಥರದ ಆಹಾರ ಕೊಡ್ತಾಯಿದ್ರು, ಪ್ರೋಸೆಸ್ಡ್ ಆ್ಯಂಡ್ ಅನ್ಪ್ರೋಸೆಸ್ಡ್ ಅಂತನ್ನುವಂಥದ್ದು ಎರಡೂ ಕೂಡ ಸಂಸ್ಕೃತ ಪ್ರಾಕೃತೈ ರಕೃತ ಪಾತ್ರ ಸಂಕರೈ. ಮತ್ತು ಪಾತ್ರಗಳ ಸಂಕರ ಮಾಡ್ತಾ ಇರಲಿಲ್ಲ ಅಂತ ಭಾಳ ಚೆನ್ನಾಗಿದೆ. ಅದು ಮಡಿವಂತರಿಗಂತೂ ಆಯಾ ಪಾತ್ರೆಗಳಲ್ಲೇ ಬೇಯಿಸಬೇಕು, ಬೇರೆ ಪಾತ್ರೆಗಳಲ್ಲಿ ಬೇಯಿಸಬಾರ್ದು. ಜೊತೆಗೆ ರುಚಿನೂ ಕೆಡಬಾರ್ದು ಅಂತ. ಈಗ ಹುಳಿ ಮಾಡಿದ ಪಾತ್ರೆಯಲ್ಲೇ ಪಾಯಸ ಮಾಡೋಕ್ಕಾಗೋಲ್ಲ, ಆದರೆ ಹುಳಿ ಮಾಡಿದ ಪಾತ್ರೆಯಲ್ಲಿ ಸಾರು ಮಾಡಿಬಿಟ್ರೆ ಏನು ತಪ್ಪು? ಇಲ್ಲ, ಮಾಡಬಾರ್ದು. ಹುಳಿ ಪುಡಿ ಬೇರೆ, ಮೆಣಸಿನ ಪುಡಿ ಬೇರೆ. ಅದಕ್ಕೋಸ್ಕರ ಅಂತ ಈ ಮಟ್ಟಕ್ಕೆ ಪಾತ್ರ ಸಂಕರವೂ ಇಲ್ಲದಂಥ ರೀತಿಯಲ್ಲಿ ಯಾವುದಕ್ಕೆ ತಳ ದಪ್ಪಗಿರಬೇಕು, ಯಾವುದಕ್ಕೆ ತೆಳ್ಳಗಿರಬೇಕು ಅದನ್ನೆಲ್ಲ ನೋಡಿಕೊಂಡು ಭಾವಶುದ್ಧಿ ಸಹಿತೇರ್ ಮುದಂ ಜನ. ಇದರಲ್ಲಿ ಒಂದು ಶ್ಲೇಷ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿದೆ. ಸಂಸ್ಕೃತ ನಾಟಕಗಳಲ್ಲಿ ಸಂಸ್ಕೃತ ಭಾಷೆಯ ಪ್ರಯೋಗ, ಪ್ರಾಕೃತ ಭಾಷೆಯ ಪ್ರಯೋಗ ಎರಡೂ ಆಗುತ್ತದೆ. ಆಯಾ ಪಾತ್ರಗಳಿಗೆ ತಕ್ಕಂತೆ ಮಾಡುತ್ತದೆ. ಮತ್ತು ಒಂದು ಪಾತ್ರ ಇನ್ನೊಂದು ಪಾತ್ರದಂತೆ ವರ್ತಿಸಬಾರದು. ಹೀರೋ ಶುಡ್ ಬಿಹೇವ್ ಲೈಕ್ ಎ ಹೀರೋ, ವಿಲನ್ ಶುಡ್ ಬಿಹೇವ್ ಆ್ಯಸ್ ವಿಲನ್, ಆ ಥರ. ಹಾಗೆ ಭಾವಶುದ್ಧಿ ಸಹಿತ ರಸಭಾವಗಳ ಶುದ್ಧಿ ಇರುವಂತೆ ರಸ ಅನ್ನೋದಕ್ಕೆ ಷಡ್ರಸಗಳು ಬರ್ತದೆ. ಹೀಗೆ ನಾಟಕ ಹೇಗೋ ಹಾಗೆ ಅಡುಗೆ, ಭೋಜನ ಇವೆಲ್ಲ ಅಲ್ಲಿ ಚೆನ್ನಾಗಿ ಸಾಗತು ಅಂತ ಕವಿ ತುಂಬ ಅದ್ಭುತವಾದ ಪದ್ಯವನ್ನು ರಚನೆ ಮಾಡಿದ್ದಾನೆ. ಏಕ ಏವ ಸುಸಖೈಷ ಸುನ್ವತಾಂ ಶೌರಿರಿತ್ಯಭಿನಯಾದಿವೋಚ್ಚಕೈ ಯೂಪರೂಪಕಮನೀಂ ಅನೀನಮದ್ಭುಜಂ ಭೂಶ್ಚಶಾಲ ತುಲಿತಾಂಗುಲೀಯಕಂ. ಆಗ ಆ ಸಂದರ್ಭದಲ್ಲಿ ಧರ್ಮರಾಜ ದುಷ್ಟ ಶಿಕ್ಷಕನೂ ಶಿಷ್ಟ ರಕ್ಷಕನೂ ಆದ ಕೃಷ್ಣನನ್ನೇ ಗಮನದಲ್ಲಿಟ್ಟುಕೊಂಡು ಏಕೈವ ಸುಸಖೈಷ, ಸುಸಖ ಒಳ್ಳೆಯ ಸ್ನೇಹಿತ ಇವನೇ ಅಂತಂದುಕೊಂಡು ಶೌರಿಹಿ ಇತಿ ಅಭಿನಯಾದಿವ ಉಚ್ಚಕೈಹಿ, ಇನ್ನು ನಿನಗೊಬ್ಬನೇ ಮಿತ್ರ ಅಂತಶ್ಚ ಬಹಿಶ್ಚ ಆತ್ಮೀಯನಾದವನು ಅಂತ ಯೂಪಸ್ತಂಭ ಬೆರಳೆತ್ತಿ ತೋರಿಸೋ ತರಹ ಇತ್ತು ಅಂತ. ಯೂಪರೂಪಕಮನೀನಮದ್ಭುಜಂ, ಯೂಪದ ರೂಪದಿಂದ ಭುಜವನ್ನು ಮೇಲಕ್ಕೆ ಬಾಗಿಸಿ ಚಶಾಲ ತುಲಿತ ಅಂಗುಲೀಯಕಂ. ಚಶಾಲ ಅಂತಂದರೆ ಯೂಪಸ್ತಂಭದ ಮೇಲೆ ಹಾಕ್ತಕ್ಕಂತಹ ಒಂದು ಬಂಗಾರದ ಬಳೆ, ಆ ರೀತಿಯಾದಂಥ ಒಂದು ಅಲಂಕಾರ, ಇದು ಚಶಾಲ ಅಂತ ಕರೀತಾರೆ. ಇದು ಶ್ರೌತಯಾಗದ ಪರಿಭಾಷೆ. ಅಂದರೆ ಯಜ್ಞಗಳಲ್ಲಿ ಯಜ್ಞ ಪಶುಗಳನ್ನು ಕಟ್ಟುವ ಸ್ತಂಭಕ್ಕೆ ಯೂಪಸ್ತಂಭ ಅಂತಾರೆ. ಅದು ಬೇರೆ ಬೇರೆ ಸಂಖ್ಯೆಯಲ್ಲಿರಬೇಕು, ಬೇರೆ ಬೇರೆ ಯಜ್ಞಗಳಿಗೆ ತಕ್ಕಂತೆ ಬೇರೆ ಬೇರೆ ಮರಗಳಿಂದ ಆಗಬೇಕು. ಖದಿರ, ಬಿಲ್ವ, ಶ್ಲೇಷಾತ್ಮಕ ಮತ್ತು ಅಶ್ವತ್ಥ, ಈ ಥರ ಬೇರೆ ಬೇರೆ ವೃಕ್ಷಗಳಿಂದ ಮಾಡಬೇಕು ಅಂತೆಲ್ಲ ಇದೆ. ಮತ್ತು ಅದನ್ನು ಮಾಡಿದಾಗ ಅದು ಅಷ್ಟಮುಖವಾಗಿರುವಂತೆ ಕೆತ್ತಬೇಕು ಅಂತ ಉಂಟು. ಅದು ಕೆಳಗೆ ಅಗಲವಾಗಿದ್ದ ಮೇಲೆ ಸಣ್ಣದಾಗ್ತಾ ಬರಬೇಕು. ಅದರ ಮೇಲೆ ಬಂಗಾರದ ಬಳೆಗಳನ್ನು ಹಾಕ್ತಾಯಿದ್ರು, ಅದು ಚಶಾಲ ಅಂತ. ಅದು ಉಂಗುರ ಹಾಕ್ಕೊಂಡಿರ್ತಕ್ಕಂಥ ಬೆರಳಿನ ಥರ ತೋರ್ತು ಚಶಾಲ, ಉಂಗುರದಂತೆ. ಆ ಯೂಪಸ್ತಂಭ ಬೆರಳಿನಂತೆಯಾಗಿ ನೆಲದಿಂದಲೇ ಎದ್ದು, ಭೂಮಿಯ ಕೈಯೇ ಎದ್ದು ಬೆರಳು ಚಾಚಿ, ಇದು ಕೃಷ್ಣ ನಿನಗೆ ನಿಜವಾಗಿ ಸಹಕಾರಿ, ಅವನಲ್ಲದೆ ಮತ್ತಾರೂ ಇಲ್ಲ ಅಂತ ಅನೌನ್ಸ್ ಮಾಡೋ ತರಹ ಇತ್ತು ಅಂತ. ಮುಂದೆ ಅಗ್ರಪೂಜೆಗೆ ಅವನಲ್ಲದೆ ಮತ್ತಾರೂ ಇಲ್ಲ ಅನ್ನೋದಕ್ಕೆ ಇಲ್ಲಿಯ ಸೂಚನೆ ಸಿಗುತ್ತದೆ. ಆಗ ಇತ್ತಮತ್ರ ವಿತತ ಕ್ರಮೆ ಕೃತೌ ವೀಕ್ಷ್ಯ ಧರ್ಮ ಮತ ಧರ್ಮ ಜನ್ಮನ ಅರ್ಘದಾನಮನು ಚೋದಿತೋ ವಚ ಸಭ್ಯಮಭ್ಯದಿತ ಶಾಂತನೋಸ್ಸುತಃ. ಸಭ್ಯಂ ಅಭ್ಯದಿತ, ಸಭ್ಯವಾದ ಸಭೆಗೆ ಯೋಗ್ಯವಾದ ಮಾತನ್ನು ಶಾಂತನೋಹ ಸುತಃ, ಶಂತನುವಿನ ಮಗ ಭೀಷ್ಮ ಅಭ್ಯದಿತ ಅಭಿಹಿತವಾನ್ ಹೇಳ್ದ. ಏನದು ಅಂದರೆ ಅರ್ಘದಾನಂ, ಅರ್ಘ್ಯ ಕೊಡಬೇಕಾಗಿದೆ, ಅಗ್ರಪೂಜೆ ಮೊದಲು ಗೌರವ ಕೊಡಬೇಕಾಗಿದೆ. ಈ ಕೆಲಸವನ್ನು ಇಲ್ಲಿ ಮಾಡಬೇಕು. ಹಾಗಾಗಿ ಎಲ್ಲ ಸದಸ್ಯರಿಗೂ ಕ್ರಮವಾಗಿ ಪೂಜೆ ಮಾಡಬೇಕು. ಇಲ್ಲಿ ನೋಡಿ, ತುಂಬ ಜನಕ್ಕೆ ಗೊತ್ತಿಲ್ಲ, ಆ ಯಜ್ಞದಲ್ಲಿ ಕೃಷ್ಣನಿಗೊಬ್ಬನಿಗೆಲ್ಲ ಗೌರವ, ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಆದರೆ ಮೊದಲು ಕೃಷ್ಣನಿಗೆ ಅಂತ ಪ್ರಥಮಾರ್ಘ, ಆಮೇಲೆ ಮಿಕ್ಕವರಿಗೆಲ್ಲರಿಗೂ ಅಂತ. ಯಾರಿಗೂ ಗೌರವ ಇಲ್ಲದೆ ಹೋಗೋದಿಲ್ಲ. ಆದರೆ ಆ ಗೌರವವನ್ನು ಯಾರಿಗಾದ ಮೇಲೆ ಯಾರಿಗೆ ಅಂತ ಅದೊಂದು ತಾರತಮ ಕ್ರಮ ಉಂಟು. ಮೊದಲು ಮುಖ್ಯರಾದವರಿಗೆ ಅಂತ ಹಾಗೆ ಮಾಡಬೇಕು ಅಂತ ಅದನ್ನು ಹೇಳ್ತಾನೆ. ಇವತ್ತಿಗೂ ಕೂಡ ಈ ರೀತಿಯಾದದ್ದೆಲ್ಲ ಬಳಕೆಯಲ್ಲಿದೆ. ದೇವಸ್ಥಾನಗಳೆಲ್ಲ ನೀವು ಮೇಲುಕೋಟೆಗೆಲ್ಲ ಹೋದರೆ ನೋಡ್ಬೋದು, ಮೊದಲ ತೀರ್ಥ ಯಾರಿಗೆ ಅಂತ ಉಂಟು. ಅದಕ್ಕಾಗಿ ಕೋರ್ಟು ಕಚೇರಿ ಕಟ್ಲೆ ವ್ಯವಹಾರಗಳೆಲ್ಲ ಆಗಿವೆ.
ಅಂದರೆ ಆ ಹೈರಾರ್ಕಿ ಪಾಲಿಸಬೇಕಾದದ್ದು ಅದು ಒಂದು ಕ್ರಮ. ದೇವತೆಗಳಿಗೆ ತಾರತಮ್ಯ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿರುವಾಗ ಇವ್ರಿಗಾದ್ಮೇಲೆ ಈ ದೇವತೆಗೆ, ಇದಾದ್ಮೇಲೆ ಇದಕ್ಕೆ ಆಹುತಿ, ಹೀಗೆ ಅಂತಿರುವಾಗ ಏನು ಮಾಡೋದು? ಆ ಕರ್ಮಕಾಂಡದಲ್ಲಿ ಇದು ಇರುವಂಥದ್ದೇ ಆಗಿದೆ. ಇವತ್ತಿಗೂ ನೀವು ಸರ್ಕಾರದಲ್ಲಿ ನೋಡಿ, ಆ ಪ್ರೋಟೋಕಾಲ್ ಅಂತ ಅನ್ನೋದು ಇದ್ದೇ ಇರುತ್ತದೆ. ಗವರ್ನರ್ಗೆ, ರಾಷ್ಟ್ರಪತಿಗೆ ಎಲ್ಲ ಹಿಸ್ ಎಕ್ಸಲೆನ್ಸಿ ಅಂತೆಲ್ಲ ಹೇಳದೇ ಇದ್ದರೆ ಇವತ್ತಿಗೂ ನಡೆಯೋದಿಲ್ಲ. ಅವ್ರಿಗೆ ಪತ್ರ ಬರೆಯೋದು ಹಾಗೆ. ಮೊನ್ನೆ ಯಾರೋ ಪಾಪ ಸಂಸ್ಕೃತ ವಿದ್ವಾಂಸರು ಗವರ್ನರ್ಗೆ ಡಿಯರ್ ಸರ್ ಅಂತ ಬರೆದು ಡ್ರಾಫ್ಟ್ ಕಳಿಸಿದ್ರು. ನಾನು ಇಲ್ಲ ಯುವರ್ ಎಕ್ಸಲೆನ್ಸಿ ಅಂತ ಬರೀಬೇಕಪ್ಪ, ಆಮೇಲೆ ರಿಜೆಕ್ಟ್ ಆಗಿಬಿಡುತ್ತೆ ನಮ್ಮ ಅಹವಾಲೆ ಅಂತಂದೆ. ಅಂದರೆ ಅದು ಆ ಕ್ರಮ ಉಂಟು. ಯಾವುದೇ ಒಂದು ಸರ್ಕಾರಿಯ ಸವಲತ್ತಿಂದ ಪಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಲೋಕಲ್ MLA, ಲೋಕಲ್ MP, ಲೋಕಲ್ ಕಾರ್ಪೊರೇಟ್ರು ಎಲ್ಲ ಮರಿದೇವರು, ಕಿರಿದೇವರು, ಕಿರಿಕಿರಿ ದೇವರುಗಳು, ಪುಡಾರಿಗಳು ಇವರಿಗೆಲ್ಲರಿಗೂ ಹೆಸರು ಕೊಡಬೇಕು, ಅವ್ರಿಗೆಲ್ಲರಿಗೂ ಆಸನ ಕಲ್ಪಿಸಬೇಕು. ಅವ್ರು ಬರಲಿ ಬರದೇ ಹೋಗಲಿ ಅವ್ರ ಹೆಸರು ಹಾಕಬೇಕು. ಅದಕ್ಕೆ ದೊಡ್ಡ ಕಲಹ ಕೋಲಾಹಲ ಆಗುತ್ತದೆ. ಹೀಗೆ ವ್ಯವಸ್ಥೆ ಅಂತ ಆದಾಗ ಅದೆಲ್ಲ ನಡೆಯಲೇಬೇಕಾಗುತ್ತದೆ. ನಾವಿವತ್ತು ಸೆಕ್ಯುಲರು, ಡೆಮಾಕ್ರೆಟಿಕ್ಕು, ಮಣ್ಣು ಮಸಿ ಅಂತ ಏನು ಬಡ್ಕೊಂಡ್ರೂ ಆ ಯಂತ್ರಾಂಗ ಹಾಗೇ ಇರೋದು, ಆ ರೀತಿಯಲ್ಲೇ ಇರುತ್ತದೆ. ಈಗ ಒಂದು ಶಾಲೆಯಲ್ಲಿ ನಡೆಯುತ್ತೆ ಅಂತಂದರೆ, ಕಾಲೇಜಲ್ಲಿ ನಡೆಯುತ್ತೆ ಅಂದರೆ ಟ್ರಸ್ಟಿಗಳಿಂದ, ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಮೊದಲುಗೊಂಡು ಪ್ರಿನ್ಸಿಪಾಲ್ರು ಇವರಿಗೆಲ್ಲರಿಗೂ ಕೂಡ ಇದಮಿದ ಮರ್ಘ್ಯಂ ತರ್ಪಯಾಮಿ ಅಂತ ಹೇಳಿಕೊಂಡೇ ಬರಬೇಕಾಗುತ್ತೆ. ಇದರಲ್ಲಿ ಅವರಿಗೆ ಆಗ್ರಹ, ಕೋಪ ಬರುತ್ತದೆ. ಏನು ಮಾಡೋದಕ್ಕೂ ಆಗೋದಿಲ್ಲ. ಆ ವ್ಯವಸ್ಥೆಯನ್ನು ನಡೆಸಲೇಬೇಕಾಗುತ್ತದೆ. ಹೀಗಾಗಿ ಈ ಕೃಷ್ಣನಿಗೆ ಗೌರವ ಸಲ್ತು ಶಿಶುಪಾಲ ಅದಕ್ಕೆ ವಿರೋಧ ಮಾಡದ ಅಂತ ಭಾವಿಸಿಕೊಳ್ತಕ್ಕಂಥವರು ನಮ್ಮ ನಿತ್ಯದ ಬದುಕಿನಲ್ಲೇ ಇವೆಲ್ಲ ನಡೀತಾ ಇದೆ ಅನ್ನೋದನ್ನು ಗಮನಿಸದೇ ಇದ್ದರೆ ಅವಿವೇಕವಾಗುತ್ತದೆ. ಆಗ ಅವನು ಕೇಳ್ತಾನೆ, ಯಾರಿಗೆ ಗೌರವ ಮೊದಲು ಕೊಡಬೇಕು, ನೀವು ದಯಮಾಡಿ ಹೇಳಬೇಕು ಅಂತಂದಾಗ, ಆತ್ಮನೈವ ಗುಣದೋಷ ಕೋವಿದ ಕಿಂ ನ ವೇತ್ಸಿ ಕರಣೀಯ ವಸ್ತುಷು ಯತ್ಥತಾಪಿ ನ ಗುರುರ್ನ ಪೃಚ್ಛಸಿ ತ್ವಂ ಕ್ರಮೋಯಮಿತಿ ತತ್ರ ಕಾರಣಂ. ಧರ್ಮರಾಜ, ನಿನಗೆ ಗುಣದೋಷಗಳು ಗೊತ್ತಿದೆ. ಗುಣದೋಷ ಕೋವಿದ, ನೀನು ಸ್ವಯಂ ಕಿಂ ನವೇತ್ಸಿ ಕರಣೀಯ ವಸ್ತುಷು, ನಿನಗೆ ಗೊತ್ತಿಲ್ವಾ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ. ಹಾಗಾಗಿ ನನ್ನನ್ನು ನೀನು ಕೇಳ್ತಿದ್ದೀಯಾ ಅಂತಂದರೆ ಗುರೂನ್ ನ ಪೃಚ್ಛಸಿ, ದೊಡ್ಡವರನ್ನ ಹಿರಿಯರನ್ನ ನೀನು ಕೇಳದೇ ಇಲ್ಲ ಅಂತಿಲ್ಲ. ಹಾಗಂದ್ರೆ ಏನರ್ಥ? ಕ್ರಮೋಯಂ ಇತಿ ತತ್ರ ಕಾರಣಂ, ದೊಡ್ಡವ್ರನ್ನ ಕೇಳಿ ತೀರ್ಮಾನ ಮಾಡಬೇಕು ಅನ್ನೋದು ಒಂದು ಕ್ರಮ. ಆ ಮರ್ಯಾದೆಯನ್ನು ನೀನು ಅನುಸರಿಸ್ತಿದ್ದೀಯಾ ಅಂತ. ಅಂದರೆ ಇದು ನೋಡಿ, ಅದು ಹೇಳುವ ಮೂಲಕವಾಗಿಯೇ ನಮ್ಮನ್ನು ಕೇಳಬೇಕು. ಸಾಮಾನ್ಯವಾಗಿ ಮನೆಗಳಲ್ಲಿ ಒಂದು ಮದುವೆ ಇತ್ಯಾದಿಗಳಾದಾಗ ಆಹ್ವಾನ ಪತ್ರಿಕೆನೇ ದೊಡ್ಡವರ ಹೆಸರಿನಲ್ಲಿ ಮಾಡಬೇಕು ಅಂತ. ನಮ್ಮ ಬಂಧುವರ್ಗದಲ್ಲಿ ಒಂದು ಆಯಿತು, ತಮ್ಮನ ಮಗಳಿಗೆ ಮದುವೆ, ತಮ್ಮ ತನ್ನ ಹೆಸರು ಹಾಕ್ಕೊಂಡ್ರು, ಮಿಸ್ಟರ್ ಆ್ಯಂಡ್ ಮಿಸೆಸ್ ಸೋ ಆ್ಯಂಡ್ ಸೋ ಇನ್ವೈಟಿಂಗ್, ಹಾಗೆ ಹೀಗೆ ಅಂತ. ಅದಕ್ಕೆ ಅಣ್ಣನ ಮಗಳು ದೊಡ್ಡ ಗಲಾಟೆ ಎತ್ತಿದ್ರು. ನಮ್ಮಪ್ಪ ಬದುಕೇ ಇದ್ದಾರೆ, ನಮ್ಮಪ್ಪನ ಹೆಸರಿನಲ್ಲಿ ಆಗಬೇಕಾಗಿತ್ತು, ನಾವೆಲ್ಲ 5-6 ಜನ ಅಣ್ಣ ತಮ್ಮಂದರು ಒಟ್ಟು ಸಮಷ್ಟಿ ಕುಟುಂಬ ಅಂತ ಆಗಿರೋದು, ಬೇರೆ ಬೇರೆ ಮನೆ, ಬೇರೆ ಬೇರೆ ಆಸ್ತಿ ಎಲ್ಲ ಬೇರೆ ಬೇರೆ ಆಗಿದೆ. ಆದರೂ ಮನೆತನದ ಮರ್ಯಾದೆ ಇರುವಾಗ ಹಿರಿಯಣ್ಣನನ್ನು ನೀವು ಬಿಟ್ಟಿದ್ದು ತಪ್ಪಾಯಿತು ಅಂತ. ಅದಕ್ಕೆ ತಮ್ಮ ಹೇಳಿದ್ದು, ನಿಮ್ಮ ಅಪ್ಪನ ಹೆಸರು ಹಾಕ್ಬೋದಾಗಿತ್ತು, ಆದರೆ ನಿಮ್ಮಮ್ಮ ಸತ್ತೋಗಿದ್ದಾರಲ್ಲ, ಅದಕ್ಕೆ ವಿದುರನ ಹೆಸರಿನಲ್ಲಿ ಲಗ್ನ ಪತ್ರಿಕೆ ಮಾಡೋದು ಏನು ಸರಿಯಾಗುತ್ತೆ ಅಂತ ಧರ್ಮಶಾಸ್ತ್ರ. ವಸ್ತುತಃ ಏನೋ ಮಾಡಿದ್ರು ತಮ್ಮ, ನಡೆಯಿತು. ಅವ್ರು ಮಾಡಿದ್ರು, ಅವ್ರ ಮನೆ ಸಮಾರಂಭ ನಡೆಯಲಿ ಅಂತ ಅದು ಇಲ್ಲ. ಈ 21ನೇ ಶತಮಾನದ ಈ ಕೋಲಾಹಲವೆಲ್ಲ ಇಟ್ಟುಕೊಂಡ್ರೆ ನಡೆಯುತ್ತಾ? ಕೇಳ್ತಾರಿಯಾ? ಈ ರೀತಿಯಾದದ್ದೆಲ್ಲ ಜಾಸ್ತಿ. ಅದಕ್ಕೆ ಧರ್ಮರಾಜ ಪಾಪ ತಂಟೆ ತಕರಾರು ಯಾವುದೂ ಇರಬಾರ್ದು, ಮೊದಲೇ ಅವನು ಭಯಸ್ತ, ಎಲ್ರಿಗೂ ಅಡಿಯೇನ್ ದಾಸನ್ ಅಂತ ಕೈ ಮುಕ್ಕೊಂಡಿರ್ತಕ್ಕಂಥವನು. ಹಾಗಾಗಿ ಭೀಷ್ಮರನ್ನೇ ಕೇಳ್ತಾನೆ, ಮನೆಗೆ ಹಿರಿಯರಾದವರು ಕೂಡ. ಅವ್ರಿಗೆ ಕೇಳಿದ್ದಕ್ಕೆ ತುಂಬ ಸಂತೋಷ. ನೋಡಿ, ಒಳ್ಳೆಯವರು ಅಂತ ನಾವು ಎಷ್ಟೋ ಜನ ಲೋಕದಲ್ಲಿ ಹೇಳ್ತೀವಿ, ಅವರು ಯಾಕೆ ಒಳ್ಳೆಯವರಾಗಿರ್ತಾರೆ ಅಂದರೆ ಅವ್ರಿಗೆ ಮರ್ಯಾದೆ ಸಿಗ್ತಾ ಇರೋದ್ರಿಂದ ಅಂತ ಒಬ್ಬರು ಹೇಳಿದರು. ಅಂದರೆ ಅಯ್ಯೋ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗೋಲ್ವಾ ಅಂತ ಯಾರು ಹೇಳ್ತಾರೆ? ಅನುಕೂಲವಾಗಿರೋರು ಹೇಳ್ತಾರೆ ಅಂತ. ಅದನ್ನು ಈ ದೂರದರ್ಶನದ ನಟ ನಟಿಯರ ವಿಷಯದಲ್ಲಿ ಯಾರೋ ಒಬ್ಬರು ಲೇಖನ ಬರೀತಾ ಹೇಳಿದ್ರು, ಒಬ್ಬ ನಟಿಯನ್ನು ತುಂಬ ಉಪೇಕ್ಷೆ ಮಾಡಿ ನಡೆಸ್ಕೊಂಡ್ರು, ಒಂದು ಕುರ್ಜಿನೂ ಹಾಕಲಿಲ್ಲ, ಅದಕ್ಕೆ ಅವ್ರು ಗಲಾಟೆ ಮಾಡಿದ್ದಕ್ಕೆ ಮತ್ತೊಬ್ಬ ಹಿರಿಯ ನಟಿ, ಅಲ್ಲಮ್ಮ ನಾವೇ ಒಂದು ಕುರ್ಜಿ ತೊಗೊಂಡೋಗಿ ಹಾಕ್ಕೊಂಡ್ರೆ ಆಯಿತು ಅಂದರೆ, ಆಗ ಆಕೆ ಹೇಳಿದ್ರಂತೆ, ನೋಡಿ ನಿಮಗೆ ತಂದು ಹಾಕ್ತಾರೆ ಕುರ್ಜಿ, ಹಾಗಾಗಿ ನೀವು ಸಂಕೋಚವಿಲ್ಲದೆ ನಾನೇ ಕುರ್ಜಿ ಹಾಕ್ಕೋತೀನಿ ಅಂದರೆ ನಿಮ್ಮನ್ನು ಸರಳತೆ ಅಂತಾರೆ. ನಮಗೆ ಗೌರವವೇ ಕೊಡದೇ ಇದ್ದಾಗ ನಾವೊಂದು ಕುರ್ಜಿ ಹಾಕ್ಕೊಂಡ್ರೆ ಸರಳತೆ ಅನ್ನೋಲ್ಲ, ದೌರ್ಬಲ್ಯ ಅಂತಾರೆ. ಸೊ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ಡ್ಯೂ ರೆಸ್ಪೆಕ್ಟ್ಸ್ ಅಂತ. ಇದು ಅನಿವಾರ್ಯವಾಗುತ್ತದೆ. ಎಲ್ಲರೂ ಬಂದು ಕಾಲಿಗೆ ಬೀಳ್ತಾ ಇದ್ದಾಗ ಕಾಲಿಗೆ ಬೀಳಬೇಡಿ ನಮಸ್ಕಾರ ಮಾಡೋದ್ರೊಳಗೆ ಏನೂ ದೊಡ್ಡದಲ್ಲ. ಕಾಲಿಗೆ ಬೀಳಬೇಕಾದ ಸಂದರ್ಭದಲ್ಲೂ ಬೀಳ್ತಾ ಇದ್ದಾಗ ಬೀಳ್ರಿ ಅಂತ ಕಾಲು ಜೋಡಿಸ್ಬೇಕಾಗತ್ತೆ. ಇದು ದುರ್ದೈವ, ಏನು ಮಾಡೋದು? ಹೀಗೆ
ಮೂಲ ಮಹಾಭಾರತದಲ್ಲಿ ಯುದ್ಧದ ಸಂದರ್ಭದಲ್ಲಿ ಭೀಷ್ಮ ದ್ರೋಣ ಇತ್ಯಾದಿಗಳ ಹತ್ತಿರ ಎಲ್ಲ ಪಾಂಡವರು ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋತಾರೆ. ಭಗವದ್ಗೀತೆಯ ಉಪದೇಶವೂ ಆಗುತ್ತದೆ. ಆದಮೇಲೆ ಧರ್ಮರಾಜ ಚಪ್ಪಲಿ ಬಿಟ್ಟು ಬರೀಗಾಲಲ್ಲಿ ಹೋಗ್ತಾನೆ ಕೌರವ ಸೇನೆ ಕಡೆಗೆ. ಇದೇನು ಅಣ್ಣ ಹೊರಟ ಅಂತ ತಮ್ಮಂದರು ಬರಿಗಾಲಲ್ಲಿ ಹೊರಡ್ತಾರೆ. ಆಗ ಹೋಗಿ ಭೀಷ್ಮನಿಗೆ ನಮಸ್ಕಾರ ಮಾಡಿ, ಯಾಕೆಂದರೆ ಅಲ್ಲಿವರೆಗೂ ಅವ್ರು ನೋಡಿರೋದಿಲ್ವಲ್ಲ, ವನವಾಸ ಅಜ್ಞಾತವಾಸ ಆದಮೇಲೆ ಕೃಷ್ಣ ಸಂಧಿಗೆ ಹೋಗಿರ್ತಾನೆ ಹೊರತು ಹಸ್ತಿನಾವತಿಗೆ ಪಾಂಡವರು ಯಾರೂ ಹೋಗಿರೋದಿಲ್ಲ. ಎಲ್ಲಕ್ಕೂ ಮೊದಲು ದ್ರೌಪದನ ಪುರೋಹಿತ ಹೋಗಿರ್ತಾನೆ ಇತ್ತ ಕಡೆಯಿಂದ, ಪಾಂಡವರ ಕಡೆಯಿಂದ, ಆಮೇಲೆ ಹತ್ತ ಕಡೆಯಿಂದ ಸಂಜಯ ಬರ್ತಾನೆ, ಮತ್ತು ಕೊನೆಯದಾಗಿ ಮೂರನೇವನ ಕೃಷ್ಣ ಹೋಗ್ತಾನೆ. ಹಾಗಾಗಿ ಅವ್ರು ಯಾರೂ ಇವ್ರು ನೋಡಿಲ್ಲ. ದುರ್ಯೋಧನಿಗೆ ಸದಾ ಕಾಣಿಸ್ತಾ ಇದ್ರು, ಆಶೀರ್ವಾದನೂ ತಗೋತಾ ಇದ್ದ, ಪ್ರಾಣನೂ ತೆಗಿತಾ ಇದ್ದ. ಆಮೇಲೆ ಅವರು ಸಂತೋಷ ಪಡ್ತಾರೆ. ಎಲ್ಲಿವರೆಗೆ ಅಂದರೆ, ನೀನು ಬಂದು ಆಶೀರ್ವಾದ ತಗೊಳ್ಳದೇ ಇದ್ರೆ ಧರ್ಮರಾಜ ನಮಗೆ ಬೇಸರ ಆಗ್ತಾ ಇತ್ತು, ಶಾಪ ಹಾಕ್ಕೋತಾ ಇದ್ವಿ, ನೀನು ಬಂದಿದ್ದರಿಂದ ಒಳ್ಳೆಯದಾಯಿತು ಅಂತ. ಧರ್ಮರಾಜನಿಗೂ ಗೊತ್ತು ಇವರು ದೌರ್ಬಲ್ಯ ಏನು ಅಂತ. ಅಂದರೆ ಇವೆಲ್ಲ ಒಂದು ಕ್ರಮ ಲೋಕದಲ್ಲಿ ನಡೆಯುತ್ತದೆ. ನಾವು ಎಷ್ಟು ಸರಳತೆ, ಎಷ್ಟು ನ್ಯಾಚುರಾಲಿಟಿ, ಫ್ರೀಡಮ್ಮು ಮತ್ತೊಂದು ಅಂತ ಏನಂದರೂ ಅವುಗಳ ಪಾಡಗವು ನಡೀತಾನೆ ಇರ್ತವೆ. ಅದನ್ನು ನೋಡಿದಾಗ ನಮಗೆ ನಮ್ಮ ಬುದ್ಧಿನೂ ನಮ್ಮ ಕೈನಲ್ಲಿರಬೇಕು. ಲೋಕ ವ್ಯವಹಾರವನ್ನು, ಲೋಕ ಮರ್ಯಾದೆಯನ್ನು ಗಮನಿಸಬೇಕು, ಆಧರಿಸಬೇಕು ಅನಿಸುತ್ತೆ. ನಾಳೆ ದಿವಸ ಈ ಅಗ್ರಪೂಜೆಯ ಭಾಗವನ್ನೇ ಮುಂದೆ ನೋಡೋಣ. ನಮಸ್ಕಾರ.